ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಗಳೇ, ಇವತ್ತೊಂದು ದಿವಸ ಜ್ಞಾನಿಯಾದಂಥ ಸೊಲೊಮೋನು ಹೇಳಿದಂಥ ಒಂದು ಸಾಮ್ಯವನ್ನು ನಾವು ಗಮನಿಸ್ಕೊಡೋಣ. ಈ ಒಂದು ಸಾಮ್ಯನ ನಾವು ಮುಂಚೆ ಓದಿರ್ಬೋದು, ಆದರೆ ಅಷ್ಟಾಗಿ ನಾವು ಅದರ ಬಗ್ಗೆ ಚಿಂತೆ ನಾವು ಮಾಡಿರಲಿಕ್ಕಿಲ್ಲ. ಯಾಕಂದರೆ ಇದನ್ನು ಭಾಳ ಜನ ಕೂಡ ಎತ್ತಿ ಹೇಳುವಂಥದ್ದು ಕೂಡ ಇಲ್ಲ. ಇದು ಯಾವುದಂದರೆ ಪ್ರಸಂಗಿ 9ನೇ ಅಧ್ಯಾಯ 13-18 ಇರುವಂಥ ಆ ಒಂದು ಭಾಗದಲ್ಲಿ ನಾವು ನೋಡ್ಬೋದು. ಪ್ರಸಂಗಿ 9, 13-18 ನೋಡ್ಕೊಳ್ಳೋಣ. ನಾನು ಲೋಕದಲ್ಲಿ ಜ್ಞಾನವನ್ನು ಈ ವಿಧವಾಗಿಯೂ ಕಂಡುಕೊಂಡೆನು, ಅದು ದೊಡ್ಡದೆಂದು ತೋಚಿತು. ಇಗೋ, ಒಂದು ಚಿಕ್ಕ ಪಟ್ಟಣ, ಅದರಲ್ಲಿ ಕೊಂಚ ಜನರೇ ಇದ್ದರು. ಒಬ್ಬ ದೊಡ್ಡ ಅರಸು ಅದಕ್ಕೆ ವಿರುದ್ಧವಾಗಿ ಬಂದು ಮುತ್ತಿಗೆ ಹಾಕಿ ಅಲ್ಲಿ ದೊಡ್ಡ ದಿಬ್ಬಗಳನ್ನು ಹಾಕಿದನು. ನೋಡಿದ್ರ, ಒಂದು ಚಿಕ್ಕ ಪಟ್ಟಣ ಅಂತೆ, ಅದರಲ್ಲಿ ಸ್ವಲ್ಪ ಜನನೇ ಇದ್ರಂತೆ. ಆಗ ಒಂದು ದೊಡ್ಡ ರಾಜ ಬಂದು ಅದಕ್ಕೆ ಮುತ್ತಿಗೆ ಹಾಕಿ ಅದನ್ನು ನಾಶ ಮಾಡುವುದಕ್ಕಾಗಿ ಅವನು ಸುತ್ತಲೂ ಅವನು ಹಾಕಿ ನಿಂತು ಬಿಡ್ತಾನೆ ಅಲ್ವರ. ಆಮೇಲೆ ಆಗ ಅಲ್ಲಿದ್ದವರು ತಮ್ಮಲ್ಲಿ ಒಬ್ಬ ಬಡ ಜ್ಞಾನಿಯನ್ನು ಕಂಡುಕೊಂಡರು. ಅವನು ತನ್ನ ಜ್ಞಾನದಿಂದಲೇ ಆ ಪಟ್ಟಣವನ್ನು ರಕ್ಷಿಸಿದನು. ಆದರೆ ಆ ಬಡ ಜ್ಞಾನಿಯನ್ನು ಯಾರೂ ಸ್ಮರಿಸಲಿಲ್ಲ. ನೋಡಿದ್ರ, ಆಗ ಊರೇ ನಾಶ ಆಗುವಂಥ ಒಂದು ಪರಿಸ್ಥಿತಿಯಿಂದ ಆ ಊರಲ್ಲಿದ್ದಂಥ ಒಬ್ಬ ಬಡ ಜ್ಞಾನಿ ಅಂತಾರೆ. ಒಂದು ಜ್ಞಾನಿ ಆದಂಥ ಒಂದು ಮನುಷ್ಯ, ಆದರೆ ಅವನು ಬಡವನಾಗಿದ್ದಂತೆ. ಅವನು ತನ್ನ ಜ್ಞಾನದಿಂದ ಆ ಊರನ್ನ ಕಾಪಾಡ್ತಾನೆ. ಆದರೆ ಆಮೇಲೆ ಆ ಜನಗಳು ಅವನ್ನ ಜ್ಞಾಪಿಸ್ಕೊಳ್ಳೋದಿಲ್ಲ. ಅವನು ಮಾಡಿದಂಥ ಒಂದು ಕಾರ್ಯನ ಅವರು ನೆನೆಸ್ಕೊಳ್ಳೋದಿಲ್ಲ ಅನ್ನೋದಾಗಿ ನಾವು ನೋಡ್ತೀವಿ. ಆಮೇಲೆ ನಾನು ಇದನ್ನು ನೋಡಿ, ಬಲಕ್ಕಿಂತ ಜ್ಞಾನವೇ ಶ್ರೇಷ್ಠ, ಆದರೆ ಜನರು ಬಡವನ ಜ್ಞಾನವನ್ನು ತಾತ್ಸಾರ ಮಾಡಿ ಅವನ ಮಾತುಗಳನ್ನು ಗಮನಿಸರು ಅಂದುಕೊಂಡೆನು. ನೋಡಿದ್ರ, ಆಗ ಇವನೇನು ತಿಳ್ಕೊತಾನೆ, ಬಲಕ್ಕಿಂತ ಜ್ಞಾನನೇ ಹೆಚ್ಚು. ಯಾಕಂದರೆ ಇವರು ಇರುವಂಥ ಬಲ ಎಲ್ಲ ಉಪಯೋಗಿಸಿದ್ರು ಆ ದೊಡ್ಡ ರಾಜನ ಹತ್ರ ಅವರು ಗೆಲ್ಲಕ್ಕಾಗೋದಿಲ್ಲ. ಆದರೆ ಜ್ಞಾನದಿಂದ ಅವರು ಆ ಒಂದು ಬರುವಂಥ ಆ ಮಹಾ ಭೀತಿಯಿಂದ ತಪ್ಪಿಸ್ಕೊಳ್ತಾರಲ್ಲ, ಆದ್ದರಿಂದ ಜ್ಞಾನವೇ ದೊಡ್ಡದು ಅಂತ ನಾನು ಗ್ರಹಿಸ್ಕೊಂಡೆ. ಆದರೆ ಜ್ಞಾನಿಗೆ ಈ ಲೋಕದಲ್ಲಿ ಜನಗಳೇನು ಮಾಡಲಿಲ್ಲ, ರೆಕಗ್ನೈಸ್ ಮಾಡಲಿಲ್ಲ, ಅವನ ಮಾತುಗಳನ್ನು ತಾತ್ಸಾರ ಮಾಡಿದ್ರು ಎಂಬುದನ್ನು ಕೂಡ ಇಲ್ಲಿ ತಿಳ್ಕೊತಾನೆ. ಆಮೇಲೆ ಹುಚ್ಚರೊಡೆಯನ ಕೂಗಿಗಿಂತ ಜ್ಞಾನಿಯ ಮೆಲ್ಲನೆಯ ಮಾತುಗಳು ಕಿವಿಗೆ ಅಂಟುತ್ತವೆ. ನೋಡಿದ್ರ, ಹುಚ್ಚರುಡಿಯ ಒಡೆಯನಂತೆ. ಎಲ್ಲ ಹುಚ್ಚರು, ಅವರಿಗೆ ಒಂದು ಒಡೆಯ ಇದ್ದಾನೆ. ಅವನು ಕಿರುಚಾಡಿ ಮಾತಾಡೋದಕ್ಕಿಂತ ಒಂದು ಸಾಫ್ಟಾಗಿ ಕ್ವೈಟಾಗಿ ಮಾತಾಡುವ, ಮೆಲ್ಲಗೆ ಮಾತಾಡುವಂಥ ಜ್ಞಾನಿಯ ಮಾತುಗಳಿಗೆ ಎಷ್ಟೋ ಉತ್ತಮ ಅಂತ ಇವನು ಹೇಳ್ತಾರೆ. ಆಮೇಲೆ ನೋಡಿ ನೆಕ್ಸ್ಟು, ಯುದ್ಧಾಯುಧಗಳಿಗಿಂತ ಜ್ಞಾನವೇ ಉತ್ತಮ, ಒಬ್ಬ ಪಾಪಿಯು ಬಹು ಶುಭವನ್ನು ಹಾಳು ಮಾಡುವನು. ಲಾಸ್ಟಲ್ಲಿ ಏನು ಹೇಳ್ತಾರೆ, ಯುದ್ಧ ಆಯುಧಗಳಿಗಿಂತ ಜ್ಞಾನವೇ ಉತ್ತಮ ಅಂತಾರೆ. ಎಷ್ಟು ದೊಡ್ಡ ದೊಡ್ಡ ಆಯುಧಗಳಿಂದ ಮಾಡಲಿಕ್ಕಾಗ್ದಂಥದ್ದು ಜ್ಞಾನದಿಂದ ನಾವು ಮಾಡ್ಬೋದು ಅಂಥೇಳಿ. ಆಮೇಲೆ ಒಂದು ಪಾಪಿ ಮಾಡುವಂಥ ಕಾರ್ಯದಿಂದ ಅನೇಕ ಹಾಳಾಗ್ತದೆ. ಒಂದು ಪಾಪಿ ಎಷ್ಟು ಕಾರ್ಯಗಳನ್ನ ಹಾಳು ಮಾಡ್ಬೋದು ಅನ್ನೋ ಒಂದು ವಿಷಯನ ಹೇಳ್ತಾರೆ. ಅದರಿಂದ ಇದನ್ನು ನೋಡಿದಾಗ ಭಾಳ ಸಿಂಪಲ್ ಸಾಮ್ಯ ಅಂತ ಅನ್ನಿಸ್ತದೆ. ಮತ್ತು ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಇದನ್ನು ಯಾವುದನ್ನು ಒಂದು ದೊಡ್ಡ ದೇವರ ಕಾರ್ಯಕ್ಕೆ ನಾವು ಕಂಪೇರ್ ಮಾಡಿ ನೋಡೋಣ ಅಂತ ನಾವು ಹೋದಾಗ, ಇದೊಂದು ನೆರಳು, ಒಂದು ಬರಬೇಕಾದಂಥ ಮೇಲಾದವುಗಳಿಗೆ ಒಂದು ಛಾಯೆಯಾಗಿ ನಾವು ರೂಪದಲ್ಲಿ ತಗೊಂಡು ನಾವು ನೋಡುವಾಗ ಕೂಡ ಅನೇಕ ಒಂದು ತಡೆಗಳು ಬರ್ತದೆ. ಅಂದರೆ ಇದರಲ್ಲಿ ಎಲ್ಲವನ್ನು ಕರೆಕ್ಟಾಗಿ ಹಾರ್ಮನೈಸ್ ಮಾಡೋವಂಥದ್ದು ಸ್ವಲ್ಪ ಕಷ್ಟವಾದ ಕೆಲಸ ಅನಿಸ್ತದೆ. ನಾವು ಅನೇಕ ವಿಷಯಗಳನ್ನ ನಾವು ಹಳೆ ಒಡಂಬಡಿಕೆಯಲ್ಲಿ ಇರೋದನ್ನೆಲ್ಲ ದೃಷ್ಟಾಂತವಾಗಿ ತಗೊಂಡು ಅದನ್ನು ಯಾವ ರೀತಿ ಯೇಸು ಸ್ವಾಮಿನಲ್ಲಿ ನೆರವೇರ್ತು ಅನ್ನೋದೆಲ್ಲ ನಾವು ನೋಡ್ತೀವಿ. ಆದರೆ ಇದನ್ನು ನೋಡುವಾಗ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾಗ ನಿಮಗೆ ಕೂಡ ಅನ್ನಿಸ್ಬೋದು ಈ ರೀತಿ ಅರ್ಥ ಇರುವುದಿಲ್ಲ ಅಂತ. ಆದರೆ ಅದಕ್ಕೆ ಸಂಬಂಧಪಟ್ಟಂಥ ವಚನಗಳನ್ನ ನಾವು ಇಟ್ಕೊಂಡು ಹೊಂದಾಣಿಕೆಯಾಗಿ ನಾವು ತಗೊಂಡು ನಾವು ನೋಡುವಾಗ ಖಂಡಿತ ಇದರಲ್ಲಿ ಒಂದು ಅದ್ಭುತವಾದಂಥ ಪಾಠ ದೇವರು ನಮಗೆ ಇಟ್ಟಿದ್ದಾರೆ ಅನ್ನೋದನ್ನ ನಾವು ನೋಡ್ಬೋದು. ಅದನ್ನೇ ಸೊಲೊಮೋನ್ ಕೂಡ 13ನೇ ವಚನದಲ್ಲಿ ಹೇಳ್ತಾರೆ ನೋಡಿ. 13ನೇ ಸ್ಟಾರ್ಟಿಂಗ್ನಲ್ಲಿ ಏನು ಹೇಳ್ತಾರೆ,
ನಾನು ಲೋಕದಲ್ಲಿ ಜ್ಞಾನವನ್ನು ಈ ವಿಧವಾಗಿಯೂ ಕಂಡುಕೊಂಡೆನು, ಅದು ದೊಡ್ಡದೆಂದು ತೋಚಿತು. ನೋಡಿದ್ರ, ಸೊಲೊಮೋನ್ಗೆ ಇದು ದೊಡ್ಡ ಒಂದು ಜ್ಞಾನ ಕಲ್ತ್ಕೊಳ್ಳುವಂಥ ವಿಷಯ ಅಂತ ಹೇಳ್ತಿದ್ದಾರೆ ಅಲ್ವರ. ಅದರಿಂದ ಸೊಲೊಮೋನದ ಜ್ಞಾನಿಗೆ ಇದು ದೊಡ್ಡ ವಿಷಯ ಆಗಿರಬೇಕಾದ್ರೆ ಖಂಡಿತ ಇದರಲ್ಲಿ ಯಾವುದೋ ಆಳವಾದಂಥ ಗೂಢಾರ್ಥ ಇರಬೇಕು ಅನ್ನೋದನ್ನ ನಾವು ತಿಳ್ಕೊಬೋದು. ಅದರಿಂದ ಸೋದರ ಸೋದರಿ, ಈ ಥರ ಒಂದು ಘಟನೆಗಳು ಚರಿತ್ರೆಯಲ್ಲಿ ಎಷ್ಟೋ ಸರಿ ನಡೆಯುತ್ತೆ ಕೂಡ. ಜ್ಞಾನಿ ತನ್ನ ಜ್ಞಾನದಿಂದ ಅವನು ಕೊಡುವಂಥ ಆ ಒಂದು ತಿಳುವಳಿಕೆಯಿಂದ ಎಷ್ಟೋ ಅಪಾಯವನ್ನು ಜನಗಳು ತಪ್ಪಿಸ್ಕೊಂಡು ಬಚಾವಾಗಿರ್ತಾರೆ. ಎಷ್ಟೋ ಒಂದು ಸನ್ನಿವೇಶದಲ್ಲಿ ಈ ಥರ ಜ್ಞಾನಿಗಳು ಕೊಡುವಂಥ ಸಜೆಷನ್ಸು, ಅವರ ಮಾತುಗಳ ಮೂಲಕ ಎಷ್ಟೋ ಆಗಬೇಕಾದಂಥ ಜಗಳಗಳು ನಿಂತಿರ್ತದೆ, ಎಷ್ಟೋ ಅನಾಹುತಗಳು ಅವರು ಅವಾಯ್ಡ್ ಮಾಡಿರ್ತಾರೆ. ಅದೇ ರೀತಿಯಲ್ಲಿ ಜನಗಳು ಕೂಡ ಆಮೇಲೆ ಅದನ್ನು ಗ್ರಹಿಸೋದು ಇಲ್ಲ. ಎಸ್ಪೆಷಲಿ ಅವನೊಬ್ಬ ಬಡವನಾಗಿದ್ದರೆ ಅವನ ಮಾತಿಗೆ ಬೆಲೆ ಇರುವುದಿಲ್ಲ. ಅವನು ಮಾಡಿದಂಥ ಈ ಕಾರ್ಯವನ್ನು, ದೊಡ್ಡ ಕಾರ್ಯವನ್ನು ಜನಗಳು ನೆನಪಿಗೆ ತರುವುದಿಲ್ಲ, ಅವನನ್ನು ಕನಿಷ್ಠವಾಗಿ ನೋಡ್ತಾರೆ ಅನ್ನೋ ಒಂದು ಅನೇಕ ಎಕ್ಸಾಂಪಲ್ಸ್ಗಳು ನಮ್ಮ ವೈಯಕ್ತಿಕ ಜೀವಿತದಲ್ಲಾಗಲಿ ಇಲ್ಲ ಚರಿತ್ರೆಯಲ್ಲಾಗಿ ನಾವು ನೋಡ್ಬೋದು. ನಿಮಗೆ ಫಾರ್ ಎಕ್ಸಾಂಪಲ್ಲು ಸ್ಟ್ಯಾನಿಸ್ಲಾವ್ ಪೆಟ್ರೋ ಅನ್ನೋ ಒಂದು ವ್ಯಕ್ತಿ ಬಗ್ಗೆ ಗೊತ್ತಿದೆಯಾ? ಸ್ಟ್ಯಾನಿಸ್ಲಾವ್ ಪೆಟ್ರೋ ಅನ್ನೋರ ಹೆಸರು ಕೂಡ ನಾವು ಕೇಳಿಸ್ಕೊಂಡ್ರಲ್ಲ, ಅವ್ರ ಬಗ್ಗೆ ಯಾರೂ ಮಾತಾಡೋದಿಲ್ಲ. ಆದರೆ ಅವರು ಲೋಕನೇ 3ನೇ ನ್ಯೂಕ್ಲಿಯರ್ ಯುದ್ಧದಿಂದ ಕಾಪಾಡಿದ್ರು. ಗೊತ್ತಿದೆಯಾ? ನಿಜವಾದಂಥ ಒಂದು ಚರಿತ್ರೆಯಲ್ಲಿ ಇರುವಂಥ ಈ ಒಂದು ಘಟನೆನ ನಾವು ನೋಡಬೇಕಾದ್ರೆ ಇಡೀ ಲೋಕ 3ನೇ ಮಹಾಯುದ್ಧ, ಅದು ನ್ಯೂಕ್ಲಿಯರ್ ಯುದ್ಧಕ್ಕೆ ಹೋಗುವುದನ್ನ ಈ ಒಂದು ವ್ಯಕ್ತಿ ತಪ್ಪಿಸಿದ್ದಾನೆ. ಇದು ಯಾವಾಗ ಅಂದರೆ ಸೆಪ್ಟೆಂಬರ್ 26ನೇ ತಾರೀಕು 1983ರಲ್ಲಿ. ಆಗ ರಷ್ಯಾ, ಆವಾಗ ಸೋವಿಯತ್ ಯೂನಿಯನ್ ಆಗಿತ್ತು, USSR ಅಂತ ಹೇಳ್ತಾರಲ್ಲ. ಆಗ ಅವ್ರಿಗೂ ಮತ್ತು ಅಮೇರಿಕಾ ಅವ್ರಿಗೆ ಜೊತೆ ಇರುವಂಥ ವೆಸ್ಟರ್ನ್ ನೇಷನ್ಸ್ಗೂ ಭಾಳ ಒಂದು ಕೋಲ್ಡ್ ವಾರ್ ನಡೀತಾಯಿತ್ತು. ಇಬ್ಬರ ಮಧ್ಯೆ ಭಾಳ ಒಂದು ದ್ವೇಷಗಳಿತ್ತು. ಕೋಲ್ಡ್ ವಾರ್ ಅಂದರೆ ಒಬ್ಬರನ್ನೊಬ್ಬರು ನಾಶ ಮಾಡಿಬಿಡ್ತೀವಿ ಅನ್ನೋದು, ಮತ್ತು ಆರ್ಮ್ಸ್ ರೇಸ್ ನಡೀತಾಯಿತ್ತು. ಒಬ್ಬರು ನಾಶ ಮಾಡ್ಕೊಳ್ಳೋದಕ್ಕೆ ಅಣುಗುಂಡುಗಳನ್ನ ಇನ್ನೂ ಪವರ್ಫುಲ್ ಆದಂಥದ್ದನ್ನ ಅವ್ರು ಕಂಡುಹಿಡಿದು ಅದನ್ನು ಟೆಸ್ಟ್ ಮಾಡಿ ಈ ಥರ ಒಂದು ಆರ್ಮ್ಸ್ ರೇಸೇ ನಡೀತಾಯಿತ್ತು. ಆ ಒಂದು ಸಂದರ್ಭದಲ್ಲಿ ಈ ಸೆಪ್ಟೆಂಬರ್ 26ಕ್ಕೆ ಮುಂಚೆ 1983 ಮುಂಚಿತವಾಗಿ ರೀಸೆಂಟಾಗಿ ಒಂದು ಫ್ಯೂ ವೀಕ್ಸ್ ಮುಂಚೆ ಒಂದು ಕೊರಿಯನ್ ಏರೋಪ್ಲೇನು ಅಲಾಸ್ಕಾ, ಅಂದರೆ ಅಮೇರಿಕಲ್ಲಿ ಇರುವಂಥ ಅಲಾಸ್ಕಾಯಿಂದ ಸ್ಟಾರ್ಟ್ ಆಗಿ ಅದು ಪ್ಯಾಸೆಂಜರ್ 290 ಜನ ಇರುವಂಥ ಒಂದು ಪ್ಯಾಸೆಂಜರ್ ಏರ್ಲೈನ್ಸು, ಅದು ಕೊರಿಯಾಗೆ ಹೋಗುವಾಗ ಅದು ರಷ್ಯಾ ಒಂದು ಬಾರ್ಡ್ರ್ ಒಳಗೆ ಹೋಗ್ಬಿಡ್ತದೆ. ಅದು ಬೈ ಮಿಸ್ಟೇಕ್ ಅದು ರಷ್ಯನ್ ಬಾರ್ಡ್ರ್ ಒಳಗೆ ಅದು ಎಂಟರ್ ಆದಾಗ ರಷ್ಯನ್ಸು ಅವರ MiG-35 ಫೈಟರ್ ಜೆಟ್ನೆಲ್ಲ ಕಳಿಸಿ, ಅದು ಒಂದು ಬಾಂಬರ್ ಏರ್ಪ್ಲೇನ್ ಅಲ್ಲ, ಅದರಲ್ಲಿ ಪ್ಯಾಸೆಂಜರ್ಸ್ ಇದ್ದಾರೆ ಅಂತ ಗೊತ್ತಿದ್ರು ಅದನ್ನು ಶೂಟ್ ಮಾಡಿ ಬಿಸಾಕ್ಬಿಡ್ತಾರೆ. ಆಗ ಅಷ್ಟೊಂದು ಜನ ಸತ್ತೋಗ್ತಾರೆ. ಅಮೇರಿಕಾನಲ್ಲಿ ಅದರಲ್ಲಿ ಇದ್ದಂಥ ಒಂದು ಮುಖ್ಯವಾದಂಥ ಒಂದು ರಾಜಕೀಯ ನಾಯಕನ ಕೂಡ ಸತ್ತೋಗ್ಬಿಡ್ತಾನೆ. ಸೊ ಇದಾದ ಮೇಲೆ ಭಾಳ ಟೆನ್ಷನ್ಸ್ ಇತ್ತು. ಅಮೇರಿಕಾ ಇವಾಗ ರಷ್ಯಾನ ಅಟ್ಯಾಕ್ ಮಾಡ್ಬೋದು, ಯಾಕಂದರೆ ಅವ್ರು ಈ ಥರ ಮಾಡೋದ್ರಿಂದ ಇವನು ರೆಸಿಪ್ರೊಕೇಟ್ ಮಾಡಿ ಅವ್ರು ಏನಾನ ಮಾಡ್ಬೋದು ಅನ್ನೋ ಒಂದು ಹೈ ಅಲರ್ಟ್ ಸಿಚುವೇಷನಲ್ಲಿದ್ದರು. ಆಗ ಏನಾಗುತ್ತೆ, ಈ ಸ್ಟ್ಯಾನಿಸ್ಲಾವ್ ಪೆಟ್ರೋನು ಆತನು ಮಾಸ್ಕೋ ಹತ್ರದಲ್ಲಿರುವಂಥ ಒಂದು ಅಬ್ಸರ್ವೇಟ್ರಿನಲ್ಲಿ ಈಗ ಅವರು ಡಿಫೆನ್ಸ್ ಸಿಸ್ಟಮ್ಸ್ ಇಟ್ಕೊಂಡಿರ್ತಾರೆ. ಸ್ಯಾಟಲೈಟ್ಗಳು, ಆಗ 5-6 ಸ್ಯಾಟಲೈಟ್ಸು ಲೋಕ ಎಲ್ಲ ಕಡೆ ಅವರು ಸ್ಟೇಷನ್ ಮಾಡಿ ಯಾವುದೇ ಕಡೆಯಿಂದ ರಷ್ಯಾಗೆ ವಿರುದ್ಧವಾಗಿ ಯಾರಾನ ಒಂದು ಮಿಸೈಲ್ನ ಫೈರ್ ಮಾಡಿದ್ರೆ, ಮಿಸೈಲ್ ಫೈರ್ ಆಗುವಾಗ ಅದರಿಂದ ಭಾಳ ಬೆಂಕಿ ಹೊಗೆ ಬರುತ್ತಲ್ಲ, ಅದನ್ನು ಸೆನ್ಸ್ ಮಾಡಿ ಇವ್ರಿಗೆ ವಾರ್ನಿಂಗ್ ಕೊಡೋಂಥ ಒಂದು ಸಿಸ್ಟಮ್ಮು ಅವ್ರು ಇಟ್ಕೊಂಡಿರ್ತಾರೆ, ಈ ಕಂಪ್ಯೂಟರೈಸ್ಡ್ ರೇಡಾರ್ ಸಿಸ್ಟಮ್ ಅಂತ. ಅದನ್ನು ಸ್ಮೋಕ್ ಡಿಟೆಕ್ಟ್ ಮಾಡಿದ್ದೆ ಇವ್ರಿಗೆ ಮುಂಚೆನೇ ವಾರ್ನಿಂಗ್, ಅವ್ರು ಫೈರ್ ಮಾಡಿದ್ದಾರೆ ಅಂತ ಅವ್ರಿಗೆ ಮುಂಚೆನೇ ಗೊತ್ತಾದರೆ ಆಗ ಇವ್ರು ಇಮಿಡಿಯೇಟಾಗಿ ಇವ್ರು ಬ್ಯಾಕ್ ಫೈರ್ ಮಾಡ್ಬೋದು. ಯಾಕೆಂದರೆ ಅದು ಬಂದು ಬಾಂಬ್ಗಳು ಬಿದ್ದುಬಿಟ್ಟ ಮೇಲೆ ಇವ್ರು ಏನೂ ಮಾಡೋಕ್ಕಾಗೋದಿಲ್ಲ. ಸೊ ಅದು ಬರೋದಕ್ಕೆ ಸ್ವಲ್ಪ ಟೈಮ್ ಇರುತ್ತಲ್ಲ, ಅಮೇರಿಕಾಯಿಂದ ರಷ್ಯಾಗೆ ಬರೋದಕ್ಕೆ ಮಿನಿಮಮ್ 20-30 ಮಿನಿಟ್ಸ್ ಬೇಕಾಗತ್ತೆ. ಆ ಟೈಮು ಭಾಳ ಇಂಪಾರ್ಟೆಂಟು. ಅದರಿಂದ ಇವ್ರು ಎಷ್ಟು ಬೇಗ ಅದನ್ನು ಕಂಡುಹಿಡಿತಾರೋ ಅಷ್ಟು ಬೇಗ ಇವರು ಬ್ಯಾಕ್ ಫೈರ್ ಮಾಡ್ಬೋದು
ರಿಟರ್ನಾಗಿ ಮಿಸೈಲ್ಸ್ನ ಇಲ್ಲಿಂದ ಫೈರ್ ಮಾಡ್ಬೋದು. ಆ ಒಂದು ಸಿಸ್ಟಮ್ನಲ್ಲಿ ಆವತ್ತಿನ ದಿವಸ 26ನೇ ತಾರೀಕು ಸೆಪ್ಟೆಂಬರ್ 1983 ಈ ಸ್ಟ್ಯಾನಿಸ್ಲಾವ್ ಪೆಟ್ರೋನವರು ಅವರು ಲೆಫ್ಟಿನೆಂಟ್ ಇನ್ಚಾರ್ಜು ಆ ಒಂದು ಯೂನಿಟ್ಗೆ. ಅವರು ಕೂತ್ಕೊಂಡು ನೋಡ್ತಾ ಇದ್ದಾಗ ಸಡನ್ನಾಗಿ ಅಲಾರ್ಮು ಸ್ಟಾರ್ಟ್ ಆಗುತ್ತೆ. ಸೊ ವಾರ್ನಿಂಗ್ ಸಿಗ್ನಲ್ಲು ಸ್ಟಾರ್ಟ್ ಆಗುತ್ತೆ. ಏನಂತ ಇವ್ರು ನೋಡಿದಾಗ ಅಮೇರಿಕಾಯಿಂದ ಒಂದು ಮಿಸೈಲು ಫೈರ್ ಆದಂಗೆ ಇವರಿಗೆ ಆ ವಾರ್ನಿಂಗು ತಿಳಿಸುತ್ತೆ. ಸೊ ಆಗ ಒಂದು ಫ್ಯೂ ಸೆಕೆಂಡ್ಸು ಇವರು ಮತ್ತು ಇವ್ರ ಜೊತೆ ಇದ್ದಂಥ ಸ್ಟಾಫೆಲ್ಲ ಹಂಗೆ ಫ್ರೀಸ್ ಆಗಿಬಿಡ್ತಾರೆ. ಅಮೇರಿಕಾ ಫೈರ್ ಮಾಡಿಬಿಟ್ಟಿದ್ದಾರೆ ಮಿಸೈಲು, ಅದರಿಂದ ನಮಗೆ ವಾರ್ನಿಂಗ್ ಬಂದಿದೆ ಅಂದ್ಬಿಟ್ಟು ಈಗ ಇವ್ರು ಏನು ಮಾಡಬೇಕಂದ್ರೆ ತಕ್ಷಣ ಇವರ ಮೇಲಧಿಕಾರಿಗಳಿಗೆ ಇನ್ಫಾರ್ಮ್ ಮಾಡಬೇಕು. ಯಾರು? ಇವರೇ ಲೆಫ್ಟಿನೆಂಟ್ ಸ್ಟ್ಯಾನಿಸ್ಲಾವ್ ಪೆಟ್ರೋನವರು ಫೋನ್ ತೆಗೆದು ಫೋನ್ ಮಾಡಿದ್ರೆ ಅವ್ರು ಇಮಿಡಿಯೇಟಾಗಿ ಡಿಸೈಡ್ ಮಾಡಿ ಅವ್ರು ವಾಪಸ್ ಅವ್ರಿಗೆ ಫೈರ್ ಮಾಡೋದಕ್ಕೆ ಮಿಸೈಲ್ಸ್ನ ಅವರು ಸ್ಟಾರ್ಟ್ ಮಾಡಿಬಿಡ್ತಾರೆ. ಆಗ ಅದು ಒನ್ಸ್ ಸ್ಟಾರ್ಟ್ ಮಾಡಿಬಿಟ್ರಂದರೆ ಅದನ್ನು ರಿವರ್ಸ್ ಮಾಡೋಕ್ಕೂ ಆಗೋದಿಲ್ಲ ಆ ಪ್ರೋಸೆಸ್ಸು. ಸೊ ಟಾರ್ಗೆಟ್ ಮಾಡಿ ಅವರು ಫೈರ್ ಮಾಡೋದಕ್ಕೆ ಅಪ್ಪಣೆ ಕೊಟ್ಬಿಟ್ರೆ ವಿತಿನ್ ಫ್ಯೂ ಮಿನಿಟ್ಸು ರಾಕೆಟ್ಸ್ ಏನಾಗ್ಬಿಡುತ್ತೆ, ಹೋಗ್ಬಿಡುತ್ತೆ ಅಮೇರಿಕಾ ಕಡೆಗೆ. ಸೊ ಅದು ಮಾಡೋದಕ್ಕೆ ಮುಂಚಿತವಾಗಿ ಈತನು ಸ್ವಲ್ಪ ಯೋಚನೆ ಮಾಡ್ತಾನೆ, ತಡೆ ಮಾಡ್ತಾನೆ. ಇದನ್ನು ಕನ್ಫರ್ಮ್ ಮಾಡ್ಕೊಳೋಣ, ಇದು ಏನಾನ ಮಿಸ್ಟೇಕ್ ಇರ್ಬೋದಾ, ಟೆಕ್ನಿಕಲ್ ಫೇಲ್ಯೂರ್ ಇರ್ಬೋದಾ ಅಂದ್ಬಿಟ್ಟು ಅದನ್ನು ಹಂಗೇ ಗಮನಿಸ್ತಿದ್ದಾಗ ಇನ್ನೂ 4 ಕಡೆಯಿಂದ ಅದೇ ಥರ ಮಿಸೈಲ್ಸ್ ಫೈರ್ ಆದಂಗೆ ಸಿಗ್ನಲ್ಲು ತಿರ್ಗಾ ಬಂದ್ಬಿಡುತ್ತೆ. ಒಟ್ಟಾರೆ 5 ಮಿಸೈಲ್ಸು ಅಲ್ಲಿಂದ ಟೇಕ್ ಆಫ್ ಆದಂಗೆ. ಆಗ ಈತನ ಕೈನಲ್ಲಿರ್ತದೆ, ಈತನ ಒಂದು ಫೋನ್ ಮಾಡಿ ಮೇಲಧಿಕಾರಿಗಳಿಗೆ ಇನ್ಫಾರ್ಮ್ ಮಾಡಿದೆ ಈ ಥರ ಅಮೇರಿಕಾ ಮಿಸೈಲ್ಸ್ನ ಫೈರ್ ಮಾಡಿಬಿಟ್ರು ಅಂತ. ಅವರು ಇಮ್ಮಿಡಿಯೇಟಾಗಿ ಆ್ಯಕ್ಷನ್ ತಗೊಂಡು ಅವರು ಕಳಿಸ್ಬಿಡ್ತಾರೆ. ಆಗ ಅಮೇರಿಕನ ಮೇಲೆ ಬೀಳೋ ಥರ ಇದು ಒಂದು ನ್ಯೂಕ್ಲಿಯರ್ ವಾರೇ ಸ್ಟಾರ್ಟ್ ಆಗುವಂಥ ಒಂದು ವಿಷಯ. ಆಗ ಮನುಷ್ಯ ತನ್ನ ಜ್ಞಾನನ ಉಪಯೋಗಿಸ್ತಾನೆ. ಆತನಿಗೆ ಇದ್ದಂಥ ಎಲ್ಲ ಟ್ರೈನಿಂಗು ಎಲ್ಲ ಜ್ಞಾನ ಉಪಯೋಗಿಸಿ ಅವನ ಪ್ರಕಾರ, ಅವ್ನ ರೂಲ್ಸ್ ಪ್ರಕಾರ ಅವ್ನು ಮಾಡಬೇಕನ್ನೋದು ಇನ್ಫಾರ್ಮ್ ಮಾಡಬೇಕು ಅಷ್ಟೇ ಅವನ ಕೆಲಸ. ಆದರೆ ಇವನು ಸ್ವಂತವಾಗಿ ಅವನು ಯೋಚನೆ ಮಾಡಿ ಸ್ವಲ್ಪ ವೆಯ್ಟ್ ಮಾಡೋಣ ಅಂತ ಅವನು ಯೋಚನೆ ಮಾಡುವಾಗ ಅವನಿಗೆ ಅನಿಸುತ್ತೆ ಅಮೇರಿಕಾ ಏನಾದರೂ ರಷ್ಯಾಗೆ ಈ ಥರ ಫೈರ್ ಮಾಡಬೇಕು ಅಂತ ಅವರು ಹೊರಟ್ರೆ ಅವರು ಬರೀ 4-5 ಮಿಸೈಲ್ಗಳನ್ನ ಖಂಡಿತ ಮಾಡೋದಿಲ್ಲ. ಯಾಕಂದರೆ ಹಂಗೆ ಮಾಡಿದ್ರೆ 4-5 ಮಿಸೈಲ್ 4-5 ಕಡೆ ಬಿದ್ದು 4-5 ಪಟ್ಟಣಗಳು ನಾಶ ಆದರೆ ಅವ್ರಿಗೇನು ಲಾಭ ಇಲ್ಲ. ಯಾಕಂದರೆ ರಷ್ಯಾ ಇನ್ನೂ ಇರ್ತದಲ್ಲ ಪವರ್ಫುಲ್ಲಾಗಿ, ಆ ರಷ್ಯಾ ಏನು ಮಾಡ್ತಾರೆ, ಫೈರ್ ಮಾಡ್ತಾರಲ್ಲ ರಿಟರ್ನಲ್ಲಿ. ಅದರಿಂದ ಯಾರೂ ಹಂಗೆ ಮಾಡೋದಿಲ್ಲ. ಮಾಡಿದ್ರೆ ಅವರಿಗೆ ಅದು ಇನ್ನೂ ಹೆಚ್ಚಾದಂಥ ಒಂದು ನಷ್ಟ ಆಗುತ್ತೆ. ಅಷ್ಟು ರೆಕ್ಲೆಸ್ಸಾಗಿ ಇದು ಫಸ್ಟ್ ಸ್ಟ್ರೈಕ್ ಮಾಡೋವಂಥದ್ದು ಅವ್ರು ಅಷ್ಟು ಈಸಿಯಾಗಿ ಮಾಡೋದಿಲ್ಲ ಅನ್ನೋ ಒಂದು ಯೋಚನೆ ಇವನಿಗೆ ಬರುತ್ತೆ. ಆಗ ಸ್ವಲ್ಪ ಅವನು ತಡ ಮಾಡ್ತಾನೆ. ಆಮೇಲೆ ವೆಯ್ಟ್ ಮಾಡ್ತಾ ಇರ್ತಾರೆ ಒಂದು 20 ನಿಮಿಷ, ನಿಜನಾ ಇಲ್ವಾ ಅಂತ. ಯಾಕೆಂದರೆ 50% ಇತ್ತು ನನಗೆ ಗೊತ್ತು, ಇದು ಬೈ ಮಿಸ್ಟೇಕ್ ಏನಾದರೂ ಇದು ತೋರಿಸ್ತಿದೆಯಾ ಈ ಕಂಪ್ಯೂಟರ್ಗಳು, ಈ ಸ್ಯಾಟಲೈಟ್ ಇದು, ಇಲ್ಲ ರಿಯಲ್ ಅನ್ನೋದು 50% ಇರ್ಬೋದು, ಇಲ್ಲ ಅನ್ನೋ ಒಂದು ಪರಿಸ್ಥಿತಿ. ಆದರೂ ತನಗಿರುವಂಥ ಜ್ಞಾನದಿಂದ ಆತನು ಕಾದಿದ್ದಾಗ ಆ ಫ್ಯೂ ಮಿನಿಟ್ಸ್ ಪಾಸ್ ಆದಾಗ ಆಗ ಕನ್ಫರ್ಮ್ ಆಗುತ್ತೆ ಇದು ಬಂದು ಒಂದು ಟೆಕ್ನಿಕಲ್ ಸ್ನ್ಯಾಗ್. ಅಂದರೆ ಇದು ಫಾಲ್ಸ್ ಅಲಾರಮ್, ಇದು ನಿಜವಾಗ್ಲೂ ಅವರು ಮಿಸೈಲೇ ಫೈರ್ ಮಾಡಿಲ್ಲ, ಇದು ಯಾವುದೋ ಒಂದು ಬೈ ಮಿಸ್ಟೇಕ್ ಏನಾಗಿದೆ, ಇದು ನಮಗೆ ಅಲಾರಮ್ಮು ಟ್ರಿಗರ್ ಆಗಿದೆ ಅಂತ ತಿಳ್ಕೊಂಡು ಮೇಲಧಿಕಾರಿಗಳಿಗೆ ಒಂದು ಫಾಲ್ಸ್ ಅಲಾರಮ್ ಅಂತ ಇವನು ಫೋನ್ ಮಾಡಿ ತಿಳಿಸ್ತಾನೆ. ಆ ಒಂದು ವಿಷಯದಿಂದ ಸಹೋದರ ಸಹೋದರಿ ಇಡೀ ಲೋಕ ಭಾಳ ದೊಡ್ಡ ನ್ಯೂಕ್ಲಿಯರ್ ಪವರ್ ನೇಷನ್ಸ್ ಒಂದು ಯುದ್ಧಕ್ಕೆ ಪ್ರಾರಂಭಿಸುವಂಥ ಒಂದು ವಿಷಯದಿಂದ ಅವನು ಆ ಮನುಷ್ಯ ತಪ್ಪಿಸ್ತಾನೆ. ನೋಡಿದ್ರ? ಆದರೆ ಇಷ್ಟು ದೊಡ್ಡ ವಿಷಯನ ಯಾರು ಅದನ್ನು ರೆಕಗ್ನೈಸು ಮಾಡೋದಿಲ್ಲ, ಮಾತಾಡೋದಿಲ್ಲ ಹೆಚ್ಚಾಗಿ. ಭಾಳ ಕೆಲವರೇ ಇದನ್ನು ತಿಳ್ಕೊತಾರೆ. ಇನ್ಫ್ಯಾಕ್ಟ್ ರಷ್ಯಾನಲ್ಲಿದ್ದಂಥ ಅಧಿಕಾರಿಗಳು ಆ ಮನುಷ್ಯನ ಸನ್ಮಾನ ಯಾವುದೂ ಮಾಡಲಿಲ್ಲ, ಅವನಿಗೆ ಯಾವ ಅವಾರ್ಡು ಬಿರುದು ಕೂಡ ಕೊಡಲಿಲ್ಲ. ಇನ್ಫ್ಯಾಕ್ಟು ಅವನಿಗೆ ಪ್ರಮೋಷನ್ ಆಗುವಂಥದ್ದನ್ನ ಸ್ಟಾಪ್ ಮಾಡಿ ಅವನಿಗೆ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ ಬೇರೆ ಕಡೆ. ಅವನ್ನ ಒಂದು ಹೀರೋ ಅಂತ ಯಾರೂ ಗಮನಿಸಲಿಲ್ಲ ರಷ್ಯಾನಲ್ಲಿ. ಅಂದರೆ ಸೋವಿಯತ್ ಯೂನಿಯನ್ ಇತ್ತವಾಗ, ಅಲ್ಲಿ ಭಾಳ ಸೀಕ್ರೆಸಿ ಮೇಂಟೈನ್ ಮಾಡೋರು. ಈ ವಿಷಯ ಅವಾಗ ಆಚೆ ಬರಲಿಲ್ಲ. ಆಮೇಲೆ ಸೋವಿಯತ್ ಯೂನಿಯನ್ ಎಲ್ಲ ಸ್ಪ್ಲಿಟ್ಟಾಗಿ ಎಲ್ಲ ಬೇರೆ ಬೇರೆ ಕಂಟ್ರೀಸ್ ಆಗಿ ಡಿವೈಡ್ ಆದಮೇಲೆ ಆಮೇಲೆ ಈ ವಿಷಯ ಆಚೆ ಬಂತು.
ಭಾಳ ವರ್ಷಗಳ ನಂತರ ಯುನೈಟೆಡ್ ನೇಷನ್ಸ್ ಇದನ್ನು ರೆಕಗ್ನೈಸ್ ಮಾಡಿ ಅವನಿಗೆ ಅಷ್ಟು ವಯಸ್ಸಾಗಿರುತ್ತೆ ಅಷ್ಟರೊಳಗೆ ಆತನ್ನು ಕರೆಸಿ ಆತನ್ನು ರಿವಾರ್ಡ್ ಮಾಡ್ತಾರೆ. ಆತನು ಮಾಡಿದಂಥ ಒಂದು ವಿಷಯನ ಗಮನಿಸಿ ಇದ್ರ ಬಗ್ಗೆ ಡಾಕ್ಯುಮೆಂಟ್ರಿ ಮೂವಿ ಕೂಡ ತೆಗೆದಿದ್ದಾರೆ. ಅದರಿಂದ ಸೋದರಿ ನಿಜವಾಗಲೂ ಸೊಲೊಮೋನ್ ಇಲ್ಲಿ ಹೇಳ್ದಂಗೆ ಒಂದು ಬಡ ಜ್ಞಾನಿ ತನ್ನ ಜ್ಞಾನದಿಂದ ಒಂದು ಪಟ್ಟಣವನ್ನೇ ಕಾಪಾಡಿದ್ರು. ಆ ಜನಗಳು ಅದನ್ನು ರೆಕಗ್ನೈಸ್ ಮಾಡಲಿಲ್ಲ, ಜ್ಞಾನಕ್ಕೆ ಬೆಲೆ ಕೊಡೋದಿಲ್ಲ, ಆತನ ಮಾತನ್ನು ತಾತ್ಸಾರ ಮಾಡಿದ್ರು ಅನ್ನೋದ್ರ ಪ್ರಕಾರನೇ ಇಷ್ಟಿಲ್ಲಿ ನಡೆದಿದೆ ನೋಡಿ. ಈ ಥರ ಎಷ್ಟೋ ವಿಷಯಗಳು ನಡೆದಿರ್ತದೆ ರೀ, ನಮಗೆ ಜ್ಞಾಪಕ ಬರೋದಿಲ್ಲ ಸಡನ್ನಾಗಿ. ಒಂದು ವಿಷಯ ನನಗೆ ಟಿ ವಿನಲ್ಲಿ ನೋಡಿದಾಗ ಜ್ಞಾಪಕ ಏನಂದರೆ, ಇಂಡಿಯಾ ಪಾಕಿಸ್ತಾನ್ಗೆ ಯುದ್ಧ ಆಗುವಂಥ ಸಂಭವ ಬಂತಲ್ಲ ರೀಸೆಂಟಾಗಿ. ಆಗ ಪಾಕಿಸ್ತಾನ್ ಪಾರ್ಲಿಮೆಂಟಲ್ಲಿ ಒಬ್ಬ ಪಾಕಿಸ್ತಾನಿ ಎಂ ಪಿ ಎಷ್ಟು ಒಂದು ಎಮೋಷ್ನಲ್ ಆಗಿ ಬೇಡ್ಕೊತಾನೆ, ಈ ವಾರ್ನ ತಿರ್ಗಾ ಹೆಚ್ಚಿಸ್ಬೇಡ್ರಿ, ಈ ವಾರ್ನ ನಿಲ್ಲಿಸ್ರಿ. ಯಾಕಂದರೆ ಆ ಟೈಮ್ನಲ್ಲಿ ಟೆರರಿಸ್ಟ್ ಅಟ್ಯಾಕ್ ಮಾಡಿಬಿಟ್ರು ಅಂತ ಪಾಕಿಸ್ತಾನ ಮೇಲೆ ಇಂಡಿಯಾ ಬ್ಲೇಮ್ ಮಾಡಿ ಇವರು ಅಟ್ಯಾಕ್ ಮಾಡೋದಕ್ಕೆ ರೆಡಿ ಇದ್ದಾಗ ಪಾಕಿಸ್ತಾನಲ್ಲಿದ್ದಂಥ ಭಾಳ ಜನ ಆರ್ಮಿ ಜನರಲ್ಗಳು ಟಾಪ್ ಬ್ರಾಸ್ ಎಲ್ಲ ನಾವು ಇಂಡಿಯಾನೇ ನ್ಯೂಕ್ಲಿಯರ್ ಬಾಂಬ್ ಹಾಕ್ಬಿಡ್ತೀವಿ ಹಂಗೆ ಹಿಂಗೆ ಅಂತ ಎಲ್ಲ ಮಾಡ್ತಾಯಿದ್ರು. ಆಗ ಇವನು ಹೇಳ್ತಾನೆ, ಹಂಗೆ ಏನು ಮಾಡಬೇಡ್ರಿ, ಯಾಕೆಂದರೆ ಭಾಳ ಪ್ರಾಣಗಳು ನಷ್ಟ ಆಗ್ತದೆ, ಭಾಳ ಜನ ಸಾಯಬೇಕಾಗ್ತದೆ, ಅದರಿಂದ ದಯವಿಟ್ಟು ಅವ್ನ ಕಣ್ಣೀರಿಂದ ಅಳ್ತಾ ಅವ್ನು ಬೇಡ್ಕೊತಾನೆ ಅಲ್ವರ. ಆದರೆ ಅದೆಲ್ಲ ಯಾರು ಅವ್ರನ್ನ ಹೀರೋಸ್ ಅಂತ ನೆನೆಸೋದಿಲ್ಲ. ಹಿಂಗೋ ಆ ಯುದ್ಧ ಸ್ಟಾರ್ಟ್ ಆದ್ರೂ ಅಲ್ಲೇ ಸ್ಟಾಪ್ ಆಯಿತು. ಬಟ್ ಅದನ್ನು ಸ್ಟಾಪ್ ಮಾಡಿದವ್ರು ಯಾರು ಅನ್ನೋದನ್ನ ಕರೆಕ್ಟಾಗಿ ರೆಕಗ್ನೈಸು ಮಾಡೋದಿಲ್ಲ. ಅಫ್ಕೋರ್ಸ್ ಟ್ರಂಪ್ ನಾನೇ ಸ್ಟಾಪ್ ಮಾಡಿದೆ ಅಂತಾನೆ, ಆದರೆ ಇಂಡಿಯಾ ಅದನ್ನು ಡಿನೈ ಮಾಡಿದ್ದಾರೆ. ಇಂಡಿಯಾ ಬಂದು ಅವ್ನು ಹೇಳ್ದ ಅಂತ ನಾವು ಸ್ಟಾಪ್ ಮಾಡಿಲ್ಲ ಅನ್ನೋ ಥರ ಇಂಡಿಯಾ ಅದನ್ನು ಡಿನೈ ಮಾಡ್ತಾರೆ. ಬಟ್ ನಿಜವಾಗ್ಲೂ ಈ ಥರ ನಡೀತಾ ಇರ್ತದೆ. ಬೈಬಲ್ನಲ್ಲೇ ಕೂಡ ಒಂದು ಇನ್ಸಿಡೆಂಟ್ ಇದೆ, ನಿಜವಾದಂಥ ಇನ್ಸಿಡೆಂಟ್. ಅಲ್ಲಿ ಕೂಡ ನಾವು ನೋಡುವಾಗ ದಾವೀದ ರಾಜ ಆಳ್ವಿಕೆ ಕಾಲದಲ್ಲಿ ಅಬ್ಸಲೋಮ್ ದಾವೀದಿಗೆ ವಿರೋಧವಾಗಿ ಬಂದು ಅದೆಲ್ಲ ಇನ್ಸಿಡೆಂಟ್ ಆಗುತ್ತಲ್ಲ. ಆಮೇಲೆ ಅಬ್ಸಲೋಮ್ ಸತ್ತೋಗ್ತಾನೆ. ಆಗ ದಾವೀದು ತಿರ್ಗಾ ತನ್ನ ರಾಜ್ಯನ ಸ್ಥಾಪಿಸುವಾಗ ಒಬ್ಬ ಶೆಬ ಅಂತ ಇರ್ತಾನೆ. ಅವನೇನು ಮಾಡ್ತಾನೆ, ನಾವು ಯಾಕೆ ದಾವೀದಿಗೆ ನಾವು ಅಧೀನವಾಗಿರಬೇಕು, ದಾವೀದ ವಿರುದ್ಧವಾಗಿ ಒಂದು ಸೈನ್ಯನ ಸೇರಿಸಿ ನಾವು ದಾವೀದಿಗೂ ನಮಗೂ ಸಂಬಂಧ ಇಲ್ಲ, ನಾವೇ ಡಿಕ್ಲೇರ್ ಮಾಡೋಣ, ರಾಜ್ಯರಾಗಿ ಆಳ್ವಿಕೆ ಮಾಡೋಣ, ಅವನೇನು ನಮ್ಮ ಮೇಲೆ ಆಳ್ವಿಕೆ ಮಾಡೋದು ಅನ್ನೋ ಒಂದು ಕಾರ್ಯನ ಮಾಡಿಬಿಡ್ತಾನೆ. ಅಕಸ್ಮಾತ್ತಾಗಿ ಬೆನ್ಯಾಮೀನ್ ಕುಲದವನು ಬಿಕ್ರಿಯ ಮಗನೂ ಆದ ಶೆಬನೆಂಬ ಒಬ್ಬ ದುಷ್ಟ ಮನುಷ್ಯನು. ನೋಡಿದ್ರ, ಇವನೇನ್ರಿ ಶೆಬ ಎಂಬ ದುಷ್ಟ ಮನುಷ್ಯನು ಅಂತ ಹೇಳಿದ್ದಾರೆ, ಇವನು ಕೆಟ್ಟ ಮನುಷ್ಯನಂತೆ. ಇವನೇನು ಮಾಡ್ತಾನೆ, ಅಲ್ಲಿ ಹೇಗೋ ಬಂದಿದ್ದನು. ಅವನು ತುತ್ತೂರಿಯನ್ನು ಊದಿ, ಇಸ್ರಾಯೇಲ್ಯರೇ, ದಾವೀದನಲ್ಲಿ ನಮಗೆ ಪಾಲಿಲ್ಲ, ಇಷಯನ ಮಗನಲ್ಲಿ ನಮಗೆ ಸ್ವಾಸ್ಥ್ಯವಿಲ್ಲ, ಪ್ರತಿಯೊಬ್ಬನು ನಮ್ಮ ನಮ್ಮ ನಿವಾಸಿಗಳಿಗೆ ಹೋಗೋಣ ಅಂದನು. ನೋಡ್ತಾನೆ ಆ ಥರ ಅವನೇನು ಮಾಡ್ತಾನೆ ದಾವೀದ ವಿರುದ್ಧವಾಗಿ. ಆಗ ದಾವೀದ 6ನೇ ವಚನದಲ್ಲಿ ತನ್ನ ನಂಬಿದಂಥ ಆ ಕ್ಯಾಪ್ಟನ್ನ ಕರೆದು ಈ ರೀತಿ ಹೇಳೋದನ್ನ ನಾವು ನೋಡ್ಬೋದು. ಅರಸನು ಅಭಿಷಾಯ್ಗೆ, ಅಬ್ಷಲೋಮನಿಗಿಂತ ಬಿಕ್ರಿಯ ಮಗನಾದ ಶೆಬನು ನಮಗೆ ಹೆಚ್ಚಿನ ಕೇಡು ಮಾಡುವಂತಿದೆ. ಆದುದರಿಂದ ನೀನು ನನ್ನ ಸ್ವಂತ ಆಳುಗಳನ್ನು ತೆಗೆದುಕೊಂಡು ಹೋಗಿ ಅವನನ್ನು ಹಿಂದಟ್ಟು, ಇಲ್ಲವಾದರೆ ಅವನು ನಮ್ಮ ಕಣ್ಣಿಗೆ ಮರೆಯಾಗಿ ಹೋಗಿ ಕೋಟೆ ಕೊತ್ತಲುಗಳುಳ್ಳ ಪಟ್ಟಣಗಳನ್ನು ಸೇರಿಕೊಂಡಾನು ಅಂದನು. ನೋಡ್ತಾರೆ ಆ ಥರ ದಾವೀದ ಅವನ್ನ ಕಳಿಸುವಾಗ ಆಗ ಯೋಬ್ ಅನ್ನೋ ಅಧಿಪತಿ ಸೈನ್ಯನ ತಗೊಂಡು ಅವನಿದ್ದಂಥ ಶೆಬ ಎಂಬ ಮನುಷ್ಯ ಅವನ ಜೊತೆ ಇದ್ದಂಥ ಜನಗಳಿದ್ದಂಥ ಊರಿಗೆ ಬರ್ತಾರೆ ನೋಡಿ. 14ನೇ ವಚನ. ಶೆಬನು ಇಸ್ರಾಯೇಲ್ ಪ್ರಾಂತಗಳಲ್ಲಿ ಸಂಚರಿಸುತ್ತಾ ಆಬೇಲ್ ಬೆತ್ಮಾಕ ಎಂಬಲ್ಲಿಗೆ ಬಂದನು. ಬೇರೆಯರೆಲ್ಲರೂ ಕೂಡಿಕೊಂಡು ಅವನೊಡನೆ ಆ ಊರನ್ನು ಸೇರಿದರು. ಆಬೇಲ್ ಬೆತ್ಮಾಕ ಅನ್ನೋ ಒಂದು ಊರೊಳಗೆ ಇವ್ರು ಬಂದು ಇರ್ತಾರೆ ನೋಡಿದ್ರ. ಆಗ ಇವನೇನು ಮಾಡ್ತಾನೆ, ಯೋಬು ಆ ನಗರನ ಮುತ್ತಿಗೆ ಹಾಕ್ಬಿಡ್ತಾನೆ ನೋಡಿ. 15. ಯೋವಾಬನ ಕಡೆಯವರು ಆಬೇಲ್ ಬೆತ್ಮಾಕ ಊರಿಗೆ ಮುತ್ತಿಗೆ ಹಾಕಿ ಅದಕ್ಕೆ ಎದುರಾಗಿ ಊರು ಗೋಡೆಗೆ ತಗಲುವ ಒಂದು ಮಣ್ಣಿನ ದಿಬ್ಬವನ್ನು ಮಾಡಿ ಗೋಡೆಯನ್ನು ಕೆಡವಿ ಬಿಡುವುದಕ್ಕೆ ಪ್ರಯತ್ನಿಸಿದರು. ನೋಡಿದ್ರ, ಇವ್ರು ಯುದ್ಧನ ಮಾಡೋದಕ್ಕೆ ಎಲ್ಲ ಸಿದ್ಧಪಡಿಸ್ಕೊಂತಾರೆ. ಮುತ್ತಿಗೆ ಹಾಕ್ಬಿಟ್ರಂದ್ರೆ ಆ ಕಾಲದಲ್ಲಿ ಒಳಗಿರೋರು ಎಲ್ಲೂ ಎಸ್ಕೇಪ್ ಆಗೋಕ್ಕಾಗಲ್ಲ. ಆಚೆಯಿಂದ ಅನ್ನ ಆಹಾರ ನೀರು ಒಳಗೆ ಹೋಗೋಕ್ಕಾಗೋದಿಲ್ಲ. ಆಗ ಒಳಗಿರೋಂಥವ್ರು ಹಂಗೆ ಬಲಹೀನ ಸ್ಥಿತಿಲಿದ್ದಾಗ ಅವ್ರನ್ನ ಅಟ್ಯಾಕ್ ಮಾಡಿ ನಾಶ ಮಾಡುವಂಥ ಒಂದು ಭಯಂಕರವಾದಂಥ ಸ್ಟ್ರಾಟಜಿ ಇದು. ಅದನ್ನು ಬಂದು ಸೆಟ್ ಮಾಡಿಬಿಡ್ತಾರೆ. ಆಗ ಒಂದು ಊರೇ
ಈ ದಾವೀದನ ಸೈನ್ಯದಲ್ಲಿಂದ ನಾಶ ಆಗುವಂಥ, ಅದು ಇಸ್ರಾಯೇಲಿಗೆ ಸಂಬಂಧಪಟ್ಟದ್ದೇ. ಆದರೆ ಈ ಒಂದು ಶೆಬ ಮಾಡಿದಂಥ ಒಂದು ಕಾರ್ಯದಿಂದ ಆ ಊರಿಗೆ ಆಪತ್ತು ಬಂದ್ಬಿಡ್ತದೆ ನೋಡಿ. ಆಗ ನೋಡಿ, ನಾವು ಪ್ರಸಂಗಿಯಲ್ಲಿ ಓದಂಥ ಸಾಮ್ಯದಲ್ಲಿ ಇರೋ ಪ್ರಕಾರನೇ ಅಲ್ಲಿ ಒಬ್ಬ ಜ್ಞಾನಿ ಎಂಬ ಒಂದು ಸ್ತ್ರೀ ಇರ್ತಾಳೆ, ಜ್ಞಾನವಾದ ಒಂದು ಸ್ತ್ರೀ. ಅದನ್ನು ನೋಡಿ 16ನೇ ವಚನ. ಆಗ ಆ ಊರಿನ ಬುದ್ಧಿವಂತೆಯಾದ ಒಬ್ಬ ಹೆಂಗಸು ಅವರಿಗೆ, ಕೇಳಿರಿ, ದಯವಿಟ್ಟು ಕೇಳಿರಿ, ಯೋವಾಬನು ಮಾತಾಡುವುದಕ್ಕೋಸ್ಕರ ನನ್ನ ಬಳಿಗೆ ಬರಬೇಕೆಂದು ಹೇಳಿರಿ ಎಂದು ಕೂಗಿದಳು. ಆಗ ಬುದ್ಧಿವಂತಿಕೆ ಆದ ಒಂದು ಹೆಂಗಸಂತಲ್ಲಿ ಆ ಊರಲ್ಲಿ ಅಷ್ಟೊಂದು ಜನ ಇದ್ದಾರೆ. ಒಬ್ಬ ಹೆಂಗಸಿಗೆ ಭಾಳ ಜ್ಞಾನ ಇತ್ತು, ಬುದ್ಧಿ ಇತ್ತು. ಅವಳೇನು ಮಾಡ್ತಾಳೆ, ಗೋಡೆ ಮೇಲೆ ನಿಂತ್ಕೊಂಡು ಸೈನ್ಯ ಕೇಳ್ತಾಳೆ, ನಿಮ್ಮ ಅಧಿಪತಿ ಯಾರು, ಯೋವಾಬನ್, ಅವ್ರನ್ನ ಕರೀರಿ, ನಾನು ಮಾತಾಡಬೇಕು ಅವ್ರ ಹತ್ರ ಅಂತ. ಆಗ ಆತನ ಕರೆಸ್ತಾರೆ. ಆತನ ಬಂದಾಗ ಇವಳು ಆ ಥರ ಅವನ ಹತ್ರ ಮಾತಾಡ್ತಾಳೆ ನೋಡಿ. 19ನೇ ವಚನ. ನಮ್ಮ ಪಟ್ಟಣವು ಇಸ್ರಾಯೇಲ್ಯರಲ್ಲಿ ಸಮಾಧಾನವುಳ್ಳದ್ದು, ರಾಜನಿಷ್ಠೆಯುಳ್ಳದ್ದು ಆಗಿದೆ. ನೀನು ಇಸ್ರಾಯೇಲ್ಯರ ಪಟ್ಟಣಗಳಲ್ಲಿ ತಾಯಿ ಎಂದು ಹೆಸರುಗೊಂಡ ಈ ಪಟ್ಟಣವನ್ನು ಹಾಳು ಮಾಡಬೇಕೆಂದಿದ್ದಿ. ನೀನು ಯೆಹೋವನ ಸ್ವಾಸ್ಥ್ಯವನ್ನು ನುಂಗಿಬಿಡುವುದೇಕೆ ಅಂದಳು. ನೋಡಿದ್ರ, ಆ ಕಾಲದಲ್ಲಿ ಆ ಒಂದು ಆಬೇಲ್ ಅನ್ನೋ ಒಂದು ಪಟ್ಟಣ ಜನಗಳು ಯಾವ್ದಾನ ಅಡ್ವೈಸ್ ಬೇಕಿದ್ರು ಹೋಗಿ ಕೇಳುವಂಥ ಒಂದು ಪ್ಲೇಸ್ ಆಗಿತ್ತಂತೆ. ಅದು ಒಂದು ತಾಯಿಯ ಪಟ್ಟಣ ಥರ ಇದೆ. ಇದು ಯೆಹೋವನ ಸ್ವಾಸ್ಥ್ಯವಾಗಿದೆ. ಇದು ಬಂದು ಇಸ್ರಾಯೇಲ್ಗೆ ಹೊರಗೆ ಇರುವಂಥ ಶತ್ರುಗಳಲ್ಲ, ಇಸ್ರಾಯೇಲ್ ಸೇರಿದಂಥ ಒಂದು ಬೆಂಜಮಿನ್ ಕುಲದಲ್ಲಿ ಇರುವಂಥ ಒಂದು ಪ್ರಾಂತ್ಯವಾಗಿದೆ. ಇದನ್ನು ನೀನು ಎಲ್ಲ ಸಂಹರಿಸೋದಕ್ಕೆ ಬಂದಿದೆಯಲ್ಲ ಅಂತ ಅವಳು ಮಾತಾಡ್ತಾಳೆ. ನೋಡಿದ್ರ, ನಾವೆಲ್ಲ ಸಹೋದರಗಳಲ್ಲ, ನಾವೆಲ್ಲ ಇಸ್ರಾಯೇಲ್ ಗೋತ್ರದವರು, ನೀನು ಬಂದು ನಮ್ಮನ್ನು ನಾಶ ಮಾಡಿ ಈ ರೀತಿ ಬಂದಿದೆಯಲ್ಲ ಅಂತ ಹೇಳುವಾಗ ಆಗ ಯೋಬು ಆತನೇನು ಹೇಳ್ತಾನೆ ನೋಡಿ. 20ನೇ ವಚನ. ಅದಕ್ಕೆ ಯೋವಾಬನು, ನುಂಗಿಬಿಡುವುದಾಗಲಿ ಹಾಳು ಮಾಡುವುದಾಗಲಿ ನನಗೆ ದೂರವಾಗಿರಲಿ, ಅಂಥದ್ದು ಬೇಡವೇ ಬೇಡ. ಸಂಗತಿಯು ಹೀಗಿರುವುದಿಲ್ಲ. ಎಫ್ರಾಯಿಂ ಪರ್ವತ ದೇಶದ ಬಿಕ್ರಿಯ ಮಗನಾದ ಶೆಬನೆಂಬನು ಅರಸನಾದ ದಾವೀದನಿಗೆ ವಿರೋಧವಾಗಿ ಕೈಯೆತ್ತಿದ್ದಾನೆ. ಅವನನ್ನೇ ಒಪ್ಪಿಸಿರಿ, ನಾನು ಊರನ್ನು ಬಿಟ್ಟು ಹೋಗುತ್ತೇನೆ ಎಂದು ಹೇಳಿದನು. ನೋಡಿದ್ರ, ಆಗ ಯೋವಾಬ್ ಹೇಳ್ತಾನೆ, ನಾವು ಬಂದಿರೋದು ಊರನ್ನೆಲ್ಲ ನಾಶ ಮಾಡೋದಕ್ಕಲ್ಲ, ಒಬ್ಬ ಮನುಷ್ಯ ಇದ್ದಾನೆ, ಅವನು ದಾವೀದ ವಿರೋಧವಾಗಿ ಈ ಥರ ಅವನು ಎದ್ದಿದ್ದಾನೆ, ಅವನ್ನ ನಮಗೆ ಒಪ್ಪಿಸ್ರಿ, ನಾವು ಯಾರನ್ನೂ ಏನು ಮಾಡೋದಿಲ್ಲ ಅಂತ. ನೋಡಿದ್ರೆ, ಈ ಸ್ತ್ರೀ ಹೋಗಿ ಮಾತಾಡುವಾಗ, ನೆಗೋಷಿಯೇಟ್ ಮಾಡುವಾಗ ನಿಜ ಸಂಗತಿ ಅವಳಿಗೆ ಗೊತ್ತಾಗುತ್ತೆ. ಆಗ ಅವಳು ಏನು ಹೇಳ್ತಾಳೆ ನೋಡಿ. ಅದಕ್ಕೆ ಸ್ತ್ರೀಯು, ನೋಡು, ಈಗಲೇ ಅವನ ತಲೆಯು ಗೋಡೆಯ ಕಡೆಯಿಂದ ನಿನ್ನ ಕಡೆಗೆ ಒಗೆಯಲ್ಪಡುವುದು ಎಂದು ಉತ್ತರ ಕೊಟ್ಟು ಇಮಿಡಿಯೇಟಾಗಿ ಹೇಳ್ಬಿಡ್ತಾಳೆ, ಅವನ ತಲೆ ತಾನೆ, ಈಗಲೇ ಅವನ ತಲೆನ ಆ ಕಡೆ ಬಿಸಾಕ್ತಿವಿರು ಅಂದ್ಬಿಟ್ಟು ಹೋಗಿ ಅವರ ಜನಗಳ ಹತ್ರ ಮಾತಾಡ್ತಾಳೆ ನೋಡಿ. ಹೆಂಗೆ ಮಾತಾಡ್ತಾಳೆ ಅಂತ ಕೂಡ ಬರೆದಿದೆ. ತನ್ನ ಜನರ ಬಳಿಗೆ ಹೋಗಿ ಅವರಿಗೆ ವಿವೇಕದೊಡನೆ ಈ ಸಂಗತಿಯನ್ನು ತಿಳಿಸಿದಳು. ನೋಡಿದ್ರೆ, ವಿವೇಕದೊಡನೆ, ಜ್ಞಾನ ವಿವೇಕದಿಂದ ಅವರ ಜನಗಳ ಹತ್ರ ಮಾತಾಡುತ್ತಾಳೆ. ಆಗ ಅವರು ಬಿಕ್ರಿಯ ಮಗನಾದ ಶೆಬನ ತಲೆಯನ್ನು ಕಡಿದು ಯೋವಾಬನಿದ್ದಲ್ಲಿಗೆ ಬಿಸಾಡಿದರು. ನೋಡಿದ್ರೆ, ಆ ಜನಗಳೆಲ್ಲ ಆಗ ಹೌದು, ಈ ಒಬ್ಬನಿಂದ ನಮ್ಮ ಊರೇ ನಾಶ ಆಗುತ್ತಲ್ಲ ಅಂದ್ಬಿಟ್ಟು ಅವನ ತಲೆ ಕಡ್ದು ಆ ಕಡೆ ಬಿಸಾಕ್ತಾರೆ. ಆಗ ಕೂಡಲೇ ಅವನು ತುತ್ತೂರಿಯನ್ನು ಊದಿಸಿದನು. ಜನರು ಆ ಪಟ್ಟಣವನ್ನು ಬಿಟ್ಟು ತಮ್ಮ ತಮ್ಮ ನಿವಾಸಗಳಿಗೆ ಹೋದರು. ನೋಡಿದ್ರ, ಯೋವಾಬನು ಹಿಂದಿರುಗಿ ಯೆರೂಸಲೇಮಿನಲ್ಲಿದ್ದ ಅರಸನ ಬಳಿಗೆ ಬಂದನು. ನೋಡಿದ್ರ ಸಹೋದರ ಸಹೋದರಿ, ಈ ಸಮಯದಲ್ಲಿ ಪ್ರಸಂಗಿ ಎಳೆದ ಹಾಗೆ ಈ ಆಲ್ರೆಡಿ ನಡೆದಿದೆ ಆ ಥರ ಒಂದು ಘಟನೆ. ನೋಡಿದ್ರೆ, ಯಾವಾಗ ಆ ತಲೆನ ಬಿಸಾಕ್ತಾನೋ ಯೋಬು ಸಣ್ಣ ಸೈನ್ಯನ ವಾಪಸ್ ತಗೊಂಡು ಹೋಗ್ಬಿಡ್ತಾನೆ. ಆಗ ಆ ಪಟ್ಟಣನೇ ಕಾಪಾಡ್ತಾಳೆ ಆ ಸ್ತ್ರೀ. ನೋಡಿದ್ರೆ, ಈ ಥರ ಯಾವ ರೀತಿ ನಡೆದಿದೆ ನೋಡಿ. ಆಮೇಲೆ ಇಲ್ಲಿ ಸಮಯದಲ್ಲಿ ಪ್ರಸಂಗಿಲಿ ಹೇಳ್ದ ಹಾಗೆ ಆ ಜನಗಳು ಅವಳನ್ನ ನೆನೆಸ್ಕೊಂಡು ಅವಳನ್ನ ಸನ್ಮಾನ ಮಾಡ್ದಂಗೆ ಕೂಡ ನಾವು ನೋಡೋದಿಲ್ಲ. ಇನ್ಫ್ಯಾಕ್ಟ್ ಅವಳು ಹೆಸರು ಏನನ್ನೋದು ಕೂಡ ಅಲ್ಲಿ ಬರೆದಿಲ್ಲ. ಇದುವರೆಗೂ ಯಾರಿಗೂ ಗೊತ್ತೂ ಇಲ್ಲ ಅವಳ ಹೆಸರೇನೇನೋದು. ಸೊ ಆ ಥರನ ಅದನ್ನು ಬೇಸ್ ಮಾಡಿಕೊಂಡೇ ಪ್ರಸಂಗಿನಲ್ಲಿ ಸಾಲೋಮೋನ್ ಈ ಥರ ಹೇಳಿದ್ರು ಏನೋ ಗೊತ್ತಿಲ್ಲ. ಆ ಥರ ಸಹೋದರ ಸಹೋದರಿ ಒಂದು ನಿಜವಾದಂಥ ಲೈಫಲ್ಲಿ ಕೂಡ ಈ ರೀತಿ ನಡೀತದೆ. ಸೊ ಈಗ ಮತ್ತೆ ನಾವು ಸಾಮ್ಯಕ್ಕೆ ಬಂದು
ಅಲ್ಲಿ ನಡೆದಂಥ ವಿಷಯನ ಇನ್ನೊಂದು ಸತಿ ನಾವು ಆತ್ಮೀಕವಾದಂಥ ಒಂದು ವಿಷಯಗಳಿಗೆ ಹೋಲಿಸಿ ನಾವು ನೋಡುವುದಾದರೆ, ಯಾವುದು ಅದು ನಗರ, ಒಂದು ಪಟ್ಟಣ, ಚಿಕ್ಕ ಪಟ್ಟಣ, ಸ್ವಲ್ಪವೇ ಜನವಿದ್ದರು, ಅದಕ್ಕೆ ವಿರುದ್ಧವಾಗಿ ದೊಡ್ಡ ರಾಜ ಬಂದನು. ಆಮೇಲೆ ಪಟ್ಟಣದಲ್ಲಿದ್ದಂಥ ಒಂದು ಜ್ಞಾನಿ ಆ ಪಟ್ಟಣವನ್ನು ತನ್ನ ಜ್ಞಾನದಿಂದ ಕಾಪಾಡ್ತಾನೆ. ಆದರೆ ಜನಗಳು ಅವನ್ನ ಸನ್ಮಾನಿಸುವುದಿಲ್ಲ, ಅವನ ಮಾತನ್ನು ಕೇಳೋದಿಲ್ಲ ಎಂಬ ಒಂದು ವಿಷಯನ ನಾವು ಯಾವ ರೀತಿ ಇದರಿಂದ ನಾವು ಆತ್ಮೀಕವಾದಂಥ ಒಂದು ಪಾಠವನ್ನು ಕಲ್ತ್ಕೊಳ್ಬೇಕು ಅಂತ ನೋಡೋದಾದರೆ, ಸೋದರಿ, ನಿಮಗೆ ಜಾನ್ ಬುನಿಯನ್ ಬರೆದಿರುವಂಥ ದ ಹೋಲಿ ವಾರ್ ಎಂಬ ಪುಸ್ತಕನ ನೀವು ಒಂದು ವೇಳೆ ಓದಿದರೆ, ಅದರಲ್ಲಿ ಜಾನ್ ಬುನಿಯನ್ನವರು ಭಾಳ ಬ್ಯೂಟಿಫುಲ್ಲಾಗಿ ಮನುಷ್ಯನ ಒಂದು ನಗರಕ್ಕೆ ಕಂಪೇರ್ ಮಾಡಿ ಮಾತಾಡಿದ್ದಾನೆ. ಅದನ್ನ ಮ್ಯಾನ್ ಸೋಲ್ ಸಿಟಿ ಅಂತಾರೆ ಅಲ್ವರ. ಮನುಷ್ಯನ ಆತ್ಮದ ಒಂದು ನಗರ ಅಂತಲೇ ಕರೀತಾರೆ. ಆದಾಮ್ ಅವ್ವ ಇಬ್ಬರು ಇದ್ರಲ್ಲ, ಅದರಲ್ಲಿ ಅವ್ರನ್ನ ಒಂದು ನಗರಕ್ಕೆ ಕಂಪೇರ್ ಮಾಡ್ತಾನೆ. ಒಂದು ನಗರನ ಯಾವ ರೀತಿ ಒಂದು ಕೋಟೆ ಕಟ್ಟಿರ್ತಾರೆ, ಅದಕ್ಕೆ ಬಾಗಿಲುಗಳಿರ್ತದೆ, ಒಳಗಿರುವಂಥವರು ಅದನ್ನು ಕಾಪಾಡ್ಕೊಳ್ತಾರೆ ಅಂತ ನಾವು ನೋಡ್ತೀವೋ, ಅದೇ ಥರ ಮನುಷ್ಯನ ದೇವರು ಸೃಷ್ಟಿ ಮಾಡಿದಾಗ ಒಂದು ಸ್ಟ್ರಾಂಗ್ ವಿಲ್ ಪವರ್ ಕೊಟ್ಟರು, ಒಂದು ದೃಢವಾದಂಥ ಒಂದು ಮನಸ್ಸು, ಒಂದು ಜ್ಞಾನ, ತನ್ನ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದ್ರು. ಅವನ್ನ ಡಿಪೆಂಡ್ ಮಾಡ್ಕೊಳ್ಳೋವಂಥ ಕೆಪಾಸಿಟಿ ಕೊಟ್ಟರು. ಬರುವಂಥ ಬ್ಯಾಕ್ಟೀರಿಯಾ ಮತ್ತು ಇನ್ಫೆಕ್ಷನ್ ವೈರಸ್ಸಿಂದ ಡಿಪೆಂಡ್ ಮಾಡ್ಕೊಳ್ಳೋಂತೆ ನಮ್ಮ ಬಾಡಿ ಮಾತ್ರ ಅಲ್ಲ, ಅಣುಗಳಿಗೆ, ರಕ್ತ ಸೆಲ್ಸಿಗೆ ಕೊಟ್ಟಂಥ ಶಕ್ತಿ ಮಾತ್ರ ಅಲ್ಲ, ಮತ್ತು ಮೆಂಟಲಿ ಕೂಡ ನಮ್ಮನ್ನು ನಾವು ರಕ್ಷಿಸ್ಕೊಳ್ಳುವಂಥ ರೀತಿಯಲ್ಲಿ ಜ್ಞಾನವನ್ನು ಕೂಡ ಕೊಟ್ಟಿದ್ದರು. ಆಗ ಅದಕ್ಕೆ ಗೇಟ್ ಇತ್ತು ಅಂತೆಲ್ಲ, ಐ ಗೇಟ್, ಇಯರ್ ಗೇಟು, ಮೌತ್ ಗೇಟ್ ಅಂತೆಲ್ಲ ಅವರು ಅದನ್ನು ನಗರನ ವಿವರಿಸ್ತಾರೆ. ಆ ರೀತಿ ನೋಡುವುದಾದರೆ ಸೋದರಿ, ಒಂದು ಚಿಕ್ಕ ನಗರ, ಅದರಲ್ಲಿ ಸ್ವಲ್ಪ ಜನ ಇದ್ದರು ಅನ್ನುವಾಗ ಇದು ಮನುಷ್ಯ ಕುಲದ ಆರಂಭ ಅಂತ ನಾವು ನೋಡ್ಕೊಬೋದು. ಮನುಷ್ಯ ಕುಲ, ಮ್ಯಾನ್ಕೈಂಡ್, ಇಡೀ ಮಾನವಕುಲ ಪ್ರಾರಂಭದಲ್ಲಿ ಬಹಳ ಒಂದು ಚಿಕ್ಕ ಒಂದು ಸಂಖ್ಯೆದಲ್ಲಿದ್ದರು. ಇನ್ಫ್ಯಾಕ್ಟ್ ಇಬ್ಬರೇ ಇದ್ದರು ಅಲ್ವಾ, ಆದಾಮವ್ವ ಇಬ್ಬರೇ ಇದ್ದರು. ಅವರು ಒಂದು ಪಟ್ಟಣ ಅಂತ ಹೇಳ್ಬೋದು. ಪಟ್ಟಣ ಅಂದರೆ ಆ ಏದೇನ್ ಒಂದು ಉದ್ಯಾನನೇ ಅವರಿಗೆ ದೇವರು ಕೊಟ್ಟಂಥ ಒಂದು ಪಟ್ಟಣ ಅಂತ ಹೇಳ್ಬೋದು. ಅದರೊಳಗೆ ಇವರಿಬ್ಬರು ಮಾತ್ರನೇ ಇದ್ದರು ಅಲ್ವರ. ಸೊ ಅಂಥ ಸಮಯದಲ್ಲಿ ನಡೆದಂಥ ಒಂದು ವಿಷಯ ಅಂತ ಇದನ್ನು ತಗೊಬೋದು. ಅಲ್ಲಿಂದ ಆ ಇಬ್ಬರಿಂದ ತಾನೇ ಜನಸಂಖ್ಯೆ ಹೆಚ್ಚಾಗಿ ಇಡೀ ಲೋಕ ಬಂದಿರೋದು ಅಲ್ವ. ಈಗ 8 ಬಿಲಿಯನ್ ಜನಗಿಂತ ಹೆಚ್ಚಾಗಿದ್ದಾರೆ, 800 ಕೋಟಿಗಿಂತ ಹೆಚ್ಚಾಗಿದ್ದಾರೆ ಜನ. ಆದರೆ ಪ್ರಾರಂಭ ಆಗುವಾಗ ಭಾಳ ಸ್ವಲ್ಪ ಜನ ಇದ್ದರು. ಆಮೇಲೆ ನೋವಾ ಕಾಲದಲ್ಲಿ ಕೂಡ ಬರೀ 8 ಜನ ಇದ್ರಲ್ವ ಇಡೀ ಲೋಕದಲ್ಲಿ. ಸೊ ಇದು ಇಡೀ ಮನುಕುಲನ, ಮ್ಯಾನ್ಕೈಂಡ್ನ ಸೂಚಿಸುವಂಥದ್ದು ಇದೆ ಅಂತ ನಾವು ನೋಡ್ಕೊಬೋದು ಅಲ್ವರ. ಯಾಕಂದರೆ ಎಲ್ಲ ಬಂದಿದ್ದು ಅವರಿಂದ ತಾನೆ. ಆದಾಮವ್ವ ಅವರಿಬ್ಬರು ಅವರ ಒಂದು ಬರಬೇಕಾದಂಥ ಒಂದು ಕುಟುಂಬ, ಒಂದು ಪಟ್ಟಣ ಬಂದಿದ್ದು ಎಲ್ಲ ಅವರಿಂದನೇ. ಆಗ ನೋಡುವಾಗ ಸೋದರಿ, ಇನ್ಫ್ಯಾಕ್ಟ್ ಇವಾಗ ಕೂಡ 8 ಬಿಲಿಯನ್ ಪೀಪಲ್ ಅಂದರೆ 800 ಕೋಟಿ ಜನ ಇದ್ರೂ ನಮ್ಮ ದೇವರ ಮುಂದೆ ಇಡೀ ಲೋಕನೇ ಏನೂ ಇಲ್ಲ ಅಲ್ವಾ. ಈಗ ನಾವು ಅಸ್ಟ್ರಾನಮಿನಲ್ಲಿ ಎಷ್ಟೋ ವಿಷಯಗಳನ್ನ ತಿಳ್ಕೊಂಡು ಬಂದಾಗ ನಮ್ಮ ಭೂಮಿ ಭಾಳ ಚಿಕ್ಕದು, ಸೂರ್ಯ ಎಷ್ಟು ದೊಡ್ಡದು, ಬೇರೆ ಗ್ರಹಗಳು ಎಷ್ಟು ದೊಡ್ಡದು, ಈ ಥರ ಕೋಟಿ 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 ಅಂತ ನಕ್ಷತ್ರಗಳು, ಪ್ಲ್ಯಾನೆಟ್ಸ್ ಇದ್ದಾವೆ. ಅದೆಲ್ಲ ಸೇರಿದ್ರೆ ಒಂದು ಗ್ಯಾಲಾಕ್ಸಿ. ಆ ಗ್ಯಾಲಾಕ್ಸಿಗಳು ಆ ಥರ ಎಷ್ಟೋ ಟ್ರಿಲಿಯನ್ಸ್ ಆಫ್ ಗ್ಯಾಲಾಕ್ಸಿಗಳಿದೆ ಅನ್ನೋದೆಲ್ಲ ನಾವು ತಿಳ್ಕೊಂಡಾಗ ಭೂಮಿ ಭಾಳ ದೊಡ್ಡದಿಲ್ಲ ರೀ. ಅದನ್ನೇ ಬೈಬಲ್ನಲ್ಲಿ ಐಸಾಯ 40ನೇ ಅಧ್ಯಾಯ 15ನೇ ವಚನ 17ನೇ ವಚನದಲ್ಲಿ ಕೂಡ ನಾವು ನೋಡ್ಬೋದು. ಆಹಾ, ಆತನ ಗಣನೆಯಲ್ಲಿ ಜನಾಂಗಗಳು ಕಪಿಲೆಯಿಂದುದುರುವ ತುಂತುರಿನಂತೆಯೂ ತ್ರಾಸಿನ ತಟ್ಟೆಯ ಧೂಳಿನ ಹಾಗೂ ಇರುತ್ತವೆ. ನೋಡಿದ್ರ, ಇಗೋ ದ್ವೀಪಗಳನ್ನು ಅಣುರೇಣುವಿನಂತೆ ಎತ್ತುತ್ತಾನೆ. ನೋಡಿದ್ರ, ಒಂದು ತುಂತುರು ಅಂತಾರೆ, ಅಂದರೆ ಒಂದು ಡ್ರಾಪ್ ಆಫ್ ವಾಟರ್, ಡ್ರಾಪ್ ಇನ್ ಎ ಬಕೆಟ್ ಅಂತಾರೆ. ಇವಾಗ ಒಂದು ಬಕೆಟ್ನಲ್ಲಿ ಎಷ್ಟು ಡ್ರಾಪ್ಸ್ ಇರ್ಬೋದು ರೀ. ಒಬ್ಬ ಹುಡುಗ, ಚಿಕ್ಕ ಹುಡುಗ, ಅವನು ಎಷ್ಟು ತಾಳ್ಮೆಯಿಂದ 1 ಲೀಟರ್ ವಾಟರ್ನಲ್ಲಿ ಎಷ್ಟು ಡ್ರಾಪ್ಸ್ ಇದೆ ಅಂತ ಒಂದು ನೀಡಲು ತಗೊಂಡು ಎಣಿಸಿದ್ದಾನೆ. ಇವತ್ತೇ ಓದಿದೆ ಅವನ ಬಗ್ಗೆ. ಆಗ ಅವನು ಹೇಳ್ತಾನೆ, ಟೋಟಲ್ ನಂಬರು 19,960 ಡ್ರಾಪ್ಸ್ ಇದೆಯಂತೆ 1 ಲೀಟ್ರ್ನಲ್ಲಿ. 19,996 ಡ್ರಾಪ್ಸು 1 ಲೀಟ್ರಲ್ಲಿ. ಹಾಗೆ ಒಂದು ಬಕೆಟೆಲ್ಲ ಒಂದು 20 ಲೀಟ್ರ್ ಆಗಲಿ ಇರ್ಬೋದು. ಆಗ ಅಷ್ಟೊಂದು ನೀರಲ್ಲಿ ಒಂದು ಡ್ರಾಪು, ಒಂದು ತುಣಿ ನೀರು ಎಷ್ಟು ಮಾತ್ರ. ಆ ಥರ ಭೂಮಿ ಇದೆ ಅವನ ಮುಂದೆ ಅಂತಾರೆ ನೋಡಿ 17ನೇ ವಚನ.
ಸಕಲ ಜನಾಂಗಗಳು ಆತನ ದೃಷ್ಟಿಯಲ್ಲಿ ಏನೂ ಇಲ್ಲದಂತಿವೆ. ಅವು ಆತನ ಎಣಿಕೆಯಲ್ಲಿ ಶುದ್ಧ ಶೂನ್ಯವೇ. ಶೂನ್ಯ ಏನಿಲ್ಲ. ಆ ಥರನೇ ಒಂದು ಚಿಕ್ಕ ಪಟ್ಟಣ, ಅದರಲ್ಲಿ ಕೆಲವರೇ ಇದ್ದ ಹಾಗೆ ನೋಡುವಾಗ ಇದು ಮನುಕುಲನ ಸೂಚಿಸ್ತದೆ ಅಂತ ನಾವು ತಿಳ್ಕೊಬೋದು. ಆಗ ಆ ರೀತಿ ಇದ್ದಂಥ ಸಂದರ್ಭದಲ್ಲಿ ಒಂದು ದೊಡ್ಡ ರಾಜ ಬಂದು ಅದಕ್ಕೆ ವಿರೋಧವಾಗಿ ಮುತ್ತಿಗೆ ಹಾಕಿ ಅದನ್ನು ತನ್ನ ವಶಕ್ಕೆ ಪಡ್ಕೊಳ್ಬೇಕು ಅಂತ, ಅದನ್ನು ನಾಶ ಮಾಡಬೇಕು ಅಂತ ಬಂದು ನಿಂತು ಬಿಡ್ತಾನೆ ಅಲ್ವರ. ಈಗ ಆ ರಾಜ ಯಾರು ಅಂತ ನಾವು ನೋಡುವಾಗ ಬೈಬಲ್ನಲ್ಲಿ ಅನೇಕ ರಾಜರುಗಳ ಬಗ್ಗೆ ಬರೆದಿದ್ದಾರೆ. ಮನುಷ್ಯ ಕುಲದಕ್ಕೆ ವಿರೋಧವಾಗಿ ಅವರನ್ನ ನಾಶ ಮಾಡುವಂತೆ ಬಂದಂಥ ರಾಜ ಯಾರು ಅನ್ನುವಾಗ ಅದು ಸೈತಾನನು ಅಂತ ಕೂಡ ನಾವು ತಿಳ್ಕೊಬೋದು. ಯಾಕೆಂದರೆ ಸೈತಾನಿಗೆ ರಾಜನ ಒಂದು ಹೆಸರು ಟೈಟಲ್ ಇಲ್ದಿರ ಇದ್ದರು, ಒಂದು ಒಡೆಯ, ಒಂದು ಆಳ್ವಿಕೆ ಮಾಡುವಂಥವನು ಅಂತ ಅದೇ ಒಂದು ರೀತಿಯಲ್ಲಿ ಆತನ್ನು ಬೈಬಲ್ನಲ್ಲಿ ರೆಫರ್ ಮಾಡಿರೋದು ಉಂಟು. ಕರ್ತನ ಯೇಸು ಸ್ವಾಮಿ ಕೂಡ ಆತನ್ನು ರೆಫರ್ ಮಾಡುವಾಗ ಏನು ಹೇಳ್ತಾರೆ ನೋಡಿ, ಯೋಹಾನ 12ನೇ ಅಧ್ಯಾಯ 31ನೇ ವಚನ. ಹೀಗ ಈ ಲೋಕಕ್ಕೆ ತೀರ್ಪು ಆಗುತ್ತದೆ, ಈಗ ಇಹಲೋಕಾಧಿಪತಿಯು ಹೊರಗೆ ನೂಕಲ್ಪಡುವನು. ನೋಡ್ದ, ಇಹಲೋಕಾಧಿಪತಿ ಅಂತಾರೆ ಅಲ್ವರ. ಇಂಗ್ಲೀಷಲ್ಲಿ ದ ಪ್ರಿನ್ಸ್ ಆಫ್ ದ ವರ್ಲ್ಡ್ ಅಂತಾರೆ. ಇಹಲೋಕಾಧಿಪತಿ, ಲೋಕಕ್ಕೆ ಅಧಿಪತಿ ಅಂತ ಯೇಸುಸ್ವಾಮಿನೇ ಹೇಳ್ತಾರೆ ಅಲ್ವರ. 14ನೇ ಅಧ್ಯಾಯ 30ನೇ ವಚನ. ಇನ್ನು ನಾನು ನಿಮ್ಮ ಸಂಗಡ ಬಹಳ ಮಾತುಗಳನ್ನಾಡುವುದಿಲ್ಲ, ಯಾಕಂದರೆ ಇಹಲೋಕಾಧಿಪತಿಯು ಬರುತ್ತಾನೆ, ಅವನಿಗೆ ಸಂಬಂಧಪಟ್ಟದ್ದು ಯಾವುದೊಂದು ನನ್ನಲ್ಲಿಲ್ಲ. ಇಹಲೋಕಾಧಿಪತಿ ಅಂತ ಸ್ವಾಮಿನೇ ಹೇಳಿದ್ದಾರೆ. ಅದರಿಂದ ಸೈತಾನು ಲೋಕನ ಆಳುಗೊಳ್ಳುವಂಥ ಅಧಿಪತಿಯಾಗಿದ್ದಾನೆ. ಮಾತ್ರ ಅಲ್ಲ, ಇವನಿಗೆ ರೆಫರ್ ಮಾಡುವಾಗ ಯೇಸು ಸ್ವಾಮಿ ಒಂದು ಸೂಚಕರ ಮಾಡುವಾಗ ಕೂಡ ಅವರು, ನೀನು ಪ್ರಿನ್ಸ್ ಆಫ್ ದ ಡಿಮನ್ಸಿಂದ ಶಕ್ತಿಯಿಂದ ಮಾಡಿದ್ಯಾ ಅಂತ ಫರಿಸೀಯರು ಹೇಳುವಾಗ ಕೂಡ ಯೇಸು ಸ್ವಾಮಿ ಅದನ್ನು ರೆಸ್ಪಾಂಡ್ ಮಾಡೋದನ್ನ ನಾವು ನೋಡ್ಬೋದು. 12ನೇ ಅಧ್ಯಾಯ 24ನೇ ವಚನ. ಮತ್ತೆಯು, ಆದರೆ ಫರಿಸಾಯರು ಅದನ್ನು ಕೇಳಿ, ಇವನು ದೆವ್ವಗಳ ಒಡೆಯನಾದ ಬೆಲ್ಜೆಬೂಲನ ಸಹಾಯದಿಂದ ದೆವ್ವಗಳನ್ನು ಬಿಡಿಸುತ್ತಾನೆ ಹೊರತು ಬೇರೆ ರೀತಿಯಿಂದ ಬಿಡಿಸುವುದಿಲ್ಲ ಅಂದರು. ನೋಡಿ, ದೆವ್ವಗಳ ಒಡೆಯನಾದ ಬೆಲ್ಜೆಬೂಲ್ ಅಂತಾರಲ್ಲ. ಸೊ ದೆವ್ವಗಳಿಗೆ ಒಬ್ಬ ಒಡೆಯ ಇದ್ದಾನೆ. ಆಗ ಯೇಸುಸ್ವಾಮಿ ಹೇಳ್ತಾರೆ, ಅವನ ರಾಜ್ಯದ ಬಗ್ಗೆ ಹೇಳ್ತಾರೆ. ಆವಾಗ ಸೈತಾನನು ಅವನು ಒಂದು ಒಡೆಯ, ಅವನಿಗೊಂದು ರಾಜ್ಯವಿದೆ ಅನ್ನೋ ರೀತಿಯಲ್ಲಿ ಕೂಡ ಹೇಳ್ತಾರೆ ನೋಡಿ, 25ನೇ ವಚನ. ಆತನು ಅವರ ಆಲೋಚನೆಗಳನ್ನು ತಿಳುಕೊಂಡು ಅವರಿಗೆ ಹೇಳಿದ್ದೇನೆಂದರೆ, ಯಾವ ರಾಜ್ಯವಾದರೂ ತನ್ನಲ್ಲಿ ಭೇದ ಹುಟ್ಟಿದರೆ ಹಾಳಾಗುವುದು, ತನ್ನಲ್ಲಿ ಭೇದ ಹುಟ್ಟಿದ ಯಾವ ಪಟ್ಟಣವಾದರೂ ಮನೆಯಾದರೂ ನಿಲ್ಲದು. ನೋಡಿದ್ರ, ಅದು ಯಾವ ರಾಜ್ಯ ತನಗೆ ವಿರೋಧವಾಗಿ ಅದೇ ಎದ್ರೆ ನಿಲ್ಲುವುದಿಲ್ಲ ಅನ್ನುವಾಗ ಆ ಸೈತಾನನ ರಾಜ್ಯ ಅನ್ನೋದ್ರ ಬಗ್ಗೆ ಕೂಡ ಸ್ವಾಮಿ ಮೆನ್ಷನ್ ಮಾಡ್ತಾರೆ. ಮಾತ್ರ ಅಲ್ಲ, ಸೈತಾನಿಗೆ ವಾಯುಮಂಡಲ ಅಧಿಪತಿ ಅಂತ ಇನ್ನೊಂದು ಟೈಟಲ್ ಇದೆ ನೋಡಿ, ಎಫೆಸರ್ 2ನೇ ವಚನ. ನೀವು ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವವರಾಗಿದ್ದು ಇಹಲೋಕಚಾರಕ್ಕೆ ಅನುಸಾರವಾಗಿ ನಡೆದುಕೊಂಡಿರಿ. ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ, ಅಂದರೆ ನಂಬಲೊಲ್ಲದವರನ್ನು ಅವಿಧೇಯತೆಗೆ ಈಗ ಪ್ರೇರೇಪಿಸುವ ಆತ್ಮನಿಗೆ ಅನುಸಾರವಾಗಿ ನಡೆದುಕೊಂಡಿರಿ. ಸೊ ಸೈತಾನ ವಾಯುಮಂಡಲ ಅಧಿಕಾರಿಗಳಿಗೆ ಅವನ ಅಧಿಪತಿ ಅಂತ, ಪ್ರಿನ್ಸ್ ಆಫ್ ದ ಪವರ್ ಆಫ್ ದ ಏರ್ ಅಂತ ಕೂಡ ಅವನ ಪ್ರಿನ್ಸ್ ಅಂತ ಕರೆದಿದ್ದಾರೆ. ಇನ್ಫ್ಯಾಕ್ಟು 2ನೇ ಕೊರಿಂಥಿಯ 4ನೇ ಅಧ್ಯಾಯ 4ನೇ ವಚನದಲ್ಲಿ ಅವನು ಈ ಪ್ರಪಂಚದ ದೇವರು ಅಂತಲೇ ಹೇಳ್ಬಿಟ್ಟಿದ್ದಾರೆ ನೋಡಿ. 2ನೇ ಕೊರಿಂಥಿಯ 4:4. ಇವರಲ್ಲಿ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶವು ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು ನಂಬಿಕೆ ಇಲ್ಲದವರ ಮನಸ್ಸನ್ನು ಮಂಕು ಮಾಡಿದನು. ನೋಡಿದ್ರ ಸಹೋದರ ಸಹೋದರಿ, ಸೊ ಈ ರೀತಿ ಮಾತ್ರ ಅಲ್ಲ, ಇಡೀ ಲೋಕ ಅವನ ವಶದಲ್ಲಿ ಇದೆ. ಅವನು ಒಂದು ರಾಜನ ಹಾಗೆ ಎಲ್ಲನ ಕಂಟ್ರೋಲ್ ಮಾಡ್ತಿದ್ದಾನೆ ಅಂತ 1ನೇ ಯೋಹಾನ 5ನೇ ಅಧ್ಯಾಯ 19ನೇ ವಚನದಲ್ಲಿ ನೋಡ್ಬೋದು. ನಾವು ದೇವರಿಂದ ಹುಟ್ಟಿದವರೆಂದು ಲೋಕವೆಲ್ಲವೂ ಕೆಡುಕನ ವಶದಲ್ಲಿ ಬಿದ್ದಿದೆ ಎಂದು ನಮಗೆ ಗೊತ್ತದೆ. ಲೋಕವೆಲ್ಲ ಕೆಡುಕನ ವಶದಲ್ಲಿ ಇದೆ ಎಂಬುದಾಗಿ ಕೂಡ ಹೇಳಿದೆ. ದ ಹೋಲ್ ವರ್ಲ್ಡ್ ಲೈತ್ ಇನ್ ದ ವಿಕೆಡ್ ಒನ್ ಅಂತ ಇಂಗ್ಲೀಷಲ್ಲಿ ನೋಡ್ತೀವಿ. ಆದ್ದರಿಂದ ಆ ಚಿಕ್ಕ ಪಟ್ಟಣಕ್ಕೆ ವಿರೋಧವಾಗಿ ಬಂದು
ಮುತ್ತಿಗೆ ಹಾಕಿದವನು ಯಾರಂದರೆ ಸೈತಾನನೇ. ಅವನು ಒಂದು ರಾಜ್ಯಕ್ಕೆಲ್ಲ ಅವನೇ ಅಧಿಪತಿ, ರಾಜನಾಗಿದ್ದಾನೆ ಅನ್ನೋದಕ್ಕೆ ಅವನೇ ಬಂದು ಹೇಳುವಂಥ ಮಾತು ಕೂಡ ಇದೆ. ಯೇಸು ಸ್ವಾಮಿನ ಅವನು ಶೋಧಿಸುವಾಗ ಅವನು ಈ ರೀತಿ ಅವನ ಬಗ್ಗೆ ಬರೆದಿದೆ ಅಲ್ವಾ, ಲೂಕ 4ನೇ ಅಧ್ಯಾಯ 5-6 ವಚನಗಳು. ಬಳಿಕ ಸೈತಾನನು ಆತನನ್ನು ಮೇಲಕ್ಕೆ ಕರೆದುಕೊಂಡು ಹೋಗಿ ಕ್ಷಣ ಮಾತ್ರದಲ್ಲಿ ಲೋಕದ ಎಲ್ಲಾ ರಾಜ್ಯಗಳನ್ನು ಆತನಿಗೆ ತೋರಿಸಿ, ನೋಡಿದ್ರೆ ಎಲ್ಲ ರಾಜ್ಯನ ತೋರಿಸಿ, ಇವೆಲ್ಲವುಗಳ ಅಧಿಕಾರವನ್ನು ಇವುಗಳ ವೈಭವವನ್ನು ನಿನಗೆ ಕೊಡುವೆನು, ಇದೆಲ್ಲ ನನಗೆ ಕೊಟ್ಟದೆ, ನೋಡಿದ್ರ ಇದನ್ನು ನನ್ನ ಮನಸ್ಸು ಬಂದವನಿಗೆ ಕೊಡುತ್ತೇನೆ. ನೋಡಿದ್ರೆ ಇದೆಲ್ಲ ನನಗೆ ಕೊಟ್ಟಿದೆ, ಲೋಕದ ಎಲ್ಲ ರಾಜ್ಯಗಳು ನನಗೆ ಕೊಟ್ಟದೆ ಅಂತ ಇದ್ದಾನೆ. ಅಂದರೆ ನಂದು ಅದು, ನಾನು ಯಾರಿಗೆ ಬೇಕಾದ್ರೆ ಕೊಡ್ಬೋದು, ನೀನು ನನಗೆ ಸಾಷ್ಟಾಂಗ ಬಿದ್ದುಬಿಡು, ನಿನಗೆ ಕೊಟ್ಬಿಡ್ತೀನಿ ಅಂತ. ಆಗ ಅಫ್ಕೋರ್ಸ್ ಯೇಸು ಸ್ವಾಮಿ ಹೇಳೋಂಥ ಮಾತು, ನನ್ನಿಂದ ತೊಲಗಿ ಹೋಗು, ಯಾರು ಯೆಹೋವನ ಬಿಟ್ಟರೆ ಯಾರಿಗೂ ನೀನು ಸಾಷ್ಟಾಂಗ ಬೀಳಬಾರ್ದು ಅಂತ ಹೇಳಿದೆ ಅಂತ ಯೇಸು ಸ್ವಾಮಿ ಅದನ್ನು ಜಯಿಸ್ತಾರೆ. ಆದರೆ ಆ ಮಾತಲ್ಲಿ ಸನ್ನಿವೇಶದಲ್ಲಿ ಎಲ್ಲವೂ ನನಗೆ ಕೊಟ್ಟಿದೆ, ಲೋಕರಾಜ್ಯವೆಲ್ಲ ಅನ್ನುವಾಗ ಅವನಿಗೆ ಕೊಟ್ಟಿದ್ಯಾ? ಯಾರು ಕೊಟ್ಟರು ಅಂದರೆ ದೇವರು ಕೊಡಲಿಲ್ಲ. ದೇವರು ಅವನಿಗೆ ನೀನು ಎಲ್ಲ ಆಳ್ಕೋ ಅಂತ ಅಧಿಕಾರ ಕೊಡಲಿಲ್ಲ. ಆದರೆ ದೇವರು ಯಾರಿಗೆ ಕೊಟ್ಟರು ಅಧಿಕಾರ ಅನ್ನುವಾಗ, ಆದಾಮ್ಗೆ ಸೃಷ್ಟಿ ಮಾಡಿ, ಆದಾಮನಿಗೆ ನೀನು ಇಡೀ ನನ್ನ ಸೃಷ್ಟಿ ಮೇಲೆ ನೀನು ಒಡೆಯನಾಗಿರು, ಆಕಾಶದಲ್ಲಿರುವಂಥ ಪಕ್ಷಿಗಳು, ಭೂಮಿಯಲ್ಲಿರುವಂಥ ಜಂತುಗಳು ಮತ್ತು ಸಮುದ್ರದಲ್ಲಿರುವಂಥ ಮೀನುಗಳು ಎಲ್ಲರ ಮೇಲೆ ನೀನು ಆಳು ಅಂತ ಆದಾಮ್ಗೆ ಹೇಳಿತು. ಆದರೆ ಯಾವಾಗ ಆದಾಮನೇ ದೇವರ ಮಾತು ಕೇಳಿದಿರ ಸೈತಾನ ಮಾತಿಗೆ ವಿಧೇಯನಾಗಿ, ಸೈತಾನ ಹೇಳಿದಂತೆ ಅವನು ಪಾಪ ಕೊಡುವಂಥ ಸಂತೋಷಕ್ಕಾಗಿ ಆ ಹಣ್ಣನ್ನು ತಿನ್ನೋ, ಆಗ ಸೈತಾನೇ ಅವನು, ಆಗ ಆದಾಮೇ ತನಗೆ ದೇವರು ಕೊಟ್ಟಂಥ ಅಧಿಕಾರನ ಸೈತಾನಿಗೆ ಕೊಟ್ಟಂಗೆ ಆಗೋಯ್ತು. ಹಾಗೆ ಎಲ್ಲ ನನಗೆ ಕೊಡಲ್ಪಟ್ಟಿದೆ ಅಂತ ಸೈತಾನ ಹೇಳ್ತಿದ್ದಾನೆ. ಆದಾಮೇ ಅವನು ತನ್ನ ಸ್ವೇಚ್ಛೆ ಕಳ್ಕೊಂಬಿಟ್ನಲ್ಲ, ಅವನ ಅಧಿಕಾರ ಕಳ್ಕೊಂಬಿಟ್ನ, ಅವನೇ ಗುಲಾಮನ ಆಗ್ಬಿಟ್ನಲ್ಲ. ಹಾಗೆ ಸೈತಾನ ಯೇಸು ಸ್ವಾಮಿ ಹೇಳ್ತಾರಲ್ಲ, ಪಾಪ ಮಾಡುವಂಥವನು ಪಾಪಕ್ಕೆ ಅಧೀನನಾಗಿದ್ದಾನೆ. ಹಾಗೆ ಇವನು ಆ ಸಂತೋಷಕ್ಕಾಗಿ, ಪಾಪ ಕೊಡುವಂಥ ಆ ಒಂದು ಮೋಜಿಗಾಗಿ ತನ್ನನ್ನು ತಾನೇ ಅವನು ಗುಲಾಮನಾಗಿ ಮಾಡ್ಕೊಂಬಿಟ್ಟ. ಆಗ ಸೈತಾನ ಅವನ ಮೇಲೆ ಒಡೆಯನಾಗ್ಬಿಟ್ಟ. ಸೊ ಇದು ಪರಿಸ್ಥಿತಿ. ಸೊ ಹಿಂಗಿರೋದ್ರಿಂದ ಮನುಷ್ಯ ಏನಾಗ್ಬಿಟ್ಟ, ಇನ್ನೂ ಹೆಚ್ಚಾಗಿ ಆಮೇಲೆ ಕೂಡ ಜನಸಂಖ್ಯೆಯಲ್ಲಿ ಹೆಚ್ಚುತ್ತಾ ಇದ್ದ, ಆದ್ರೂ ಸೈತಾನನ ವಶದಲ್ಲಿದ್ದಾನೆ. ಪಾಪ ಮಾಡಬೇಕು ಅಂತ ಆಸೆ ಅವನಿಗೆ. ಸೈತಾನ ಏನು ಮಾಡ್ತಾನೆ ಗೊತ್ತಾ, ಇವ್ರ ಹತ್ರ ಪಾಪ ಮಾಡಿಸ್ಬಿಡ್ತಾನೆ, ಪಾಪ ಮಾಡುವಂತೆ ಶೋಧನೆ ಮಾಡಿ ಅವ್ರನ್ನ ಪಾಪ ಮಾಡಿಸ್ಬಿಡ್ತಾನೆ. ಆಮೇಲೆ ದೇವರ ಆಜ್ಞೆನ ಇವ್ರಿಗೆ ವಿರುದ್ಧವಾಗಿ ತಗೊಂಬಂದು ಇಟ್ಬಿಡ್ತಾನೆ ಅಲ್ವರ. ಈಗ ಆದಾಮ ಬಗ್ಗೆ ದೇವರ ಏನು ತಿನ್ನಬೇಡ, ತಿಂದರೆ ಸಾಯ್ವೆಂದರು, ಇವನು ತಿನ್ನಿಸ್ಬಿಟ್ಟ. ಆಮೇಲೆ ಅವ್ರು ಸಾಯಲೇಬೇಕು, ಅವರು ಈಗ ದೇವರ ದಂಡನೆ ಅವರಿಗೆ ಬರಲೇಬೇಕು ಅನ್ನೋ ರೀತಿ ದೇವರ ಒಂದು ಧರ್ಮಶಾಸ್ತ್ರನ ಆಜ್ಞೆನ ಇವ್ರಿಗೆ ವಿರುದ್ಧವಾಗಿ ಉಪಯೋಗಿಸ್ತಾನೆ. ಹಂಗೆ ಅವನು ಜನಗಳನ್ನ ಕಂಟ್ರೋಲ್ ಮಾಡುವಂಥದ್ದು ಅಲ್ವರ ಸೋದರಿ. ಸೊ ಹೀಗಿರೋದ್ರಿಂದ ನ್ಯಾಯ ಪ್ರಮಾಣ ಬಂತು, ದೇವರು ಇನ್ನೂ ಹಿಂಗೆ ಮಾಡಬೇಡ, ಹಂಗೆ ಮಾಡಬೇಡ, ಇದು ಪಾಪ, ಇದು ಕೆಟ್ಟದು ಅಂತ ಹೇಳಿದ್ಮೇಲೆ ಮನುಷ್ಯನಿಗೆ ಇನ್ನೂ ವೀಕ್ನೆಸ್ ಆಗೋಯ್ತು. ಮನುಷ್ಯ ಇನ್ನೂ ಬಲಹೀನತೆಯಿಂದ ಇನ್ನೂ ದೊಡ್ಡ ಪಾಪಿಯಾಗಿ ತೋರ್ಬಂತು. ಯಾಕಂದರೆ ಧರ್ಮಶಾಸ್ತ್ರ ಇಲ್ದಿರುವಾಗ ಪಾಪ ಚೇತನಕ್ಕೆ ಬರೋದಿಲ್ಲ, ಲೆಕ್ಕಕ್ಕೆ ಬರೋದಿಲ್ಲ ಅಲ್ವರ. ಆದರೆ ಧರ್ಮಶಾಸ್ತ್ರ ಬಂದ ಮೇಲೆ ಇವನು ಪಾಪ ಇನ್ನೂ ದೊಡ್ಡದಾಗೋಯ್ತು. ಹಾಗೆ ಬಂದು ಧರ್ಮಶಾಸ್ತ್ರನೇ ಸೈತಾನ ಉಪಯೋಗಿಸಿ ಇವರಿಗೆ ಮುತ್ತಿಗೆ ಹಾಕಿ ನಮಗೆ ವಿರೋಧವಾಗಿ ಅದನ್ನು ಇಟ್ಟುಬಿಟ್ಟ. ಸೋದರ ಆ ರೀತಿ ಸೈತಾನನು ಮಾಡುತ್ತಿದ್ದಾನೆ ಎಂಬುದಾಗಿ ನಾವು ರೋಮಾಧ್ಯಾಯ 7ನೇ ಅಧ್ಯಾಯ 8 ವಚನ 9 ವಚನಗಳಲ್ಲಿ ನೋಡ್ಬೋದು. ಆದರೆ ಪಾಪವು ಈ ಆಜ್ಞೆಯಿಂದ ಅನುಕೂಲ ಹೊಂದಿ ಸಕಲ ವಿಧವಾದ ದುರಾಶೆಗಳನ್ನು ನನ್ನಲ್ಲಿ ಹುಟ್ಟಿಸಿತು. ಧರ್ಮಶಾಸ್ತ್ರವು ಇಲ್ಲದಿರುವಾಗ ಪಾಪವು ಅಚೇತನವಾಗಿದೆ. ನೋಡಿದ್ರೆ ಧರ್ಮಶಾಸ್ತ್ರದಿಂದ ಪಾಪ ಅಚೇತನ. ಅದೇ ಧರ್ಮಶಾಸ್ತ್ರ ಬಂದ್ಮೇಲೆ ನಾವು ಮಾಡುವಂಥದ್ದು ಪಾಪ ಆಗಿ ಅದಕ್ಕೆ ಜೀವ ಬಂತು ಅಂತಾರೆ. ಆಮೇಲೆ ಮೊದಲು ನಾನು ಧರ್ಮಶಾಸ್ತ್ರವಿಲ್ಲದವನಾಗಿದ್ದು ಜೀವದಿಂದಿದ್ದೆನು. ಆಜ್ಞೆಯು ಬಂದಾಗ ಪಾಪಕ್ಕೆ ಜೀವ ಬಂತು, ನಾನು ಸತ್ತೆನು. ನೋಡಿದ್ರ ಆಜ್ಞೆನೇ ಇಲ್ಲ ಅಂದಾಗ ನಾನು ಏನು ಮಾಡಿದೆ ಅಥವಾ ಪಾಪ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಆದರೆ ಆಜ್ಞೆ ಬಂದಮೇಲೆ ನಾವು ಮಾಡೋಂಥದ್ದು ಪಾಪ ಅಂತ ಅದು ಪ್ರೂವ್ ಆಗಿ
ಸತ್ತೇನು ಅಂತ ಹೇಳ್ತಿದ್ದಾನೆ. ಹಾಗೆ ಸೈತಾನು ದೇವರ ಆಜ್ಞೆಗಳನ್ನ ನಮಗೆ ವಿರೋಧವಾಗಿ ಉಪಯೋಗಿಸ್ತಾನೆ. ನೋಡಿದ್ರೆ ನಮ್ಮ ಕೈಯಲ್ಲಿ ಪಾಪ ಮಾಡಿಸ್ತಾನೆ, ಆಮೇಲೆ ದೇವರ ಆಜ್ಞೆಯನ್ನು ನಮಗೆ ವಿರುದ್ಧವಾಗಿ ಅವನು ಬಂದು ಇಟ್ಬಿಡ್ತಾನೆ. ಹಾಗೆ ಆ ದೊಡ್ಡ ರಾಜ ಆ ಸಮಯದಲ್ಲಿ ಒಂದು ಸುತ್ತಲೂ ಅವನು ಗುಡಾರ ಹಾಕ್ಬಿಟ್ಟ, ಅವನು ವಿರೋಧವಾಗಿ ಅವನು ನಿಂತುಬಿಟ್ಟ ಅನ್ನೋದ್ರ ಇದನ್ನೇ ಧರ್ಮಶಾಸ್ತ್ರನ ಇಟ್ಕೊಂಡು ಸೈತಾನು ಜನಗಳನ್ನ ಇನ್ನೂ ದೊಡ್ಡದಾಗಿ ಆಳ್ವಿಕೆ ಮಾಡೋದನ್ನ ನಾವು ನೋಡ್ಬೋದು. ಆಮೇಲೆ ಜೀವಿಸುವುದಕ್ಕಾಗಿ ಕೊಟ್ಟಿರುವ ಆಜ್ಞೆಯೇ ಮರಣಕ್ಕೆ ಕಾರಣವಾಯಿತೆಂದು ನನಗೆ ಕಂಡುಬಂತು. ನೋಡಿದ್ರ ಆಮೇಲೆ ಹೇಗೆಂದರೆ ಪಾಪವು ಆಜ್ಞೆಯಿಂದ ಅನುಕೂಲ ಹೊಂದಿ ನನ್ನನ್ನು ವಂಚಿಸಿ ಆ ಆಜ್ಞೆಯ ಮೂಲಕವೇ ನನ್ನನ್ನು ಕೊಂದಿತು. ನೋಡಿದ್ರ ಧರ್ಮಶಾಸ್ತ್ರನೇ ನಮ್ಮನ್ನು ಕೊಲ್ಲುವಂತೆ ಮಾಡಿಬಿಟ್ಟ. ಇದು ಹೆಂಗೆ ಅಂದರೆ ಈಗಿರೋಂಥ ಈ ಗೌರ್ಮೆಂಟ್ ಅಫಿಷಿಯಲ್ಸ್ ಇದ್ದಾರಲ್ಲ, ಕರಪ್ಟ್ ಗೌರ್ಮೆಂಟ್ ಅಫಿಷಿಯಲ್ಸು, ಅವ್ರೇನು ಮಾಡ್ತಾರೆ, ಭಾಳ ಜನಗಳನ್ನ ಕಾಟ ಕೊಡ್ತಾರೆ. ಯೇಸು ಸ್ವಾಮಿ ಕಾಲದಲ್ಲೂ ಒಂದು ಇದ್ದಂಥ ಟ್ಯಾಕ್ಸ್ ಕಲೆಕ್ಟರ್ಸ್ ಅಂತ ಇದ್ರಲ್ಲ, ಅವ್ರು ಕಂಡ್ರೆ ಜನಗಳಿಗೆ ಇಷ್ಟ ಇಲ್ಲ. ಯಾಕಂದ್ರೆ ಅವ್ರೇನು ಮಾಡೋರು, ಆಗಿದ್ದಂಥ ಧರ್ಮಶಾಸ್ತ್ರ ರೂಲ್ಸ್ ರೆಗ್ಯುಲೇಷನ್ನ ಅವರು ಜನಗಳಿಗೆ ವಿರೋಧವಾಗಿ ಉಪಯೋಗಿಸ್ಕೊಳ್ಳೋರು. ಜನಗಳಿಂದ ಹಣ ವಸೂಲಿ ಮಾಡ್ಕೊಳ್ಳೋದಕ್ಕಾಗಿ ಎಲ್ಲ ರೂಲ್ಸ್ ಹೇಳ್ತಾರೆ. ಹಾಗೆ ಅಲ್ವಾ, ಈಗ ಒಂದು ಚಿಕ್ಕ ಕೆಲಸ ಮಾಡಬೇಕಂದ್ರೂ ಅವನು ಯಾವುದೋ ಒಂದು ರೂಲ್ ತೆಗೆದು ಇದು ರೂಲ್ಗೆ ವಿರುದ್ಧ ಅಂತ ಹೇಳಿ ಆಗ ನಮ್ಮನ್ನೇನು ಮಾಡ್ತಾನೆ, ಸಿಕ್ಕಿಸ್ತಾನೆ. ಆಗ ನಾವು ಅದನ್ನು ಏನು ಮಾಡೋಕ್ಕಾಗಲ್ಲ. ಆಗ ಇದಕ್ಕೆ ವಿರುದ್ಧ ಅದ್ರ ವಿರುದ್ಧ ಒಂದು ಸ್ಮಾಲ್ ಒಂದು ವಿಷಯನ ಅವನು ಪರ್ಮಿಟ್ ಮಾಡೋದಿಲ್ಲ, ಯಾವುದಾನ ಒಂದು ತಪ್ಪು ಕಂಡು ಇಡ್ತಾನೆ. ಹೆಂಗೆ ಅಂದರೆ ರೂಲ್ಸಲ್ಲಿ ಇರ್ತದಲ್ಲ ಅದನ್ನು ನಮಗೆ ವಿರೋಧವಾಗಿ ಉಪಯೋಗಿಸಿ ನಮ್ಮ ಹತ್ರ ಹಣನ ವಸೂಲಿ ಮಾಡ್ಕೊಳ್ಳೋದಕ್ಕಾಗಿ ಹಿಂಗೆಲ್ಲ ಮಾಡ್ತಿರ್ತಾರೆ. ಆ ಥರನೇ ಸೈತಾನ ಏನು ಮಾಡ್ದ, ನಾವು ತಪ್ಪು ಮಾಡೋಂತೆ ಮಾಡ್ತಾನೆ, ಮತ್ತು ಶಾಸನನ ಅಂದರೆ ಧರ್ಮಶಾಸ್ತ್ರನ ನಮಗೆ ವಿರುದ್ಧವಾಗಿ ಇಟ್ಕೊಂಡು ನಮ್ಮನ್ನು ಖಂಡಮ್ ಮಾಡ್ತಾ ಇರ್ತಾನೆ, ಆಳ್ಕೊಳ್ತಾ ಇರ್ತಾನೆ. ನಾವು ಅವನ ಏನು ತಪ್ಪಿಸ್ಕೊಳ್ಳೋದಕ್ಕಾಗಲ್ಲ. ಅಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಇದ್ದೇವೆ ಅಂತ ರೋಮ ಪತ್ರಿಕೆಯಲ್ಲಿ ಇಲ್ಲಿ ಹೇಳ್ಬಿಟ್ಟು ಲಾಸ್ಟಲ್ಲಿ ಏನು ಹೇಳ್ತಾರೆ ನೋಡಿ, 24ನೇ ವಚನ. ಅಯ್ಯೋ, ನಾನು ಎಂಥ ದುರವಸ್ಥೆಯಲ್ಲಿ ಬಿದ್ದ ಮನುಷ್ಯನು, ಇಂಥ ಮರಣಕ್ಕೆ ಒಳಗಾದ ಈ ದೇಹದಿಂದ ನನ್ನನ್ನು ಬಿಡಿಸುವವನು ಯಾರು? ನೋಡಿದ್ರ ಅಂಥ ದುರಸ್ಥಿತಿಯಲ್ಲಿ ಬಿದ್ಬಿಟ್ವಿ. ಮೇಲೆ ಹೇಳ್ಕೊಂಬರ್ತಾರಲ್ಲ, ನಮ್ಗೆ ಒಳ್ಳೇದು ಮಾಡ್ಬೇಕಂದ್ರೂ ನಂಗೆ ಮಾಡೋಕ್ಕಾಗಲ್ಲ, ಕೆಟ್ಟದ್ದು ಮಾಡಬಾರ್ದು ಅಂದ್ಕೊಂಡ್ರು ಅದನ್ನು ಅವನೇ ಮಾಡ್ತಾ ಇರ್ತೀನಿ. ಆ ಥರ ನಮ್ಮೆಲ್ಲ ಕಂಟ್ರೋಲ್ ಇಲ್ದಂಗೆ ಆಗಿ ಸೈತಾನು ಶೋಧನೆಗೆ ಬೀಳ್ತಿರ್ತೀವಿ. ಮತ್ತು ನಾವು ನೀತಿವಂತರಾಗೂ ಬದುಕೋಕ್ಕಾಗಲ್ಲ. ಆಗ ದೇವರ ಆಜ್ಞೆಗಳು ನಮಗೆ ವಿರೋಧವಾಗಿ ನಮ್ಮನ್ನು ಇನ್ನೂ ಪಾಪಿ ಅಂತ ಖಂಡಮ್ ಮಾಡಿ ದೇವರ ಶಾಪವನ್ನು ನಮ್ಮ ಮೇಲೆ ತಗೊಂಬರುವಂತೆ ಆಗ್ಬಿಡ್ತದೆ. ಅದರಿಂದ ಈ ದುರ್ಸ್ಥಿತಿಯಿಂದ ನಮ್ಮನ್ನು ಕಾಪಾಡುವವರು ಯಾರು ಅನ್ನೋ ಒಂದು ಸ್ಥಿತಿಯಲ್ಲಿ ನಾವು ಬಂದುಬಿಟ್ಟಿದ್ದೀವಿ. ನೋಡಿದ್ರೆ ಲೋಕ ಹಂಗೆ ಇದೆ, ಆ ಪಟ್ಟಣ ಹಂಗೆ ಅಲ್ವಾ. ಆ ಪಟ್ಟಣಕ್ಕೆ ವಿರೋಧವಾಗಿ ಆ ದೊಡ್ಡ ರಾಜ ಬಂದು ಎಲ್ಲ ಹಾಕ್ಬಿಟ್ಟ, ಅವರಿಗೆ ವಿರುದ್ಧವಾಗಿ ಮುತ್ತಿಗೆ ಹಾಕ್ಬಿಟ್ಟ. ಒಳಗಿರೋರನ್ನ ಕಾಪಾಡುವವರು ಯಾರು ಅನ್ನುವಂಥ ಸಂದರ್ಭದಲ್ಲಿ ಆಗ ಅವರಲ್ಲಿದ್ದಂಥ ಒಂದು ಜ್ಞಾನಿ, ಬಡವನಾದಂಥ ಜ್ಞಾನಿ ಅವರನ್ನು ಕಾಪಾಡ್ತಾನೆ, ಆ ದೊಡ್ಡ ರಾಜನ ಕೈಯಿಂದ ಅವರನ್ನು ರಕ್ಷಿಸ್ತಾನೆ ಅನ್ನೋದನ್ನ ನಾವು ನೋಡ್ಬೋದು. ಸಹೋದರಿ, ಆ ವ್ಯಕ್ತಿ ಯಾರು, ಆ ಜ್ಞಾನವಾದಂಥ ವ್ಯಕ್ತಿ, ಬಡ ಜ್ಞಾನಿ ಯಾರು ಅನ್ನುವಾಗ ಸಹೋದರ ಅದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ ಅಂತ ನಾವು ಚೆನ್ನಾಗಿ ತಿಳ್ಕೊಬೋದು. ಮೊದಲನೇದಾಗಿ ಆತನು ಜ್ಞಾನಿಯಾಗಿದ್ದಾನ ಅನ್ನುವಾಗ ದೇವರು ಲೋಕನ ತನ್ನ ಜ್ಞಾನದಿಂದ ಸೃಷ್ಟಿಸಿದ್ರಲ್ವ, ಇಡೀ ಲೋಕನ. ಅದನ್ನು ನಾವು ಜ್ಞಾನೋಕ್ತಿಗಳು 3:19 ನಾವು ಓದ್ಬೋದು. ಯೆಹೋವನು ಜ್ಞಾನದ ಮೂಲಕ ಭೂಮಿಯನ್ನು ಸ್ಥಾಪಿಸಿ ವಿವೇಕದ ಮುಖಾಂತರ ಆಕಾಶ ಮಂಡಲವನ್ನು ಸ್ಥಿರಪಡಿಸಿದನು. ನೋಡಿದ್ರೆ ಅದನ್ನೆಲ್ಲ ಹೇಳ್ಕೊಂಡೇ ಬರ್ತಾರೆ ಕಂಟಿನ್ಯೂಸ್ ಆಗಿ. ಯೆಹೋವನು ತನ್ನ ಜ್ಞಾನದಿಂದ ಭೂಮಿಯನ್ನು, ಆಕಾಶನ ತನ್ನ ವಿವೇಕದಿಂದ ಸೃಷ್ಟಿ ಮಾಡೋದಂತ, ಜ್ಞಾನದಿಂದನೇ ಅದನ್ನು ಸೃಷ್ಟಿ ಮಾಡೋದು ದೇವರು. ಆಗ ಸೃಷ್ಟಿ ಮಾಡುವಾಗ ನಮ್ಮ ಕರ್ತನಾದ ಯೇಸು ಸ್ವಾಮಿ ಆಗ ಮುಂಚೆನೇ ತಂದೆಯ ಬಳಿನಲ್ಲಿ ಇದ್ರಲ್ವ, ಅವ್ರಿಗೆ ಜ್ಞಾನನೇ ಒಂದು ಪರ್ಸನಿಫೈ ಮಾಡಿ ಅವ್ರ ಬಗ್ಗೆ ಹೇಳಿದ್ದಾರೆ ಅಲ್ವ. ಜ್ಞಾನ ಅಂತ ಪ್ರಾರಂಭಿಸ್ತಾರೆ 8:1. ಜ್ಞಾನವೆಂಬಾಕೆಯು ಕರೆಯುತ್ತಾಳೆ, ವಿವೇಕವೆಂಬ ಆಕೆಯೇ ದನಿಗೈಯುತ್ತಾಳೆ. ನೋಡಿದ್ರ ಜ್ಞಾನ ಎಂಬುದಾಗಿ ಅದನ್ನು ಯೂಶಲಿ ಫೆಮಿನೈನಲ್ಲಿ ಹೇಳಿದ್ದಾರೆ ವಿಸ್ಡಮ್ ಅಂತ. ಆದರೆ ನಾವು ನೋಡುವಾಗ ದೇವರ ಮಗನು ಯೇಸು ಸ್ವಾಮಿ ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು ಅಂತ ನಾವು ನೋಡ್ತೀವಲ್ಲ, ಅದನ್ನೇ ಇಲ್ಲಿ ಹೇಳ್ಕೊಂಬರೋದು. ಆತನಿಗೆ
ಜ್ಞಾನ ಇತ್ತು, ತಂದೆಯ ದೇವರಿಗೆ ಜ್ಞಾನ ಇತ್ತು. ಯೇಸುನು ಅವರೊಂದಿಗೆ ಇದ್ದು ಆ ಜ್ಞಾನದಿಂದ ಎಲ್ಲ ಸೃಷ್ಟಿ ಕಾರ್ಯದಲ್ಲಿ ತಂದೆಯ ಜೊತೆಗಿದ್ದು ತಂದೆ ಎಲ್ಲವನ್ನೂ ತನ್ನ ಮಗನ ಮುಖಾಂತರ ಸೃಷ್ಟಿ ಮಾಡಿದನಂತ ಕೂಡ ನಾವು ನೋಡ್ತೀವಿ. ಅದು ಕೊಲೋಸ್ಯ 1ನೇ ಅಧ್ಯಾಯದಲ್ಲೆಲ್ಲ ನಾವು ನೋಡುವಾಗ ಎಷ್ಟು ಕ್ಲಿಯರಾಗಿ ಆತನ ಮೂಲಕ ದೃಶ್ಯವಾದದ್ದು ಅದೃಶ್ಯವಾದೆಲ್ಲ ಆತನ ಮೂಲಕ ಆತನಿಗೋಸ್ಕರ ಸೃಷ್ಟಿ ಆಯಿತು ಅನ್ನುವಾಗ ಅದೇ ಆ ಜ್ಞಾನೋಕ್ತಿಯಲ್ಲಿ ನಾವು ನೋಡುವಾಗ ಕೆಳಗಡೆ ನೋಡಿ ಯೇಸು ಸ್ವಾಮಿ ಬಗ್ಗೆ ಹೇಳ್ತಾರೆ 23ನೇ ವಚನ, ಪ್ರಾರಂಭದಲ್ಲಿ ಭೂಮಿಯು ಹುಟ್ಟುವುದಕ್ಕಿಂತ ಮುಂಚೆ ಅನಾದಿ ಕಾಲದಲ್ಲಿ ಸ್ಥಾಪಿಸಲ್ಪಟ್ಟೆನು. ನೋಡಿದ ಅನಾದಿ ಕಾಲದಲ್ಲಿ ನಾನು ಇದ್ದೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಜಲನಿಧಿಗಳಾಗಲಿ ನೀರು ತುಂಬಿದ ಬುಗ್ಗೆಗಳಾಗಲಿ ಇಲ್ಲದಿರುವಾಗ ನಾನು ಹುಟ್ಟಿದೆನು. ನೋಡಿದ್ರೆ ಇದೆಲ್ಲ ಹೇಳ್ತಾ ಇನ್ನು ಫರ್ದರ್ ಓದ್ಕೊಂಬಂದ್ರೆ ಏನೂ ಇರಲಿಲ್ಲ, ಪರ್ವತ ಇರಲಿಲ್ಲ, ನದಿಗಳಿರಲಿಲ್ಲ, ಮರಗಳಿರಲಿಲ್ಲ, ಪಕ್ಷಿಗಳಿರಲಿಲ್ಲ, ಪ್ರಾಣಿ ಇರಲಿಲ್ಲ. ಅದೆಲ್ಲದಕ್ಕೆ ಮುಂಚೆ ನಾನು ಇದ್ದೆ ಅಂತ ಹೇಳ್ಬಿಟ್ಟು 30ನೇ ವಚನದಲ್ಲಿ ನಾನು ಆತನ ಹತ್ತಿರ ಶಿಲ್ಪಿಯಾಗಿದ್ದುಕೊಂಡು ಪ್ರತಿದಿನವೂ ಆನಂದಿಸುತ್ತಾ ಯಾವಾಗಲೂ ಆತನ ಮುಂದೆ ವಿನೋದಿಸುತ್ತಾ. ನೋಡಿದ್ರ ಇದ್ದೇನು ಒಂದು ಶಿಲ್ಪಿಯಾಗಿದ್ದುಕೊಂಡು ಆತನಿಗೆ ಒಂದು ಆರ್ಕಿಟೆಕ್ಟ್ ಆಗಿ ತಂದೆಯ ಬಳಿನಲ್ಲಿ ಮಗನಿದ್ದುಕೊಂಡು ಎಲ್ಲ ಮಾಡೋದ್ರಿಂದ ಈ ಜ್ಞಾನೋಕ್ತಿ 8ನೇ ಅಧ್ಯಾಯ ಫುಲ್ಲು ನಮ್ಮ ಕರ್ತನಾದ ಯೇಸು ಸ್ವಾಮಿ ಭೂಮಿ ಸೃಷ್ಟಿಯಲ್ಲಿ ಯಾವ ರೀತಿ ತಂದೆಯ ಜೊತೆಗಿದ್ದು ಎಲ್ಲ ಕಾರ್ಯದಲ್ಲಿ ಆತನು ಜ್ಞಾನದಿಂದ ಇದ್ದನು ಎಂಬುದಾಗಿ ನಾವು ತಿಳ್ಕೊಬೋದು. ಸಹೋದರ ಮಾತ್ರ ಅಲ್ಲ, ಆತನೇ ನಮ್ಮ ಜ್ಞಾನ ಅಂತ ಕೊಲೋಸ್ಯ 2ನೇ ಅಧ್ಯಾಯ 3ನೇ ವಚನದಲ್ಲಿ ಕೂಡ ಬರೆಯಲ್ಪಟ್ಟಿದೆ. ತನ್ನಲ್ಲೇ ಜ್ಞಾನ ವಿದ್ಯಾ ಸಂಬಂಧವಾದ ನಿಕ್ಷೇಪಗಳನ್ನೆಲ್ಲ ಅಡಗಿಸಿಕೊಂಡಿರುವ ಕ್ರಿಸ್ತನನ್ನು ತಿಳಿಕೊಂಡವರಾಗಿ ಹೃದಯದಲ್ಲಿ ದೃಢವಾಗಿರಬೇಕೆಂಬ ಕುತೂಹಲವು ನನಗುಂಟು. ಎಲ್ಲ ಜ್ಞಾನ ವಿವೇಕ ಎಂಬ ದ್ರವ್ಯಗಳು ಆತನಲ್ಲಿದೆ, ನಿಧಿ ನಿಕ್ಷೇಪ ಆತನಲ್ಲಿದೆ ಅನ್ನುವಾಗ ಎಲ್ಲ ಸಂಪೂರ್ಣ ಜ್ಞಾನ ಸ್ವಾಮಿಲಿದೆ ಅಂತ. ಮುಖ್ಯವಾಗಿ ಜ್ಞಾನ ಹೆಂಗೆ ಬರ್ತದೆ ಅನ್ನುವಾಗ ನಮಗೆಲ್ಲ ಗೊತ್ತಿದೆ ಅಲ್ವಾ? ದೇವರ ಭಯವೇ ಜ್ಞಾನಕ್ಕೆ ಮೂಲ. ಅದೇ ಜ್ಞಾನ ಅನ್ನುವಾಗ ಒಂದು ಜ್ಞಾನರಂಥ ಮನುಷ್ಯ ಏನು ಮಾಡ್ತಾನೆ, ದೇವರು ಹೇಳ್ದಂಗೆ ಕೇಳ್ತಾನೆ, ದೇವರಿಗೆ ಭಯಪಟ್ಟು ನಡ್ಕೊತಾನೆ ಅಲ್ವರ. ಜ್ಞಾನ ಇಲ್ದಿರೋನು ಏನು ಮಾಡ್ತಾನೆ, ದೇವರಿಗೆ ವಿರೋಧವಾಗಿ ಮಾಡ್ತಾನೆ. ಹಂಗೆ ಮಾಡಿ ಅವನು ದೇವರಿಗೆ ವಿರುದ್ಧವಾದಂಥ ಪಾಪಗಳು ಮಾಡಿ ಅವನು ದೇವರ ಶಾಪಕ್ಕೆ ಒಳಗಾಗ್ತಾನೆ. ಅದೇ ಒಂದು ಜ್ಞಾನಿ ತನ್ನ ಸೃಷ್ಟಿ ಮಾಡಿದಂಥ ದೇವರ ಮಾತುಗಳನ್ನು ಕೇಳಿ ಅದಕ್ಕೆ ವಿಧೇಯನಾಗುವಂಥದ್ದೇ ಜ್ಞಾನಕ್ಕೆ ಪ್ರಾರಂಭ. ಅದು ಯೇಸು ಸ್ವಾಮಿನಲ್ಲಿ ಪೂರ್ತಿ ಇತ್ತು ಅಲ್ವಾ? ಎಷ್ಟು ಜ್ಞಾನದಿಂದ ಆತನು ದಂಧೆಗೆ ವಿಧೇಯನಾಗಿದ್ದನು. ಅವಳು ಎಷ್ಟು ಜ್ಞಾನ ಇದ್ರೆ ತಾನೇ ಅವರು ಅಂಥ ಪರಮ ಜ್ಞಾನಿಯಾದ ಸೈತಾನನು ಅವನ ಶೋಧಿಸುವಾಗ ಕೂಡ ಅವನು ಯೇಸು ಸ್ವಾಮಿ ಸೋತೋಗಲಿಲ್ಲ ಅಲ್ವರ. ಎಷ್ಟು ಅಶ್ವ ಇದ್ದಾಗ ಸೈತಾನು ಯಾವ ರೀತಿ ಬಂದು ಶೋಧನೆ ಮಾಡ್ತಾನಲ್ಲ, ನೀನು ದೇವರ ಮಗನ ಅನ್ನಿಸ್ಕೊಳ್ಳೋದಕ್ಕೆ ಈ ಕಲ್ಲುಗಳನ್ನ ರೊಟ್ಟಿ ಮಾಡಿ ತಿನ್ಬಿಡು, ರೊಟ್ಟಿ ಮಾಡಿಬಿಡು ನೋಡೋಣ ಅಂತ. ಆಗ ಯೇಸು ಸ್ವಾಮಿ ಜ್ಞಾನ ಇಲ್ದಿರ ಇದ್ದಿದ್ರೆ ನಮ್ಮ ಥರ ಅವರಾಗಿದ್ದರೆ ನಾವೇನು ಮಾಡ್ಬಿಡ್ತೀವಿ, ಮಾಡಿ ತೋರಿಸ್ತೀನಿ ಬಾ ಅಂದ್ಬಿಟ್ಟು ಎಲ್ಲ ಕಲ್ಲುಗಳನ್ನ ಡಿಫ್ರೆಂಟ್ ಟೈಪ್ ರೊಟ್ಟಿ ಮಾಡಿ ಕೇಕ್ ಮಾಡಿ ನಾವೇ ತಿಂದ್ಬಿಡ್ತಿದ್ವಿ. ಅಂದರೆ ಅವ್ರು ಮಾಡುವಂಥ ಫಾಸ್ಟಿಂಗ್ನ ಬ್ರೇಕ್ ಮಾಡಿಸೋದಕ್ಕೋಸ್ಕರ ಆತನ ಆ ಥರ ಶೋಧಿಸುವಾಗ ಯೇಸು ಸ್ವಾಮಿ ಏನಾಗಲಿಲ್ಲ, ಮೋಸ ಹೋಗಲಿಲ್ಲ. ನೋಡಿ ಏನಂದರು, ಮನುಷ್ಯ ರೊಟ್ಟಿ ಮಾತ್ರದಿಂದ ಬದುಕೋದಿಲ್ಲ, ದೇವರ ಮಾತು ಕೇಳುವುದರಿಂದ ಅವನು ಬದುಕಿರ್ತಾನೆ ಅಂಥೇಳಿ ಅದನ್ನು ಜಯಿಸಿದ್ರು. ಆ ಜ್ಞಾನ ಅಷ್ಟಿದ್ದರಿಂದ ಅಲ್ವಾ? ಅದಕ್ಕಿಂತ ಹೆಚ್ಚಾಗಿ ನೀನು ಮೇಲಿಂದ ಧುಮುಕ್ಬಿಡು, ಆಗ ಎಲ್ಲರಿಗೂ ಗೊತ್ತಾಗ್ತದೆ ನೀನು ದೇವ್ರ ಮಗ ಅಂತ. ಆಗ ಒಂದು ಒಳ್ಳೆ ಪ್ರಪೋಸಿಷನ್ ಥರ ಇದೆ ಅಲ್ವ ಇದು. ನಾನು ಧುಮುಕ್ಬಿಟ್ಟಾಗ ಎಲ್ಲ ಜನಗಳು ನನಗೆ ದೇವ್ರು ನನ್ನ ಕಾಲುಗಳನ್ನ ಕಾಪಾಡ್ತಾ, ಅದು ಬರೆಯಲ್ಪಟ್ಟಿದೆ ಅಂತ ಹೇಳ್ತಾನಲ್ಲ, ನಿನ್ನ ಕಾಲುಗಳು ಆ ಬಂಡೆಗೆ ತಾಕದ ಹಾಗೆ ನಾನು ಕಾಪಾಡ್ತೀನಿ ಅಂತ ಕೀರ್ತನೆಯಲ್ಲಿ ಆ ವಚನ ಕೋಟ್ ಮಾಡಿ ಹೇಳುವಾಗ ಕೂಡ ಯೇಸು ಮೋಸ ಹೋಗಲಿಲ್ಲ. ಸೈತಾನಗೆ ಆ ಸೈತಾನ ತನ್ನ ಜ್ಞಾನದಿಂದ ಜಯಿಸ್ತಾನೆ ಅಲ್ವರ. ನಿನ್ನ ದೇವರನ್ನು ನೀನು ಪರಿಶೋಧಿಸಬಾರ್ದು ಅನ್ನೋ ಒಂದು ವಿಷಯ. ಅಂದರೆ ಎಷ್ಟು ಜ್ಞಾನ ಇತ್ತು, ದೇವರ ಭಯವೇ ಜ್ಞಾನ ಅನ್ನುವಾಗ ಆ ಯೇಸು ಸ್ವಾಮಿ ಪೂರ್ತಿ ಜ್ಞಾನ ಇತ್ತು. ಆ ಜ್ಞಾನ ಮಾತ್ರ ಅಲ್ಲ, ಇನ್ನೊಂದು ನಾವು ಸಾಮ್ಯದಲ್ಲಿ ಪ್ರಸಂಗದಲ್ಲಿ ಏನು ನೋಡಿದ್ವಿ, ಬಡ ಜ್ಞಾನಿ ಅಂತಾರೆ. ಆ ಜ್ಞಾನಿ ಬಡವನಾಗಿದ್ನು ಅಂತಾರೆ. ಯೇಸು ಸ್ವಾಮಿ ಬಡವನಾಗಿದ್ನ? ಖಂಡಿತ ಬಡವನಾಗ್ಬಿಟ್ರು. ಈ ಭೂಲೋಕಕ್ಕೆ ಬರುವಾಗ ಮನುಷ್ಯನ ರಕ್ಷಿಸೋದಕ್ಕೆ ತಂದೆ ಮಾತುಗಳಿಗೆ ವಿಧೇಯನಾಗಿ ಮನುಷ್ಯನಾಗಿ ಹುಟ್ಟುವಾಗ ಆತನು ಯಾವ ರೀತಿ ಬಂದನು? ಬಡವನಾಗಿ ಬಂದಲ್ವ. ಅದನ್ನು 1 ಕೊರಿಂಥಿ 1:24 ಮತ್ತು 30 ವಚನಗಳಲ್ಲಿ ನಾವು ನೋಡ್ಬೋದು. ಆದರೆ ದೇವರಿಂದ ಕರೆಸಿಕೊಂಡವರು
ಯಹೂದ್ಯರಾಗಲಿ ಗ್ರೀಕರಾಗಲಿ ಅವರಿಗೆ ಇಂಥವನು ದೇವರ ಶಕ್ತಿಯೂ ದೇವರ ಜ್ಞಾನವೂ ಆಗಿರುವ ಕ್ರಿಸ್ತನೇ. ನೋಡ್ರಿ, ದೇವರ ಶಕ್ತಿ ಜ್ಞಾನ ಆಗಿದ್ದೆ ಕ್ರಿಸ್ತನೇ. ಆಮೇಲೆ ನೀವು ಕ್ರಿಸ್ತ ಏಸುವಿನಲ್ಲಿರುವುದು ಆತನಿಂದಲೇ. ಕ್ರಿಸ್ತ ಏಸು ನಮಗೆ ದೇವರ ಕಡೆಯಿಂದ ಜ್ಞಾನವು, ನೀತಿ, ಶುದ್ಧೀಕರಣ, ವಿಮೋಚನೆಗಳಿಗೆ ಕಾರಣನೂ ಆದನು. ಜ್ಞಾನಿ ಅನ್ನೋದು ಬರುತ್ತೆ. ಆದರೆ ಆತನು ಬಡವನಾಗಿದ್ದನು ಅನ್ನೋದನ್ನ ನಾವು 2 ಕೊರಿಂಥಿಯದಲ್ಲಿ 8ನೇ ಅಧ್ಯಾಯ 9ನೇ ವಚನದಿಂದ ನೋಡ್ಬೋದು. ನಮ್ಮ ಕರ್ತನಾದ ಏಸು ಕ್ರಿಸ್ತನ ಕೃಪೆಯು ನಿಮಗೆ ಗೊತ್ತಾಗಿದೆಯಲ್ಲ. ಆತನು ಐಶ್ವರ್ಯವಂತನಾಗಿದ್ದು ತಾನು ಬಡತನದಲ್ಲಿ ಸೇರುವುದರಿಂದ ನೀವು ಐಶ್ವರ್ಯವಂತರಾಗಬೇಕೆಂದು ನಿಮಗೋಸ್ಕರ ಬಡವನಾದನು. ಆತನ ತಂದೆ ಮನೆಯಲ್ಲಿ ಎಲ್ಲದಕ್ಕೂ ಐಶ್ವರ್ಯ ಅಂತನು, ಯಾಕಂದ್ರೆ ಎಲ್ಲದಕ್ಕೂ ವಾರಸನಾಗಿದ್ದ. ಆದರೆ ನಮಗೋಸ್ಕರ ಬಡವನಾದನು. ಎಷ್ಟು ನಿಜ ಅಲ್ಲ? ಅದನ್ನೆಲ್ಲ ಬಿಟ್ಟು ಆತನು ಹುಟ್ಟಿದ್ದು ಎಲ್ಲಿ? ಒಂದು ಗೋದಳಿಯಲ್ಲಿ, ಒಂದು ಬಡವರ ಕುಟುಂಬದಲ್ಲಿ ಹುಟ್ಟಿ ಬಡತನದಲ್ಲೇ ಬದುಕ್ತಿದ್ರು. ಅದನ್ನು ಫಿಲಿಪಿಯ 2ನೇ ಅಧ್ಯಾಯದಲ್ಲಿ ಇರುವಂಥದ್ದು ನಮ್ಮೆಲ್ಲರಿಗೂ ಗೊತ್ತಿದೆ. ಆತನು ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿಸಮಾನನಾಗಿರುವುದೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆನು ಎಂದೆಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶನಾದನು. ನೋಡಿದ್ರ, ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು. ನೋಡಿದ್ರ, ಅದೇ ದೇವರ ಭಯವೇ ಜ್ಞಾನಕ್ಕೆ ಮೂಲ. ಆತನ ಜ್ಞಾನ ಇತ್ತು, ಮತ್ತು ಆತನ ಎಲ್ಲವನ್ನು ಬಿಟ್ಟು ಬಡವನಾಗಿ ಬಂದು ನಮಗೋಸ್ಕರ ಒಂದು ಸೇವೆ ಮಾಡುವಂಥ ಒಂದು ಸ್ಥಾನದಲ್ಲಿದ್ದನು ಅಲ್ವ ರೀ. ಬಡವರೆಲ್ಲ ಏನು ಮಾಡ್ತಾರೆ? ಐಶ್ವರ್ಯಂತವರಿಗೆ, ಬೇರೆಯವರಿಗೆ ಸೇವೆ ಮಾಡ್ತಾರಲ್ಲ, ಹಂಗೆ ಈತನು ಸೇವಕನಾಗ್ಬಿಟ್ಟ ಅಂತ ನಾವು ನೋಡ್ತಿದ್ದೀವಿ. ಆ ರೀತಿ ಇದ್ದರು ಸ್ವಾಮಿ ಬದುಕಿರುವಂಥ ಕಾಲದಲ್ಲೆಲ್ಲ. ಅವ್ರು ಏನು ಹೇಳಿದ್ರು ಅಲ್ವರ? ಒಂದು ನರಿಗೆ ಗುಳೆ ಇದೆ, ಪಕ್ಷಿಗಳಿಗೆ ಗೂಡಿದೆ, ಮನುಷ್ಯ ಕುಮಾರನಿಗೂ ತಲೆ ಇಡುವುದಕ್ಕೂ ಒಂದು ಸ್ಥಳ ಇಲ್ಲ ಅಂದರು. ಅವರೊಂದು ಮನೇನೂ ಕಟ್ಟಲಿಲ್ಲ. ಅವ್ರಿಗಾಗಿ ಅವ್ರು ಏನೂ ಮಾಡ್ಕೊಳ್ಳಿಲ್ಲ. ಅವ್ರ ಹತ್ರ ಹಣಕಾಸುಗಳು ಇರಲಿಲ್ಲ. ಒಂದು ಸತಿ ಟ್ಯಾಕ್ಸ್ ಕಟ್ಟೋಕ್ಕೆ ಅವ್ರಿಗೆ ದುಡ್ಡಿಲ್ಲ. ಆಗ ಪೇತ್ರನ ಕಳಿಸಿ ಒಂದು ಮೀನು ಹಿಡಿ, ಅದರಿಂದ ನೀನೇನು ಮಾಡು, ಹೋಗಿ ಟ್ಯಾಕ್ಸ್ ಕಟ್ಟು ಬರೀ ನಮ್ಮಿಬ್ಬರಿಗೂ ಅಂತ ಕಳಿಸ್ತಾರಲ್ಲ. ಅಂದರೆ ಅವ್ರ ಹತ್ರ ದುಡ್ಡು ಇರಲಿಲ್ಲ. ಹಾಗಿರಬೇಕಾದ್ರೆ ಆತನು ಬಡವನಾಗಿದ್ದನು. ಆದರೆ ಜ್ಞಾನಿ ಅಂದರೆ ಆತನು ದೇವರ ಭಯವೆಂಬ ಜ್ಞಾನ, ದೇವರ ಆತ್ಮೀಕವಾದಂಥ ಜ್ಞಾನ ಎಲ್ಲ ಭಾಳ ದೊಡ್ಡ ಜ್ಞಾನಿಯಾಗಿ ಸ್ವಾಮಿ ಇದ್ದರು ಅಲ್ವರ. ಇದು ನಮಗೆ ಗೊತ್ತು. ಆ ಜ್ಞಾನ ಇರೋದ್ರಿಂದನೇ ಎಷ್ಟು ಜನಗಳಿಗೆ ಬೋಧನೆ ಮಾಡ್ತಿದ್ರು, ಒಳ್ಳೆಯ ಸಲಹೆಗಳು ಕೊಟ್ಟು. ಅವ್ರು ಹೇಳಿದಂಥ ಒಂದೊಂದು ಮಾತು ಕೂಡ ಇವತ್ತವರೆಗೂ ನಾವು ಆಳವಾಗಿ ಆಲೋಚನೆ ಮಾಡಬೇಕಾದಂಥ ಒಂದು ಪರಿಸ್ಥಿತಿ ಇದೆ ಅಲ್ವರ. ಅದರಿಂದ ಅಷ್ಟು ಆಳವಾದಂಥ ಮಾತುಗಳನ್ನ ಅವರು ಆತನ ಮಾತಾಡ್ದಂಗೆ ಯಾರೂ ಮಾತಾಡಲಿಲ್ಲ ಅಂತ ಕೂಡ ನಾವು ಬೈಬಲ್ನ ನೋಡ್ತೀವಿ. ಹೀಗಿರುವಾಗ ಬಡವನಾದ ಜ್ಞಾನಿ ಆತನೇ ಅಂತ ನಾವು ಚೆನ್ನಾಗಿ ಐಡೆಂಟಿಫೈ ಮಾಡ್ಬೋದು. ಮತ್ತು ಇಲ್ಲೇನು ಬಂದಿದೆ ಅಂದರೆ ಪ್ರಸಂಗಿಲಿ, ಆ ಬಡವನು ತನ್ನ ಜ್ಞಾನದ ಮುಖಾಂತರ ಆ ಪಟ್ಟಣವನ್ನು ಆ ದೊಡ್ಡ ರಾಜನಿಂದ ಕಾಪಾಡ್ತಾನೆ ಅಂತ. ಸೊ ಯೇಸು ನಮ್ಮನ್ನು ಕಾಪಾಡಿದ್ದು, ವಿಮೋಚಿಸಿದ್ದು ಹೆಂಗೆ ಅನ್ನುವಾಗ ಇಲ್ಲೇ ಓದೋದ್ವಲ್ಲ ಫಿಲಿಪಿಯನ್ಸಲ್ಲಿ, ಆತನು ಮರಣದವರೆಗೂ, ಶಿಲುಬೆಯ ಮರಣವರೆಗೂ ತನ್ನನ್ನು ತಾನು ತಗ್ಗಿಸಿಕೊಂಡು ವಿಧೇಯನಾದನು ಅಂತ. ಆ ಒಂದು ಕಾರ್ಯದಲ್ಲೇ ಆತನ ನಮ್ಮನ್ನು ರಕ್ಷಿಸಿದ್ರು. ಇಡೀ ಲೋಕನ ಹೆಂಗೆ ರಕ್ಷಿಸು ಸ್ವಾಮಿ ಅಂದರೆ, ಸೈತಾನ್ ಜೊತೆ 1-to-1 ಮ್ಯಾಚ್ ಆಡಿ, ಫೈಟಿಂಗ್ ಆಡಿ, ತನ್ನ ಭುಜಬಲದಿಂದ ಅವರು ಯುದ್ಧ ಮಾಡಲಿಲ್ಲ. ಅವ್ರು ಮಾಡಿದಂಥ ಯುದ್ಧ ಯಾವ್ಥದ್ದು? ಅನೀತಿಗೆ ವಿರುದ್ಧವಾಗಿ ನೀತಿವಂತನಾಗಿದ್ದು ಅನೀತಿವಂತರಿಗೋಸ್ಕರ ತನ್ನನ್ನು ಅವರು ತ್ಯಾಗ ಮಾಡಿಕೊಳ್ಳುವುದರಲ್ಲಿ ಅವರು ಸೈತಾನನನ್ನು ಜಯಿಸಿದರು. ಸೈತಾನಿಗಿದ್ದಂಥ ಅಧಿಕಾರ, ಮನುಷ್ಯನ ಮೇಲಿದ್ದಂಥ ಅಧಿಕಾರನ ಕೆಡವಿ ಹಾಕಿದ್ದು ಹೆಂಗೆ ಅನ್ನುವಾಗ, ಈತನು ಪಾಪ ಮಾಡದೆ ನೀತಿವಂತನಾಗಿದ್ದು ದೇವರಿಗೆ ವಿಧೇಯನಾಗಿದ್ದು ಪಾಪ ಮಾಡಿದಂಥ ಮನುಷ್ಯರ ಮೇಲಿದ್ದಂಥ ಶಾಪವನ್ನು ಈತನು ಸ್ವೇಚ್ಛೆಯಾಗಿ ಅನುಭವಿಸುವಾಗ ಸೈತಾನನಿಗೆ ಮನುಷ್ಯರ ಮೇಲಿರುವಂಥ ಅಧಿಕಾರ ನಾಶವಾಗಿ ಹೋಯಿತು. ಇಲ್ವಾ? ನಾವಾಗಲೇ ಏನು ಹೇಳಿದೆ?
ಮನುಷ್ಯರ ಕೈಲಿ ಪಾಪ ಮಾಡಿಸಿ ದೇವರ ಆಜ್ಞೆನ ಅವರಿಗೆ ವಿರುದ್ಧವಾಗಿ ಉಪಯೋಗಿಸಿ ಅವ್ರನ್ನ ಆಳ್ವಿಕೆ ಮಾಡ್ತಿದ್ದಾನೆ ಸೈತಾನಂತ. ಆದರೆ ಯಾವಾಗ ಯೇಸು ಆ ಪಾಪಿಗಳ ಮೇಲಿದ್ದಂಥ ಶಾಪನ ಇವರು ಅನುಭವಿಸಿದ್ರು, ಆ ಪಾಪಿಗಳಿಗೆ ಆ ಶಾಪದಿಂದ ಬಿಡುಗಡೆ, ಆಗ ಸೈತಾನಿಗೆ ಇವರ ಮೇಲೆ ಅಧಿಕಾರ ಒಟ್ಟೋಯ್ತು. ಸಹೋದರ ಸಹೋದರಿ, ಎಷ್ಟು ಚೆನ್ನಾಗಿ ಇದನ್ನು ನಾವು ನೋಡ್ಬೋದಲ್ವ. ಇಬ್ರಿಯ 2ನೇ ಅಧ್ಯಾಯ 14ನೇ ವಚನದಲ್ಲಿ ನಾವು ನೋಡುವಾಗ ಎಷ್ಟು ಚೆನ್ನಾಗಿ ಹೇಳಿದೆ ನೋಡಿ. ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆತನೂ ಅವರಂತೆಯೇ ಆದನು. ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು ಅಂದರೆ ಸೈತಾನನನ್ನು ಅಡಗಿಸಿ ಬಿಡುವುದಕ್ಕೂ ಮರಣ ಭಯದ ದೆಸೆಯಿಂದ ತಮ್ಮ ಜೀವಮಾನದಲ್ಲೆಲ್ಲ ದಾಸತ್ವದೊಳಗಿದ್ದವರನ್ನು ಬಿಡಿಸುವುದಕ್ಕೂ ಅವರಂತೆ ರಕ್ತ ಮಾಂಸಧಾರಿಯಾದನು. ಅಲ್ವರ, ಅವ್ರ ರಕ್ತ ಮಾಂಸಿಗಳು ಆದಾಮನ ಮಣ್ಣಿನಿಂದ ಮಾಡಿದ್ರಲ್ಲ, ಆದಾಮ ಏವಾಳಿನ ಮನುಷ್ಯರೆಲ್ಲ ರಕ್ತ, ಅವ್ರನ್ನ ಆ ಒಂದು ಮರಣಾಧಿಕಾರಿಯಿಂದ ಬಿಡಿಸೋದಕ್ಕೆ ಈತನೂ ರಕ್ತ ಮಾಂಸಧಾರಿ ಆಗಿದ್ದು ತನ್ನ ಮರಣದಿಂದ ಮರಣಾಧಿಕಾರಿಯನ್ನು ನಾಶ ಮಾಡ್ತಾನೆ ಅಲ್ವ. ಹೆಂಗೆ ಅಂದರೆ ಈತನ ಅವರು ಪಾಪ ಮಾಡಿ ಮರಣಕ್ಕೆ ಒಳಗಾದರು, ಈತನ ಪಾಪ ಮಾಡ್ದಿರ ಮರಣನ ರುಚಿ ನೋಡುವಾಗ ಆಗ ಸೈತಾನನಿಗೆ ಜನಗಳ ಮೇಲಿದ್ದಂಥ ಅಧಿಕಾರ ನಾಶವಾಯಿತು. ಇದೇ ಅಲ್ವ ಶಿಲುಬೆ ಮೇಲೆ ಆತನ ಪ್ರಾಣ ಕೊಟ್ಟಾಗ ಅವರು ಹೊಂದಿದಂಥ ಜಯ. ಆ ಒಂದು ಕಾರ್ಯದಿಂದನೇ ಮನುಷ್ಯನ ಅವರು ರಕ್ಷಿಸಿದ್ರು ಜ್ಞಾನದಿಂದ ಅಂದಾಗ. ಅದೇ ನೋಡಿ ಹೆಂಗೆ ಅಲ್ಲ, ನಾವು ಮನುಷ್ಯನಿಗೆ ಬಂದಂಥ ಪ್ರಾಬ್ಲಮ್ಮು, ಆ ಸೋರ್ಸ್ ಆಫ್ ದ ಪ್ರಾಬ್ಲಮ್ ಏನು? ಪಾಪದಿಂದ ಆ ಶಾಪ ಬಂತು. ಅದನ್ನು ಈತನು ಪಾಪ ಮಾಡ್ತೀರಾ, ಆ ಶಾಪನ ಈತನ ಅನುಭವಿಸುವಾಗ ಆಗ ಪಾಪದ ಶಾಪ ಬಂದು ಮನುಷ್ಯರಿಂದ ಹೋಗಲಾಡಿಸಿದ್ರು. ಅದು ಎಷ್ಟು ಒಂದು ಜ್ಞಾನವಾದಂಥ ಒಂದು ವಿಷಯ. ಅದರಿಂದ ಎಲ್ಲ ಮನುಷ್ಯರನ್ನ ರಕ್ಷಿಸೋದಕ್ಕೋಸ್ಕರ ಬರೀ ಪಟ್ಟಣದಲ್ಲಿರುವಂಥ ಕೆಲವ್ರನ್ನ ಮಾತ್ರ ಅಲ್ಲ, ಎಲ್ಲ ಇಡೀ ಮನುಷ್ಯರನ್ನ ರಕ್ಷಿಸೋದಕ್ಕೋಸ್ಕರ ಈತನೇ ಬಲಿಯಾದನು ಅಂತ ನಾವು ಎಷ್ಟು ಜನ ನೋಡ್ತೀವಿ ಅಲ್ವಾ. 1ನೇ ತಿಮೋತಿ 2ನೇ ಅಧ್ಯಾಯ 3-6 ನಮಗೆಲ್ಲ ಗೊತ್ತಿರೋಂಥ ವಿಷಯ. ಇನ್ನೊಂದ್ಸತಿ ಓದೋಣ. ಹಾಗೆ ಮಾಡುವುದು ನಮ್ಮ ರಕ್ಷಕನಾದ ದೇವರ ಸನ್ನಿಧಿಯಲ್ಲಿ ಮೆಚ್ಚಿಕೆಯಾಗಿಯೂ ಯೋಗ್ಯವಾಗಿಯೂ ಅದೇ. ಎಲ್ಲ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದು ಆತನ ಚಿತ್ತವಾಗಿದೆ. ದೇವರ ಚಿತ್ತ ಏನು? ಎಲ್ಲ ಮನುಷ್ಯರು ರಕ್ಷಣೆ ಹೊಂದಿ ಸತ್ಯದ ಜ್ಞಾನವನ್ನು ತಿಳ್ಕೊಳ್ಬೇಕು ಅನ್ನೋದು ದೇವರ ಚಿತ್ತವಾಗಿದೆ. ಅದಕ್ಕೋಸ್ಕರನೇ ತನ್ನ ಮಗನ್ನ ಜ್ಞಾನಿನ ಇಲ್ಲಿ ಕಳಿಸಿದ್ರು ಪಟ್ಟಣಕ್ಕೆ, ನಮ್ಮೊಂದಿಗೆ ನಮ್ಮನ್ನ ರಕ್ಷಿಸೋದಕ್ಕೋಸ್ಕರ. ಯಾಕಂದರೆ ನಮಗೆ ಜ್ಞಾನವೂ ಇಲ್ಲ, ನಮಗೆ ಜೀವನೂ ಇಲ್ಲ, ನಮಗೆ ನೀತಿನೂ ಇಲ್ಲ. ಅದರಿಂದ ನಮ್ಮನ್ನು ಜ್ಞಾನಿಗಳಾಗಿ ನೀತಿವಂತರಾಗಿ ಮಾಡಿ ನಮ್ಮನ್ನು ರಕ್ಷಿಸೋದಕ್ಕೋಸ್ಕರ ಯೇಸು ಸ್ವಾಮಿ ಒಂದು ಐಶ್ವರ್ಯವಂತನಾಗಿದ್ದರೂ ಬಡವನಾಗಿ ನಮ್ಮ ಮಧ್ಯದಲ್ಲಿ ರಕ್ತ ಮಾಂಸದಲ್ಲಿ ಬಂದರು ಅನ್ನೋದು ನಾವು ನೋಡ್ಬೋದು. ಆಮೇಲೆ ಆ ಸತ್ಯ ಜ್ಞಾನ ಏನು ಎಂಬುದಾಗಿ ನೆಕ್ಸ್ಟಲ್ಲಿ ನಾವು ನೋಡ್ಬೋದು. ಏಕೆಂದರೆ ದೇವರು ಒಬ್ಬನೇ, ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನು ಒಬ್ಬನೇ, ಆತನು ಮನುಷ್ಯನಾಗಿರುವ ಕ್ರಿಸ್ತ ಯೇಸುವೆ. ಆತನು ಎಲ್ಲರ ವಿಮೋಚನಾರ್ಥವಾಗಿ ತನ್ನನ್ನು ಒಪ್ಪಿಸಿಬಿಟ್ಟನು. ನೋಡಿದ್ರ, ಇದೇ ತಕ್ಕ ಸಮಯಗಳಲ್ಲಿ ಹೇಳಬೇಕಾದ ಸಾಕ್ಷಿಯು. ಆತನು ಎಲ್ಲರ ವಿಮೋಚನಾರ್ಥಗಾಗಿ ತನ್ನನ್ನೇ ಒಪ್ಪಿಸಿಕೊಟ್ಟರು. ಅದರಿಂದ ಎಲ್ಲರನ್ನ ಹೆಂಗೆ ಅಂದರೆ, ಈಗ ಒಬ್ಬ ಮನುಷ್ಯ ಆದಾಮ್ ಮಾಡಿದಂಥ ಪಾಪದಿಂದ ಆದಾಮ್ ಮಕ್ಕಳೆಲ್ಲರೂ ಪಾಪಿಗಳಂತ ನಿರ್ಣಯವನ್ನು ಹೊಂದಿಕೊಂಡು ಆತನಲ್ಲಿ ಹುಟ್ಟಿರೋದ್ರಿಂದ ಶಾಪ ಎಲ್ಲರಿಗೂ ಬಂದ್ಬಿಡ್ತು. ಒಬ್ಬ ಮನುಷ್ಯ ಪಾಪ ಮಾಡ್ದ, ಆ ಒಬ್ಬನ ಮುಖಾಂತರ ಲೋಕದಲ್ಲಿ ಪಾಪವು ಮರಣವು ಬಂದು ಎಲ್ಲರೂ ಪಾಪಿಗಳು ಎಲ್ಲರನ್ನೂ ಸಾಯುವಂತೆ ಶಾಪಕ್ಕೆ ಒಳಪಡಿಸ್ತು. ಇದು 5ನೇ ಅಧ್ಯಾಯ 12ನೇ ವಚನ ರೋಮಾದಲ್ಲಿ ನಾವು ಎಷ್ಟು ಚೆನ್ನಾಗಿ ನಾವು ಓದ್ತೀವಲ್ಲ. ಒಬ್ಬ ಮನುಷ್ಯನಿಂದ ಲೋಕಕ್ಕೆ ಪಾಪ ಬಂತು, ಪಾಪದಿಂದ ಮರಣವು ಎಲ್ಲರ ಮೇಲೆ ಬಂತು ಎಂಬುದಾಗಿ. ಈ ವಿಷಯ ಹೇಗೆಂದರೆ, ಒಬ್ಬ ಮನುಷ್ಯನಿಂದಲೇ ಪಾಪವು, ಪಾಪದಿಂದ ಮರಣವು ಲೋಕದೊಳಗೆ ಸೇರಿದವು. ಎಲ್ಲರೂ ಪಾಪ ಮಾಡಿದ್ದರಿಂದ ಮರಣವು ಹೀಗೆ ಎಲ್ಲರಲ್ಲಿಯೂ ವ್ಯಾಪಿಸಿತು. ಇದನ್ನು ಈ ಒಂದು ಸಾಮ್ಯದಲ್ಲಿ ಕೂಡ ಹೇಳಿದ್ದಾರೆ ಅಲ್ವಾ. ಈ ಪ್ರಸಂಗಿನಲ್ಲಿ ಹೇಳುವಾಗ ಏನು ಹೇಳ್ತಾರೆ ನೋಡಿ, ಒಬ್ಬ ಮನುಷ್ಯ ಮಾಡುವಂಥ ಪಾಪ ಅನ್ನೋದನ್ನ ಎಷ್ಟು ಚೆನ್ನಾಗಿ ಹೈಲೈಟ್ ಮಾಡ್ತಾರೆ. 9:18 ಪ್ರಸಂಗಿ. ಯುದ್ಧಾಯುಧಗಳಿಗಿಂತ ಜ್ಞಾನವೇ ಉತ್ತಮ,
ಒಬ್ಬ ಪಾಪಿಯು ಬಹು ಶುಭವನ್ನು ಹಾಳು ಮಾಡುವನು. ಹೇಳಿದ್ರಲ್ಲ, ಒಬ್ಬ ಪಾಪಿಯು ಬಹು ಶುಭವನ್ನು ಹಾಳು ಮಾಡುವನು. ಆ ಒಬ್ಬ ಪಾಪಿ ಯಾರು? ಆದಾಮನೇ. ಆದಾಮನು ಒಬ್ಬನು ಮಾಡಿದಂಥ ಪಾಪದಿಂದ ಇಡೀ ಲೋಕ ಶಾಪಗ್ರಸ್ತರಾಗ್ಬಿಟ್ರು ಅಲ್ವ? ಇದೆಷ್ಟು ನಿಜ. ಆದಾಮವ್ವ ಹಣ್ಣು ತಿನ್ನಬೇಡ ಅಂದಿದ್ದು, ಅದನ್ನು ಅವರು ತಿಂದಿದ್ದರಿಂದ ತಾನೇ ಅವರಿಗೆ ಶಾಪ ಬಂತು. ಶಾಪ ಬಂದ ಮೇಲೆ ತಾನೇ ಎಲ್ಲರೂ ಹುಟ್ಟಿದ್ರು. ಆ ಒಂದು ಪಾಪ ಸ್ವಭಾವ ಎಲ್ಲರಿಗೂ ಬಂತು. ಎಲ್ಲರೂ ಪಾಪ ಮಾಡಿ ಎಲ್ಲರೂ ಶಾಪಕ್ಕೆ ಒಳಗಾಗ್ಬಿಟ್ರು. ಒಬ್ಬ ಮನುಷ್ಯ ಅದನ್ನು ತಿರುಗಿಸುವುದಕ್ಕಾಗಿ ಇಡೀ ಲೋಕನ ಅದನ್ನು ಕಾಪಾಡಿ ಅದನ್ನು ರಿವರ್ಸ್ ಮಾಡೋದಕ್ಕಾಗಿ ಇನ್ನೊಬ್ಬ ಮನುಷ್ಯನೇ ಬರಬೇಕು. ಅದರಲ್ಲಿ ಎಷ್ಟು ಜ್ಞಾನ ಇದೆ ನೋಡಿ ಅಲ್ವ? ಕಣ್ಣಿಗೆ ಕಣ್ಣು, ಹಲ್ಲಿಗೆ ಹಲ್ಲು, ಕೈಗೆ ಕೈ, ಜೀವಕ್ಕೆ ಜೀವನೇ ಹೋಗಬೇಕು ಅಂತ ದೇವರು ನೀತಿ ಅನ್ನೋದನ್ನ ಹೇಳಿದ್ರಲ್ಲ, ಆ ನೀತಿ ಕರೆಕ್ಟಾಗಿ ಒಬ್ಬ ಆದಾಮನಿಂದ ಎಲ್ಲರಿಗೂ ಆ ಮನುಷ್ಯ ಕುಲಕ್ಕೆ ಶಾಪ ಬಂತು. ಆಗ ಇನ್ನೊಂದು ಆದಾಮ ಬರಬೇಕು, ಪರಿಪೂರ್ಣವಾದಂಥ ಒಂದು ವ್ಯಕ್ತಿ. ಅದಕ್ಕೆ ಯೇಸು ಸ್ವಾಮಿ ಪರಲೋಕದಿಂದ ಬಂದು ಒಂದು ಕನ್ಯೆ ಸ್ತ್ರೀಗೆ ಹುಟ್ಟಿ 30 ವಯಸ್ಸಿದಾಗ ಪರಿಪೂರ್ಣವಾದಂಥ ಒಂದು ವ್ಯಕ್ತಿ. ಆತನಿಗೂ ಒಂದು ಎಲುಬು ತೆಗೆದು ಒಂದು ಸ್ತ್ರೀ ಮಾಡಿದರೆ ಅವರಿಬ್ಬರನ್ನ ಆಶೀರ್ವದಿಸಿ ಒಂದು ರೇಸೇ ಬಂದಿರೋದು, ಒಂದು ಕುಲನೇ ಬಂದಿರೋದು. ಆದರೆ ಯೇಸು ಸ್ವಾಮಿ ಅದನ್ನೆಲ್ಲ ಶಿಲ್ಬೆ ಮೇಲೆ ಈ ಆದಾಮಗಾಗಿ, ತನ್ನ ಕುಲಕ್ಕಾಗಿ ಅವರು ತ್ಯಾಗ ಮಾಡಿಬಿಟ್ರು. ನೋಡಿ ಎಷ್ಟು ಜ್ಞಾನ ಇದೆ. ಒಬ್ಬನಿಂದ ಒಬ್ಬರಿಗೋಸ್ಕರ ಹೆಂಗೆ ದೇವರು ಇಡೀ ಆದಾಮನ ಕುಲವನ್ನು ಒಬ್ಬ ಮನುಷ್ಯನಿಂದ ರಕ್ಷಿಸ್ತಾರೆ. ಇದು 5ನೇ ಅಧ್ಯಾಯ 12ರಿಂದ ನೀವು ಓದ್ಕೊಂಬಂದರೆ ಒಬ್ಬನಿಂದ ಬಂದದ್ದು ಇನ್ನೂ ಒಬ್ಬನಿಂದ ಯಾವ ರೀತಿ ಎಲ್ಲ ಸರಿಪಡಿಸಲ್ಪಡ್ತಿದೆ. ಒಬ್ಬನಿಂದ ಪಾಪಿಗಳಾದರೂ, ಒಬ್ಬನಿಂದ ನೀತಿವಂತರಾದರು, ಒಬ್ಬರಿಂದ ಶಾಪ ಬಂತು, ಇನ್ನೊಬ್ಬರಿಂದ ಕೃಪೆ ಪಾಪ ಕ್ಷಮಾಪಣೆ ಬಂತು ಅನ್ನೋದು ಫುಲ್ಲ 5ನೇ ಅಧ್ಯಾಯ 12ನೇ ವಚನದಲ್ಲಿ ರೋಮಾಯನಲ್ಲಿ ನಾವು ಸ್ಪಷ್ಟವಾಗಿ ಓದ್ಕೊಬೋದು. ಆ ಕಾರಣದಿಂದ ಇಡೀ ಲೋಕಕ್ಕೆ ಒಂದು ಫ್ಯೂಚರ್ ಬಂದ್ಬಿಡ್ತು. ಈಗ ಇನ್ನು ಸೈತಾನ ವಶದಲ್ಲಿದ್ದಾರೆ. ಯಾಕಂದರೆ ಅವ್ರು ತಿಳ್ಕೊಂಡಿಲ್ಲ. ಅವ್ರನ್ನ ವಿಮೋಚನೆ ಮಾಡಿದಂಥ ಆತನನ್ನು, ಆ ಜ್ಞಾನಿಯನ್ನು ಅವರು ಸನ್ಮಾನ ಮಾಡಿ ಅವರು ಅರಿತುಕೊಂಡು ಆತನ ಮಾತುಗಳನ್ನ ಕೇಳುವ ಪರಿಸ್ಥಿತಿ ಇರಲಿಲ್ಲ. ಹೆಂಗೆ ಅಲ್ಲಿ ಹೇಳ್ಬಿಟ್ರಲ್ಲ, ಜ್ಞಾನಿಯ ಮಾತನ್ನು ಅವ್ರು ಏನು ಮಾಡಲಿಲ್ಲ, ಕೇಳಿಸ್ಕೊಳ್ಳಿಲ್ಲ ಅಲ್ವರ? ಆ ಒಂದು ಪರಿಸ್ಥಿತಿಯಲ್ಲಿ ಇದೆ. ಆದ್ದರಿಂದ ಈಗ ಮರಣ ಅನ್ನೋದು ಇನ್ನೂ ಕಂಟಿನ್ಯೂ ಆಗಿದೆ. ಆದರೆ ಇದೆಲ್ಲ ಎಲ್ಲಿ ತನಕ? ಯೇಸು ತಿರುಗಿ ಬರೋ ತನಕ. ಯಾಕಂದರೆ ಮೀನ್ವಾಲಿ 2000 ವರ್ಷದಲ್ಲಿ ಯೇಸು ಏನು ಮಾಡಿದ್ರು? ತನ್ನ ಹಾಗೆ ಜೀವಿಸುವಂಥವರು ಹಿಂಬಾಲಿಸುವಂಥ ಒಂದು ಗುಂಪನ್ನು ಆರಿಸಿಕೊಳ್ಳೋದಕ್ಕಾಗಿ, ಸಭೆಯನ್ನು ಆರಿಸಿಕೊಳ್ಳೋದಕ್ಕೆ 2000 ವರ್ಷ ತಡೆ ಮಾಡಿದ್ರು. ನಾವು ಪರಲೋಕಕ್ಕೆ ಹೋಗಿ ತಿರ್ಗಾ ಬರ್ತೀನಿ ಅಂದರು. ತಿರ್ಗಾ ಬರುವಾಗ ಸಭೆ ಸಿದ್ಧವಾಗಿರ್ತದೆ. ಅವ್ರನ್ನ ಯೇಸು ಸ್ವಾಮಿಯೊಂದಿಗೆ ಪುನರುತ್ಥಾನದಲ್ಲಿ ಮಹಿಮೆ ಪಡಿಸ್ತಾರೆ. ಆಗ ಸೈತಾನನ ಕಟ್ಟಿ ಹಾಕಿ, ಅದೇ ಆ ದೊಡ್ಡ ರಾಜ ಪಟ್ಟಣಕ್ಕೆ ವಿರುದ್ಧ ಅವನ್ನು ಕಟ್ಟಾಕಿ 1000 ವರ್ಷ ಅಧೋಲೋಕದಲ್ಲಿ ಹಾಕ್ಬಿಡ್ತಾರೆ. ಆಗ ಇಡೀ ಮನುಷ್ಯರನ್ನು ಸತ್ತು ಹೋದವರೆಲ್ಲ ಆದಾಮನಿಂದ ಇವಾಗವರೆಗೂ ಯಾವ ರೀತಿ ಒಬ್ಬ ಮನುಷ್ಯನಿಂದ ಪಾಪವು ಲೋಕಕ್ಕೆ ಮರಣವು ಬಂತು, ಅದೇ ರೀತಿ ಒಬ್ಬ ಮನುಷ್ಯನಿಂದ ಎಲ್ಲರಿಗೂ ಮೃತರ ಪುನರುತ್ಥಾನ ಇದೆ ಅಂತ ನಾವು 1 ಕೊರಿಂಥಿಯ 15ನೇ ಅಧ್ಯಾಯ 20ರಿಂದ ನಾವು ಓದ್ಕೊಂಬರ್ತೀವಿ ಅಲ್ವಾ? ಎಷ್ಟು ಚೆನ್ನಾಗಿ ಒಬ್ಬ ಮನುಷ್ಯನ ಮೂಲಕ ಮರಣ ಬಂತು, ಇನ್ನೊಬ್ಬ ಮನುಷ್ಯನ ಮೂಲಕ ಪುನರುತ್ಥಾನ ಬಂದಿದೆ. ಯಾವ ರೀತಿ ಆದಾಮನಿಂದ ಎಲ್ಲರೂ ಸಾಯುವವರಾಗುತ್ತಾರೋ ಕ್ರಿಸ್ತನಿಂದ ಎಲ್ಲರೂ ಬದುಕಿಸಲ್ಪಡುವರು ಅಂತ ಕ್ಲೀನಾಗಿ ಬರೆದ್ಬಿಟ್ಟಿದೆ. ನೀತಿವಂತರಿಗೂ ಅನೀತಿವಂತರಿಗೂ ಪುನರುತ್ಥಾನ ಇದೆ ಅಂತ ಅಪೊಸ್ತಲರ ಕಾರ್ಯದಲ್ಲಿ ನಾವು ನೋಡ್ತೀವಿ. ಮಾತ್ರ ಅಲ್ಲ, ಯೇಸುಸ್ವಾಮಿ ಯೋಹನ್ನಲ್ಲಿ ಹೇಳಿದ್ರು, ಇದಕ್ಕೆ ಆಶ್ಚರ್ಯ ಪಡಬೇಡಿ, ಸಮಾಧಿಯವರು ಎಲ್ಲರೂ ಆತನ ಧ್ವನಿ ಕೇಳಿ ಎದ್ದು ಬರುವಂತ. ಸೊ ಇಡೀ ಲೋಕನ ಯೇಸುಸ್ವಾಮಿ ರಕ್ಷಿಸಿಬಿಟ್ರು ಆಲ್ರೆಡಿ. ಆದರೆ ಅದನ್ನು ಅರ್ಥಕೊಂಡವ್ರು ಈಗ ಸ್ವಲ್ಪ ಜನ. ಹಾಗೆ ಆ ಸಮಯದಲ್ಲಿ ನೋಡಿದಾಗ ಆ ಜನಗಳು, ಅಂದರೆ ಲೋಕದ ಜನಗಳು ಆತನ ಸನ್ಮಾನ ಮಾಡಿಲ್ಲ, ಆತನ ಅರ್ಥಕೊಳ್ಳಿಲ್ಲ. ಅದನ್ನು 17ನೇ ವಚನ ಓದಿ. 16 ನಾನು ಇದನ್ನು ನೋಡಿ ಬಲಕ್ಕಿಂತ ಜ್ಞಾನವೇ ಶ್ರೇಷ್ಠ, ಆದರೆ ಜನರು ಬಡವನ ಜ್ಞಾನವನ್ನು ತಾತ್ಸಾರ ಮಾಡಿ ಅವನ ಮಾತುಗಳನ್ನು ಗಮನಿಸರು ಅಂದುಕೊಂಡೆನು. ಗಮನಿಸಲಿಲ್ಲ, ತಾತ್ಸಾರ ಮಾಡಿಬಿಟ್ರಿ. ಈಗ ಯೇಸುಸ್ವಾಮಿನ ಇಡೀ ಲೋಕ ಗಮನಿಸೋದಿಲ್ಲ, ದೇವರೇ ಇಲ್ಲ ಅಂತಾರೆ. ಆ ಜ್ಞಾನ ಇಲ್ವಾ? ಸೈತಾನವ್ರನ್ನ ಆ ಮನುಷ್ಯನ ಕುರುಡು ಮಾಡಿಬಿಟ್ಟಿದ್ದಾನೆ. ಆದ್ದರಿಂದ ಅವನ್ನ ರಕ್ಷಿಸಿದಂಥ ಮಹಾಜ್ಞಾನಿ ಅವ್ರಿಗೆ ಗೊತ್ತಿಲ್ಲ. ಅವರಿಗೆಲ್ಲ ಯಾರನ್ನ ಫಾಲೋ ಮಾಡ್ತಿದ್ದಾರೆ? ಈ ಬುದ್ಧಿಹೀನರಿಗೆ ಒಡೆಯನಾಗಿರುವಂಥ ಅವ್ರ ಮಾತುಗಳು ಕೇಳ್ತಿದ್ದಾರೆ. ಇವರೇ ಬುದ್ಧಿಹೀನರಾದರು. ಇವ್ರಿಗೆ ಲೀಡರ್ಸ್ ಯಾರು? ಸೂಪರ್ ಸ್ಟಾರ್ಸು ಅಲ್ವರ, ಫಿಲ್ಮ್ ಸ್ಟಾರ್ಸು, ಸ್ಪೋರ್ಟ್ಸ್ ಸ್ಟಾರ್ಸು, ಮತ್ತು ಜ್ಞಾನಿಗಳು, ಮನುಷ್ಯರ ಜ್ಞಾನಿ, ಇಹಲೋಕ ಜ್ಞಾನಿಗಳು, ಅವ್ರನ್ನೇ ಭಾಳ ದೊಡ್ಡದಾಗಿ ಅವ್ರ ಮಾತುಗಳನ್ನೇ ಕೇಳ್ತಿದ್ದಾರೆ.
ನೋಡಿ, ಅದನ್ನೇ ನೆಕ್ಸ್ಟ್ 17ನೇ ವಚನದಲ್ಲಿ ಹೇಳಿದ್ರು. ಹುಚ್ಚರೊಡೆಯನ ಕೂಗಿಗಿಂತ ಜ್ಞಾನಿಯ ಮೆಲ್ಲನೆಯ ಮಾತುಗಳು ಕಿವಿಗೆ ಅಂಟುತ್ತವೆ. ನೋಡಿ, ಹುಚ್ಚರು ಒಡೆಯನಾದಂಥ ಅವರ ಕೂಗಿಗಿಂತ ಅಂದರೆ ಹುಚ್ಚರಿಗೆ ಒಡೆಯನು. ಈಗೆಲ್ಲ ಯಾರು ಮತ್ತೆ ಕೇಳೋದು ಜನಗಳು? ಎಲ್ಲ ಪಾಪ್ ಸ್ಟಾರ್ಸು. ಅವರು ಒಂದು ಹಾಡು ಹೇಳಿರ್ತಾರೆ, ಹಾಡಿನಲ್ಲಿ ಏನೂ ಇರೋದಿಲ್ಲ, ಜನಗಳು ಒಂದೇ ಅವ್ರನ್ನ ಆರಾಧಿಸ್ತಿರ್ತಾರೆ, ಅಷ್ಟು ಸಂತೋಷವಾಗಿ ಆ ಮ್ಯೂಸಿಕ್ಕು. ಮೈಕಲ್ ಜಾಕ್ಸನ್ ಜಸ್ಟ್ ಬೀಟ್ ಇಟ್ ಬೀಟ್ ಇಟ್ ಬೀಟ್ ಇಟ್ ಅಂತ ಹೇಳ್ತಾ ಇರ್ತಾನೆ. ಅದರಲ್ಲಿ ಏನಿದೆ, ಆ ಮ್ಯೂಸಿಕ್ಕೇ ಫುಲ್ ಇರುತ್ತೆ, ಅದರಲ್ಲಿ ಏನೋ ಒಂದು 2-3 ಲೈನ್ಸ್ ಇರ್ತದೆ ಅಷ್ಟೇ. ಅದರಲ್ಲಿ ಅದೇನು ದೊಡ್ಡ ಜ್ಞಾನವಾದಂಥದ್ದಲ್ಲ. ಆದರೆ ಜನಗಳೆಲ್ಲ ಅವನಿಂದನೇ ಹೋಗ್ತಾರೆ. ಆದರೆ ವೈಯಕ್ತಿಕವಾಗಿ ಇವರೆಲ್ಲ ಎಂಥವರು? ಇವರೆಲ್ಲ ಹೀಗಿದ್ದು ಹೋಗುವಂಥವ್ರು ಅಲ್ವಾ? ಒಂದು ಹಬೆಯ ರೀತಿಲಿ ಇರ್ತಾರೆ, ಹಂಗೆ ಮಾಯವಾಗಿ ಹೋಗ್ಬಿಡ್ತಾರೆ. ಇಲ್ದಿರೋಂಥವ್ರು ಮಣ್ಣಿಗೆ ಮಣ್ಣಾಗಿ ಹೋಗ್ಬಿಡ್ತಾರೆ. ಮತ್ತು ಈ ದೊಡ್ಡ ದೊಡ್ಡ ಹೀರೋಸು, ಸೂಪರ್ ಸ್ಟಾರ್ಸ್ಗಳು ಜನಗಳನ್ನ ನಿಜವಾಗ್ಲೂ ಪ್ರೀತಿ ಮಾಡ್ತಾರೆ ಇಲ್ಲ. ಅವರೆಲ್ಲ ಬೇಕಿರೋದು ಅವ್ರಿಗೆ ಫ್ಯಾನ್ಸ್, ಅವ್ರ ಸಪೋರ್ಟ್ ಬೇಕು, ಇವ್ರ ಸಿನಿಮಾಗಳು ನೋಡಬೇಕು, ಇವ್ರನ್ನ ಅವರು ಮೇಲಕ್ಕೆ ಇಡಬೇಕು, ಅದಕ್ಕೋಸ್ಕರ ಯೂಸ್ ಮಾಡ್ತಾರೆ. ನಿಜವಾಗ್ಲೂ ಅವ್ರ ಜನಗಳನ್ನ ಅವ್ರು ಕೇರ್ ಮಾಡೋದಿಲ್ಲ. ಆ ಜನಗಳ ಕಷ್ಟನಾಗೋಸ್ಕರ ಇವ್ರು ಏನೂ ತ್ಯಾಗ ಮಾಡೋದಿಲ್ಲ. ಇವರ ಸುಖ ಸಂತೋಷ ಬಿಡಲ್ಲ. ಕೋಟಿ ಕೋಟಿ ದುಡ್ಡುಗಳು ಇವ್ರಿಗೆ ಸಿಗ್ತಾ ಇರ್ತದೆ, ಅದಕ್ಕೋಸ್ಕರ ಜನಗಳನ್ನ ಇವರು ಪ್ಲೀಸ್ ಮಾಡೋಕ್ಕಾಗಿ ಇದೆಲ್ಲ ಮಾಡ್ತಾ ಇರ್ತಾರೆ ತಪ್ಪ ನಿಜವಾಗ್ಲೂ ಜನಗಳಿಗೋಸ್ಕರ ಅವ್ರು ಯಾವ ತ್ಯಾಗನೂ ರಿಯಲ್ ಲೈಫಲ್ಲಿ ಮಾಡೋದಿಲ್ಲ. ಆದರೆ ಅವರ ಮಾತುಗಳು, ಅವರ ಕೂಗಿಗಳಿಗೆ ಇವರು ಕಿವಿ ಕೊಡ್ತಾರೆ. ಆದರೆ ನಿಜವಾದಂಥ ಜ್ಞಾನವಾದಂಥ ಮಾತುಗಳು ಎಲ್ಲಿ ಸಿಗ್ತದೆ ಅನ್ನುವಾಗ ಹೇಳ್ತಾರೆ ನೋಡಿ ಇನ್ನೊಂದು ಸಾರಿ. ಹುಚ್ಚರೊಡೆಯನ ಕೂಗಿಗಿಂತ ಜ್ಞಾನಿಯ ಮೆಲ್ಲನೆಯ ಮಾತುಗಳು ಕಿವಿಗೆ ಅಂಟುತ್ತವೆ. ಜ್ಞಾನಿಯ ಮೆಲ್ಲನೆಯ ಮಾತುಗಳು ಅಲ್ವಾ? ನಿಜವಾಗ್ಲೂ ಅಂಥ ಜ್ಞಾನ ಹುಡುಕೋರು ಕ್ವೈಟಾಗಿದ್ದು ಕೇಳಿಸ್ಕೊತಾರೆ. ನಮ್ಮ ಸಭೆಯಲ್ಲೆಲ್ಲ ನೋಡುವಾಗ ಪಿನ್ ಡ್ರಾಪ್ ಸೈಲೆನ್ಸ್ ಇರ್ತದೆ. 150 ಜನ ಇದ್ದರೂ ಒಂದು ಶಬ್ದ ಆಗುವುದಿಲ್ಲ. ಯಾಕಂದರೆ ಮೌನವಾಗಿರ್ತಾರೆ ಅವರು. ಯಾಕಂದರೆ ಅವರು ದೇವರ ವಾಕ್ಯವನ್ನು ಪ್ರೀತಿಸುವಂಥವರಾಗಿರ್ತಾರೆ. ಈಗ ನೀವು ಕೂಡ ಈ ವಿಡಿಯೋಗಳನ್ನ ನೋಡ್ತಾ ಇದ್ದೀರಿ ಅಂದರೆ ನೀವು ಕ್ವೈಟಾಗಿ ಬೇರೆಲ್ಲ ನಾವು ಇದು ಮಾಡಿಕೊಂಡು ಲೋಕದ ಶಬ್ದಗಳನ್ನ ನೀವು ಮುಚ್ಚಾಕಿ ನೀವೆಷ್ಟು ಗಮನದಿಂದ ಕೇಳಿಸ್ಕೊಂಡು, ಯಾಕಂದರೆ ನೀವು ದೇವರ ಜ್ಞಾನವಾದಂಥ ವಾಕ್ಯಗಳನ್ನು ಹುಡುಕುವಂಥವರಾಗಿದ್ದೀರ. ಕೆಲವರು ಮಾತ್ರ ಅದು ಜ್ಞಾನಿಗಳ ಮಾತು ತಿಳಿಯೋದು. ಯೇಸು ಸ್ವಾಮಿ ಹೇಳಿದಂಥ ಮಾತು, ಪ್ರವಾದಿಗಳು ಪರಿಶುದ್ಧಾತ್ಮ ಪ್ರೇರಿತವಾಗಿ ಬರೆಯಲ್ಪಟ್ಟಂಥ ಈ ವಾಕ್ಯಗಳು ಹೇಳ್ತಿರುವಾಗ ನೀವು ಕ್ವೈಟಾಗಿ ಕೇಳಿಸ್ಕೊತೀರ. ಆದರೆ ಭಾಳ ಕಡೆ ಆ ಕ್ವೈಟ್ನೆಸ್ಸೇ ಇಲ್ಲ, ಜನಗಳು ಕೇಳಿಸ್ಕೊಳ್ಳೋಂಥದ್ದೇ ಇಲ್ಲ ಅಲ್ವರ. ಆದ್ದರಿಂದ ಲೋಕ ಅದೇ ರೀತಿ ಇರ್ತದೆ. ಆದರೆ ಲಾಸ್ಟಲ್ಲಿ ಅವ್ರು ಹೇಳೋದು ನೋಡುವಾಗ ಕ್ವೈಟಾಗಿ ಕೂತ್ಕೊಂಡು ಜ್ಞಾನ ಮೆಲ್ಲ ವಚನಗಳು. ನಮ್ಮ ಕರ್ತನಾಗ ಯೇಸು ಸ್ವಾಮಿ ಬಗ್ಗೆ ಹೇಳುವಾಗ ಕೂಡ ಆತನು ಈ ಬುದ್ಧಿಹೀನರ ಒಡೆಯರುಗಳ ಥರ ಹುಚ್ಚರ ಒಡೆಯಂಥರ ಕಿರ್ಚಾಡಲಿಲ್ಲ. ಯೇಸು ಸ್ವಾಮಿ ಯಾವಾಗಲೂ ಕಿರ್ಚಾಡಲಿಲ್ಲ ರೀ. ಅವರ ಮಾತುಗಳು ಯಾವ ರೀತಿ ಇತ್ತು ಅಂತ ಅವರು ಮುಂಚಿತವಾಗಲೇ ಅವರು ಬರೆದಿತ್ತು ಪ್ರವಾದನೆಯಲ್ಲಿ ನೋಡಿ. ಯೆಶಾಯ 42:2 ಇವನು ಕೂಗಾಡುವುದಿಲ್ಲ, ಆರ್ಭಟಿಸುವುದಿಲ್ಲ, ಬೀದಿಗಳಲ್ಲಿ ಇವನ ಧ್ವನಿಯೇ ಕೇಳಿಸುವುದಿಲ್ಲ. ನೋಡಿದ್ರ ಸ್ವಾಮಿ ಕಿರ್ಚಾಡ್ಕೊಂಡ ಮಾತಾಡಲಿಲ್ಲ, ಕೂಗಾಡಲಿಲ್ಲ, ಮೆಲ್ಲಗೆ ಮಾತಾಡ್ತಿದ್ರು. ಅದನ್ನೇ ಕೇಳಿಸ್ಕೊಂಡ್ರು ಜನಗಳು. ಹಾಗಿರುವಾಗ ಕೆಲವರು ಆ ಥರ ಇಲ್ಲ. ಕೆಲವರು ನೋಡಬೇಕಾದ್ರೆ ಫುಲ್ ಕಿರ್ಚಾಡ್ತಾನೆ ಇರ್ತಾರೆ ಅಲ್ವರ, ಜೋರ ಕಿರ್ಚಾಟ ಅರ್ಚಾಟ. ಅದೂ ಆ ಕಿರ್ಚಾಡೋದ್ರಲ್ಲಿ ಅವರು ನಾನೇ ಬಾಸ್ ಅನ್ನೋದನ್ನು ಅವರು ವ್ಯಕ್ತಪಡಿಸ್ತಿರ್ತಾರೆ. ಅರೆ ಸ್ವಾಮಿ ಆ ರೀತಿ ಇಲ್ಲ. ಆತನು ಬೀದಿನಲ್ಲಿ ಅವ್ರ ಸೌಂಡ್ ಕೇಳಿಸ್ಲಿಲ್ಲ ನಿಮಗೆ, ಅವರು ಮೆಲ್ಲಗೆ ಮಾತಾಡ್ತಿದ್ರು ಅನ್ನೋದು ಎಷ್ಟು ಚೆನ್ನಾಗಿ ಆ ಒಂದು ಸಾಮ್ಯದಲ್ಲಿ ಬರೆದ ಹಾಗೆ ನಾವು ಇಲ್ಲಿ ನೋಡ್ಬೋದು ಸೋದರ. ಅದರಿಂದ ಕಡೆದಾಗ ಅವ್ರು ಹೇಳೋಂಥದ್ದು ವಿಸ್ಡಮ್ ಇಸ್ ಬೆಟರ್ ದ್ಯಾನ್ ವೆಪನ್ಸ್ ಆಫ್ ವಾರ್ ಅಂತಾರೆ ನೋಡಿ. 18ನೇ ವಚನ, ಅದೇ ಪ್ರಸಂಗಿ 9:18. ಯುದ್ಧಾಯುಧಗಳಿಗಿಂತ ಜ್ಞಾನವೇ ಉತ್ತಮ. ನೋಡ್ದ, ಯುದ್ಧಾಯುಧಗಳಿಗಿಂತ ಜ್ಞಾನವೇ ಉತ್ತಮ. ಎಷ್ಟೋ ಜನ ಯುದ್ಧ ಮಾಡಿ ಆಯುಧಗಳನ್ನ ಇಟ್ಕೊಂಡು ಮತನೆಲ್ಲ ಕಟ್ಟಿದ್ದಾರೆ. ನಮ್ಮ ಇಸ್ಲಾಮಿಯರ ಪೈಗಂಬರ್ ಮೊಹಮ್ಮದ್ ಫುಲ್ಲು ವೈಲೆನ್ಸೇ. ಅವ್ರು ಹೇಳಿದಾಗ ಜನಗಳು ಕೇಳಿಸ್ಕೊಂಡಿಲ್ಲ. ಆಗ ಇವರೇನು ಮಾಡಿದ್ರು, ಸೈನ್ಯ ತಗೊಂಡೋಗಿ ಯುದ್ಧ ಮಾಡಿ ಅನೇಕರನ್ನ ಕೊಂದಾಕಿ ಫೋರ್ಸಬಲ್ಲಾಗಿ ಕನ್ವರ್ಟ್ ಮಾಡಿದ್ದಾರೆ ಅಲ್ವ. ಎಲ್ಲ ಕಡೆ ಅವ್ರು ಹಂಗೆ ಎಕ್ಸ್ಪೆಂಡ್ ಆಗಿದೆ. ನಮ್ಮ ಇಂಡಿಯಾದಲ್ಲಿ ಕೂಡ ಟಿಪ್ಪು ಸುಲ್ತಾನು, ಹೈದರ್ ಅಲಿ ಇವರೆಲ್ಲ ಏನು ಮುಸ್ಲಿಮ್ ಫೋರ್ಸಬಲ್ಲಾಗಿ ಯುದ್ಧ ಆಯುಧಗಳನ್ನ ಇಟ್ಕೊಂಡು ಬಂದು ಅವರು ಫೋರ್ಸಾಗಿ ಕನ್ವರ್ಟ್ ಮಾಡಿದ್ದು. ಆದರೆ ಅದಕ್ಕಿಂತ ಹೆಚ್ಚಾಗಿ
ಮೆಲ್ಲನೆ ಮಾತುಗಳು ನಮ್ಮ ಸ್ವಾಮಿಯೇ ಹೇಳಿರೋಂಥದ್ದು. ಯಾವ ಯುದ್ಧನೂ ಮಾಡಲಿಲ್ಲ, ಎಲ್ಲೂ ರೋಡಲ್ಲಿ ಕಿರ್ಚಾಡಲಿಲ್ಲ ಸ್ವಾಮಿ. ಅವರು ಸತ್ಯ ಮಾತುಗಳನ್ನ ಆಡಿದ್ರು. ಅವರ ಪ್ರೀತಿಯ ಮಾತುಗಳು, ದೇವರ ವಾಕ್ಯಗಳನ್ನು, ಅದರ ಮೂಲಕ ಎಷ್ಟು ಜನಗಳಿಗೆ ಸಮಾಧಾನ, ಸಂತೋಷ, ರಕ್ಷಣೆ ಸಿಕ್ಕಿದೆ ಸಹೋದರ ಸಹೋದರಿ. ಅದರಿಂದ ಈಗ ಇಸ್ಲಾಮಿಯರು ಎಷ್ಟು ಒಂದು ಬಲಾತ್ಕಾರದಿಂದ ಆಯುಧಗಳನ್ನ ಉಪಯೋಗಿಸಿ ಮಾಡಿದ್ರು, ಅದು ಭಾಳ ಕಾಲ ಇರೋದಿಲ್ಲ. ಕರ್ತನ ಯೇಸು ಸ್ವಾಮಿ ಬರುವಾಗ ಸೈತಾನನ ಕೆಳಗೆ ಕೂಡ ಸೇರುವ ಮಾಡುವಂಥ ಎಲ್ಲ ಮತಗಳನ್ನು ಆತನು ತೆಗೆದುಹಾಕಿ ಒಬ್ಬನೇ ದೇವರು, ದೇವರಿಗೆ ಮನುಷ್ಯನಿಗೂ ಮಧ್ಯಸ್ಥನು ಒಬ್ಬನೇ ಎಂಬ ಆ ಸತ್ಯಾಂಶವನ್ನು ಲೋಕದ ಜನಗಳಿಗೆಲ್ಲ ಹೇಳಿಕೊಡುವಾಗ ಆ ಇಡೀ ಪಟ್ಟಣದವರು ಆ ಜ್ಞಾನಿ ಯಾರು ಅನ್ನೋದನ್ನ ಕಡೆಯದಾಗಿ ತಿಳ್ಕೊತಾರೆ. ಆತನಿಗೆ ಘನ ಮಾನ ಸ್ತೋತ್ರ ಯಾವಾಗಲೂ ಇರ್ತದೆ. ಆದರೆ ನಾವಾದರೂ ಈಗಲೇ ತಿಳ್ಕೊಂಡಂಥವ್ರು ನಮ್ಮ ಸ್ವಾಮಿಯ ಧ್ವನಿಗೆ ಕಿವಿ ಕೊಟ್ಟು ಆತನಿಗೆ ನಾವು ವಿಧೇಯರಾಗಿ, ನಾವು ಜ್ಞಾನಿಗಳಾಗಿದ್ದರು, ಬಡವರಾಗಿದ್ದರೂ ಪರವಾಗಿಲ್ಲ, ಜ್ಞಾನಿಗಳಾಗಿ ಇರೋದಕ್ಕೆ ನಾವು ಶ್ರೇಷ್ಠತೆ, ಮುಖ್ಯತೆ ಕೊಡೋಣ. ಇದೇ ಈ ಒಂದು ಸಾಮ್ಯದ ಸಾರಾಂಶ. ಇದು ನಿಮಗೆ ಪ್ರಯೋಜನವಾಗಿದ್ದರೆ ಇದನ್ನು ನಿಮ್ಮ ಫ್ರೆಂಡ್ಸಿಗೆ ಮತ್ತು ಕ್ರೈಸ್ತರ ನಿಮ್ಮ ಬಂಧುಗಳಿಗೆಲ್ಲ ಶೇರ್ ಮಾಡಿಕೊಳ್ಳಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.